ಇವರ ಜೀವನ ಅಂತ ಹೇಳಿದ್ರೆ ಒಂದು ಸಿನಿಮಾ ಅಂತ ಹೇಳ್ಬೋದು. ಆ ರೀತಿಯಾಗಿ ಹೋಗ್ತಾ ಇರುವಂತಹ ಒಬ್ಬರು ಲೇಡಿ ನಮ್ಮ ಜೊತೆ ಇದ್ದಾರೆ. ಸೊ ಅಶ್ರೀಫಾ ಅಂತ ಹೇಳಿ. ಸೊ ಈಗಾಗಲೇ ಟ್ರೆಂಡ್ ಆಗಿದ್ದೀರಾ ನಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ವೈರಲ್ ಆಗ್ತಿದೆ ನಿಮ್ಮ ವೀಡಿಯೋಸ್ಗಳು, ಟ್ರೆಂಡ್ ಆಗಿದ್ದೀರಾ. ಇದು ಏನು ನಡೀತಾ ಇದೆಯಾ? ನಿಮ್ಮದೇ ಜನರ ಹತ್ರ ನೀವು ಮಾತಾಡಿಸಿದ್ದೀರಾ ಅಲ್ಲ, ಒರಿಜಿನಲ್ ಇದು ದುಡ್ಡು ಮಾಡೋಕ್ಕೋಸ್ಕರ ನಾನು ಹೇಳೋ ಥರ ನೀವು ಇಮ್ಯಾಜಿನ್ ಮಾಡಿದ್ರೆ ಸಾಕು. ಬ್ಯಾಕ್ ಬೋನ್ ಈಸ್ ಮೈ ಸಪೋರ್ಟರ್ ಅಂತ ಹೇಳ್ಬೋದು. ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇವಾಗ ಇಲ್ಲಿ ಇದ್ದೀನಿ. ನಿಮ್ಮ ಹಸ್ಬೆಂಡ್? ಎಸ್ ಶೋರ್, 100% ಹೇಳ್ಬೋದು. 2 ಸ್ಟೇಟ್ ಕಂಡವರು ನೀವು, ಕರ್ನಾಟಕ ಕೇರಳ, ಯಾವುದು ಬೆಸ್ಟ್ ಅನಿಸ್ತಾ ಇದೆ? ನಾನು ಕರ್ನಾಟಕದ ಹುಡುಗಿ ಅಲ್ವಾ, ಸೊ ಕರ್ನಾಟಕ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅದ್ರಲ್ಲಿ ತಪ್ಪು ಕಂಡು ಹಿಡಿತಾರೆ. ನಾವು ಮಾಡೋ ಒಂದೇ ಒಂದು ತಪ್ಪಂದ್ರೆ ಎಕ್ಸ್ಪೆಕ್ಟ್ ಮಾಡೋದು, ಓವರ್ ಥಿಂಕಿಂಗ್. ಅಲ್ಲ, ಫೀಲ್ಡ್ ಸ್ಟಾಪ್ ಮಾಡ್ತೀನಿ ಅಂತ ನನಗೆ ಫೀಲ್ ಬಂದಿತ್ತು. ಆಕ್ಚುಲಿ ಅಷ್ಟು ಸ್ಟ್ರೆಸ್ ಆಗಿದೆ ನಾನು ಕ್ಲಿನಿಕಲ್ಲಿ. ಆಕ್ಚುಲಿ ನನ್ನ ಕೌನ್ಸಿಲಿಂಗ್ ಅಲ್ಲಿ ಟ್ಯಾಬ್ಲೆಟ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಮೆಡಿಸಿನ್ ಯಾವುದೂ ಇಲ್ಲ, ಟಚ್ಚೇ ಮಾಡಲ್ಲ. ಬಟ್ ದ ಬೆಸ್ಟ್ ಮೆಡಿಸಿನ್ ಅನ್ನೋದು ಥೆರಪಿ. ಅಲ್ಲ, ಬಾಯಿ ಬರೋದಾಗ ಮಾಡೋಕ್ಕಾಗುತ್ತೆ, ಕಣ್ಣು ಕಾಣಿಸೋದಾಗ ಮಾಡೋಕ್ಕಾಗುತ್ತೆ, ನಿಮ್ಮ ನೇಮ್ ರಿಮೂವ್ ಮಾಡೋಕ್ಕಾಗುತ್ತೆ. ನಮ್ಗೆ ಯಾರಾದರೂ ಏನಾದರೂ ಹುಡುಗರ ಜೊತೆ ಏನಾದರೂ ಲವ್ ಲೆಟರ್ ಹಾಗೇನಾದ್ರು ಕೊಟ್ಟರೆ ಅದನ್ನು ತಗೊಂಡೋಗಿ ಅದೇ ರೀತಿ ಅಪ್ಪನ್ ಕೊಡ್ತೀನಿ. ಇವಾಗಿನ ಜನ್ರೇಷನಲ್ಲಿ ಮೈಂಡಲ್ಲಿ ಇರೋದು ಅಮ್ಮ ಅಂದರೆ ಬರೀ ಕಿರಿಕಿರಿ, ಅಪ್ಪ ಅಂದರೆ ಒಂದೇನು ವಕೀಲ ಥರ. ಡಿಪ್ರೆಷನ್ ಅನ್ನೋದು ಅದೊಂದು ವ್ಯಕ್ತಿಗೆ ಬರೋದು ದೊಡ್ಡ ರೋಗ ಅಂತಲೇ ಹೇಳ್ಬೋದು. ಅಂಡರ್ಸ್ಟ್ಯಾಂಡ್ ಮಾತ್ರ ಇದ್ರೆ ಸಾಕು, ಲವ್ ಟ್ರಸ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಅಂದ್ರೆ ತುಂಬಾ ಮಂದಿ ಇದು ಡೌಟ್ ಇರುತ್ತೆ, ಇದು ನಿಜಾನಾ ಅಲ್ಲ, ಇವರ ಫ್ರೆಂಡ್ ಸರ್ಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾರಾ? ಆಲ್ರೆಡಿ 2 ಮಾಡಿದ್ರು, ಸಕ್ಸಸ್ ಆಗಿದೆ, 3ನೇದ್ದು ನೋಡೋಣ. ಓಕೆ ಕೊಡ್ಬೇಕಾ? ಇಲ್ಲ, ರಾಂಗ್ ಅಂತಲ್ಲಿ ಬರ್ತಾ ಇದೆ. ರಾಂಗ? ಕರೆಕ್ಟಾಗಿ ಹೊಡೀರಿ. ರಾಂಗ್ ಪಿನ್ ಅಂತ ಹೇಳಿ. ನನ್ನ ಆಕ್ಚುಲಿ ಗೋಲ್ ಏನಂದ್ರೆ ಅಶ್ರೀಫಾ ಸೈಕಾಲಜಿಕಲ್ ಕೌನ್ಸಿಲರ್. ಹಾಯ್, ಹಲೋ, ಎಲ್ರಿಗೂ ನಮಸ್ತೆ. ಅಜ್ಜು ಟಾಕ್ ವಿತ್ DTV ಕನ್ನಡ ಹೊಸ ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ. ಸೊ ಒಂದಷ್ಟು ದಿನಗಳ ಗ್ಯಾಪ್ ನಂತರ ಮತ್ತೆ ಪಾಡ್ಕಾಸ್ಟ್ ಶುರು ಆಗ್ತಾ ಇದೆ. ಸೊ ಇವತ್ತು ನಮ್ಮ ಒಂದು ಅತಿಥಿ ಅಂತ ಹೇಳಿದರೆ, ನಮ್ಮ ಗೆಸ್ಟ್ ಅಂತ ಹೇಳಿದ್ರೆ ಸೂಪರ್ ಲೇಡಿ ಅಂತ ಹೇಳ್ಬೋದು ಇವರನ್ನು. ಸೊ ಇವರು ಸ್ಪೆಷಲ್ ಆಗಿರುವಂಥ, ಅಂದರೆ ಇವರ ಜೀವನ ಅಂತ ಹೇಳಿದ್ರೆ ಒಂದು ಸಿನಿಮಾ ಅಂತ ಹೇಳ್ಬೋದು. ಆ ರೀತಿಯಾಗಿ ಹೋಗ್ತಾ ಇರುವಂಥ ಒಬ್ಬರು ಲೇಡಿ ನಮ್ಮ ಜೊತೆ ಇದ್ದಾರೆ. ಸೊ ಅಶ್ರೀಫಾ ಅಂತ ಹೇಳಿ. ಸೊ ಇವ್ರ ಜಾಬ್ ಏನಂತ ಹೇಳಿದರೆ ಸೈಕಾಲಜಿ ಕೌನ್ಸಿಲರ್ ಮತ್ತು ಮೆಂಟಲಿಸ್ಟ್. ಅಂದರೆ ನಿಮ್ಮ ಎದುರುಗಡೆ ಬಂದರೆ ಇವರು ಮೈಂಡ್ ರೀಡ್ ಮಾಡಿ ನೀವೇನೆಲ್ಲ ಮಾಡ್ತೀರಾ, ಏನೆಲ್ಲ ಇದೆಯಾ, ಎಲ್ಲ ವಿಷಯ ತಿಳಿಯುವಂಥ ಒಬ್ಬರು ಅದ್ಭುತವಾದಂಥ ಒಬ್ಬರು ಲೇಡಿ. ಸೊ ವೆಲ್ಕಮ್ ಟು ಅಜ್ಜು ಟಾಕ್ ವಿತ್ DTV ಕನ್ನಡ ಎಪಿಸೋಡ್ಗೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ವೆಲ್ಕಮ್. ಸೊ ಹೇಗಿದ್ದೀರಾ? ಐ ಆಮ್ ಫೈನ್. ಹೇಗೆ ಹೋಗ್ತಾ ಇದೆ ನಿಮ್ಮ ಜೀವನ, ಹೊಸ ಜೀವನ? ಸಿನಿಮಾ ತರ ತಗೊಂಡು ಹೋಗ್ತಾ ಇದ್ದೀರಾ? ಸಿನಿಮಾ ತರ ಏನು ಇಲ್ಲ, ಇಲ್ಲ ತರನೇ ಹೋಗ್ತಾ ಇದೆ. ಆಕ್ಚುಲಿ ನಾನು ಮೆಂಟಲಿಸ್ಟ್ಗಿಂತ ಫೋಕಸ್ ಕೊಡ್ತಿರೋದು ಕೌನ್ಸಿಲಿಂಗ್. ಕೌನ್ಸಿಲಿಂಗ್ ಇವಾಗ ನಡೆಸ್ತಾ ಇರೋದು ನಾನು ಸೈಕಾಲಜಿಕಲ್ ಕೌನ್ಸಿಲರ್ ಅಂತ. ಕೌನ್ಸಿಲಿಂಗ್ ಅಂದ್ರೆ ಇವಾಗ ನನ್ನ ಜೊತೆ ಕಸ್ಟಮರ್ ಎಲ್ಲ ಬರ್ತಿದ್ದಾರೆ, ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡ್ತೀನಿ. ಅಂದ್ರೆ ಇವಾಗ ಸಣ್ಣ ವಯಸ್ಸಿಂದ 15 ಏಜ್ ಇಂದ ಮೇಲ್ಗಡೆ ಇರೋ ಎಲ್ಲಾ ವ್ಯಕ್ತಿಗಳಿಗೂ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಕೆಳಗಡೆ ಆಗೋದಿಲ್ಲ? ಇಲ್ಲ, ಅದಕ್ಕಿಂತ ಕೆಳಗೆ ಆಗಲ್ಲ. ಯಾಕಂದ್ರೆ ಎಕ್ಸೆಪ್ಟ್ ಮಾಡ್ಬೇಕಲ್ವಾ, ಎಕ್ಸೆಪ್ಟ್ ಮಾಡ್ಬೇಕು. ಅವ್ರು ಎಕ್ಸೆಪ್ಟ್ ಮಾಡಲ್ಲ. ಸಣ್ಣ ಮಕ್ಳಿಗೆ ನಾವು ಎಷ್ಟೇ ಬುದ್ಧಿ ಹೇಳಿದ್ರು ಅವರು ಸರಿ ಆಗಲ್ಲ, ಅವರು ಮತ್ತೆ ಅದೇ ತಪ್ಪು ಮಾಡ್ತಾರೆ. ಬಟ್ 15 ಏಜ್ ಆದ್ಮೇಲೆ ಅವ್ರಿಗೊಂದು ಮೆಚುರಿಟಿ ಬಂದಿರುತ್ತೆ. ನಾವೇನಾದ್ರೂ ಹಾಗೆ ಮಾಡಬೇಡ, ಹೀಗ್ ಮಾಡು ಅಂತ. ಇವಾಗ ಮನೆಯಲ್ಲೇ ಅಪ್ಪ ಅಮ್ಮ ನಾವೇನಾದ್ರೂ ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ತಾರೆ, ಹಾಗೆ ಮಾಡಬೇಡ, ತಪ್ಪು, ನೀನ್ ದೊಡ್ಡೋಳಾಗ್ಬೇಕು. ಹಾಗೆ ಬುದ್ಧಿ ಹೇಳಿದಾಗ ಅದು ನಮ್ಗೆ ಇರಿಟೇಷನ್ ಆಗುತ್ತೆ. ಅಪ್ಪ ಅಮ್ಮ ಸಿಸ್ಟರ್ಸ್ ಬ್ರದರ್ಸ್ ಎಷ್ಟೇ ನಮ್ಗೆ ಮೋಟಿವೇಟ್ ಮಾಡಿದ್ರು ಅದು ಮೋಟಿವೇಟ್ ಆಗಲ್ಲ, ನಮ್ಗೊಂದು ಡಿಸ್ಟರ್ಬ್ ಆಗುತ್ತೆ. ಏನ್ ಹೇಳ್ತಾ ಇರ್ತಾರೆ, ಕಿರಿಕಿರಿ ಮಾಡ್ತಾರೆ, ಡೈಲಿ ಕಿರಿಕಿರಿ ಅಂತೆಲ್ಲ. ಬಟ್ ಪರಿಚಯನೇ ಇಲ್ದೇ ಇರೋ ಒಬ್ರು ಬಂದು ನಮ್ಗೆ ಮೋಟಿವೇಶನ್ ಮಾಡಿದ್ರು. ನಾನು ಆಕ್ಚುಲಿ ಮೋಟಿವೇಶನ್ ಮಾಡುವಾಗ ಅವ್ರ ಅಪ್ಪ ಅಮ್ಮ ಹೇಳಿರೋ ವಿಷಯನೇ ನಾನು ಅವ್ರಿಗೆ ಹೇಳಿರ್ತೀನಿ, ಅದನ್ನೇ ರಿಪೀಟ್ ಮಾಡಿರ್ತೀನಿ. ಬಟ್ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ. ನಿಮ್ಮ ವಿಡಿಯೋಸ್ ಎಲ್ಲ ನೋಡುವಾಗ ಒಂದು ಥ್ರಿಲ್ ಇರುತ್ತೆ. ಎಲ್ಲಾ ಕಡೆ ಹೋಗ್ತೀರಾ, ಒಬ್ಬರು ಮೈಂಡ್ ರೀಡ್ ಮಾಡ್ತೀರಾ, ಬೇರೆ ರೀತಿಯ ಪ್ರಶ್ನೆಗಳು, ನಾನು ಏನು ಅನ್ಕೊಂಡು ಅದನ್ನು ನೀವು ಹೇಳೋದು, ಆ ಥರ ಒಂದು ನಿಮ್ಮ ವಿಡಿಯೋ ನೋಡುವಾಗ ಥ್ರಿಲ್ ಆಗ್ತದೆ. ಸೊ ಈಗಾಗಲೇ ಟ್ರೆಂಡ್ ಆಗಿದ್ದೀರಾ ನಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ವೈರಲ್ ಆಗ್ತಿದೆ ನಿಮ್ಮ ವೀಡಿಯೋಸ್ಗಳು, ಟ್ರೆಂಡ್ ಆಗಿದ್ದೀರಾ. ಸೊ ಅದಕ್ಕೋಸ್ಕರ ನಮ್ಮ ತಂಡ ಇವತ್ತು ನಿಮ್ಮನ್ನು ಕರೆಸ್ಕೊಂಡಿದೆ. ಏನಿದು ವಿಶೇಷ, ಇದು ಏನು ನಡೀತಾ ಇದೆಯಾ? ನಿಮ್ಮದೇ ಜನರ ಹತ್ರ ನೀವು ಮಾತಾಡಿಸಿದ್ದೀರಾ ಅಲ್ಲ, ಒರಿಜಿನಲ್ ಇದು? ಒಂದಷ್ಟು ಕನ್ಫ್ಯೂಸ್ ಇರುತ್ತೆ, ಯಾಕಂದ್ರೆ ಈ ಕೇರಳ ಭಾಗದಲ್ಲಿ ಇರ್ಬೋದು, ಬಟ್ ನಮ್ಮ ಕರ್ನಾಟಕದಲ್ಲಿ ನೀವು ಫಸ್ಟ್ ಟೈಮ್ ನಾನು ನೋಡಿದ್ದು. ಒಬ್ರು ಲೇಡಿ ಈ ತರ ಹೋಗಿ ಸ್ಟ್ರೀಟ್ ಅಲ್ಲಿ ಹೋಗಿ ಮಾತಾಡಿಸುವುದು, ಅದು ನಿಮ್ಮ ಫ್ರೆಂಡ್ಸ್ ಅನ್ನೇ ಕರ್ಕೊಂಡು ಹೋಗಿ ಮಾತಾಡಿಸಿದ್ರೆ ನಮ್ಗೆ ಗೊತ್ತಿಲ್ಲ. ಸೊ ಯಾವ್ದಾಗ ಇವತ್ತು ಇಲ್ಲೊಂದು ಟ್ರಯಲ್ ಎಲ್ಲ ಮಾಡೋಣ. ಓಕೆ, ಸೊ ಆಕ್ಚುಲಿ ಇದು ಏನ್ ವಿಷಯ ಅಂತ ಇಲ್ಲಿ ಒಂದು ಸ್ವಲ್ಪ ವಿವರಣೆ ಮಾಡಿ ಅಂತ. ಇದು ಏನು ವಿಷಯ? ಎಸ್, ನೀವು ಹೇಳಿರೋದು ನಿಜನೇ. ಆಕ್ಚುಲಿ ನಂಗೆ ತುಂಬಾ ಕಮೆಂಟ್ ಫಸ್ಟ್ ಬಂದಿರೋದು, ನಾನು ಫಸ್ಟ್ 2 ವಿಡಿಯೋ ಹಾಕಿದಾಗ ದುಡ್ಡು ಮಾಡೋಕ್ಕೋಸ್ಕರ ಏನ್ ನಾಟಕ ಮಾಡ್ತೀರಾ, ಬ್ಯಾಡ್ ಕಮೆಂಟ್ ಬಂದಿದೆ. ಫಸ್ಟ್ ಬರ್ತಿತ್ತು.
ದೆನ್ ನಾನು ಅವಾಗ ಹೇಳ್ತಿದ್ರು ಗೊತ್ತಿರೋರ್ ಜೊತೆನೆ ಅಂಡ್ ನಾನು ಫಸ್ಟ್ ನೇಮ್ ಅದೆಲ್ಲ ಹೇಳುವಾಗ ಫಸ್ಟ್ ಅವ್ರಿಗೆ ಗೊತ್ತಿತ್ತು ಅವ್ರ ಹೆಸರು ಆ ತರ ಹಾ ಎಲ್ಲ ಬಂದಿತ್ತು ಹ್ಮ್ ಅಂಡ್ ಹ್ಮ್ ಒಂದು ಮೈಂಡ್ ಮಾಡ್ಲಿಲ್ಲ ಬಿಕಾಸ್ ಹಾ ಯಾಕಂದ್ರೆ ಕರ್ನಾಟಕದಲ್ಲಿ ಅಂತದೊಂದು ಗೊತ್ತಿಲ್ಲ ಆಕ್ಚುಲಿ. ಹೌದೌದು ಕೇರಳದಲ್ಲಿ ತುಂಬಾನೇ ಇದೆ ಹೌದು ಮೆಂಟಲಿಸ್ಟ್. ಬೇಕಾದಷ್ಟಿದೆ. ಅನಂದು ಅಂತ ನೀವು ಎಸ್ ಎಸ್ ಅನಂದು ಆನಂದು ಅಂತ ಹೇಳಿ ಒಬ್ರು ಎಸ್ ಫೇಮಸ್ ಆಗಿದ್ರು. ಗೊತ್ತಾಗುತ್ತೆ. ಹೌದು. ಸೊ ಎಲ್ರಿಗೂ ಗೊತ್ತಿರೋದೇ ಹ್ಮ್ ಕೇರಳದಲ್ಲಿ ಗೊತ್ತಿರೋ ವಿಷಯನೇ ಆದ್ರೆ ಕರ್ನಾಟಕದಲ್ಲಿ ಇಲ್ಲ ಇಲ್ಲ. ಇರ್ಲಿಲ್ಲ. ಹೌದು. ನನ್ಗೂ ಗೊತ್ತಿರ್ಲಿಲ್ಲ. ಹ್ಮ್ ನಾನ್ ಕರ್ನಾಟಕದ ಹುಡುಗಿ ಮ್ಯಾರೇಜ್ ಆಗಿ ಕೇರಳಕ್ಕೆ ಹೋದ ನಂತರ ಅಲ್ಲಿ ಕಲ್ತದ್ ನಾನು. ಅಂದ್ರೆ ಇದು ಕಲಿಬೇಕು ಇದನ್ನು. ಎಸ್ ಕಲಿಬೇಕು. 3 ಕ್ಲಾಸ್ ಇಯರ್ ಎಲ್ಲ ಕೋರ್ಸ್ ಇದೆ ಇದಕ್ಕೆ. ಮಾಡಿದ್ದೀನಿ. 3 ಇಯರ್ ಕೋರ್ಸ್ ಮಾಡಿದ್ದೀನಿ ನಾನು. ಹಾ ಮ್ಯಾರೇಜ್ ಆದ ಒಂದು 1 ಇಯರ್ ಗ್ಯಾಪ್ ಅಲ್ಲೇ ಕಲಿಯೋಕ್ ಹೋಗಿದ್ದೆ. ಓಕೆ. ದೆನ್ ಓಕೆ ಕಲ್ತು ಸರ್ಟಿಫಿಕೇಟ್ ಎಲ್ಲ ಅಂದ್ರೆ ಸಿಕ್ಕ ಎಷ್ಟು ನಂತರ ಎಷ್ಟು ವರ್ಷ ಇದು ಕಲಿಬೇಕು? 3 ಇಯರ್ ಕಲ್ತಿದ್ದೀನಿ ನಾನು. 3 ಇಯರ್ ಕಲಿಬೇಕು. 3 ಇಯರ್ ಕೋರ್ಸ್. ಸೈಕಾಲಜಿಕಲ್ ಕೌನ್ಸಿಲರ್ 3 ಹ್ಮ್ ಇಯರ್ ಕೋರ್ಸ್. ಹ್ಮ್ ಮೆಂಟಲಿಸ್ಟ್ ಎಲ್ಲ ಬೇರೆನೆ ಬರುತ್ತೆ ಇದರಲ್ಲಿ. ಅಂದ್ರೆ ಈ ಮೈಂಡ್ ರೀಡ್ ಮಾಡೋದು ಎಲ್ಲ ಅದರಲ್ಲೇ ಬಂತು. ಇಲ್ಲ ಮೈಂಡ್ ರೀಡಿಂಗ್ ಮಾಡೋದ್ರಲ್ಲಿದಿಲ್ಲ. ಸೈಕಾಲಜಿಕಲ್ ಫ್ಯಾಕ್ಟ್ ಅಂದ್ರೆ ಇವಾಗ ನಮ್ ಜೊತೆ ಒಬ್ಬ ವ್ಯಕ್ತಿ ಬಂದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೋ ನಿಜ ಹೇಳ್ತಿದ್ದಾರೋ ಅಂತ ನಮ್ಗೆ ಕಂಡು ಹಿಡಿಬೋದು. ಹೇಳಿಬಹುದು. ಅದ್ ಸೈಕಾಲಜಿಕಲ್ ಫ್ಯಾಕ್ಟ್ ಇಟ್ಕೊಂಡು. ಓಕೆ ಈ ಪೊಲೀಸ್ ಅಂತವರೆಲ್ಲ ಅದೇ ಆ ಟ್ರಿಕ್ಸ್ ಇಟ್ಕೊಂಡು ಕಂಡು ಹಿಡಿತಾರೆ. ಓಕೆ. ಸ್ವಲ್ಪ ಸುಳ್ಳು ಯಾವ್ದು ಹೇಳ್ತಿದ್ದಾರೆ ನಿಜ ಯಾವ್ದು ಹೇಳ್ತಿದ್ದಾರೆ ಅಂತ. ಪೊಲೀಸ್ನವ್ರು ಬೇಕು ಅಂತಿಲ್ಲ ಹಾಗಾದ್ರೆ. ಇಲ್ಲ. ಕಳ್ರನ್ನ ಹಿಡಿಲಿಕ್ಕೆ. ಆತರನು ತುಂಬಾ ಬಂದಿದೆ. ಹಾ ನಮ್ಮ ಮನೇಲಿ ನಮ್ ಊರಲ್ಲಿ ತುಂಬಾ ಕೇಸಸ್ ಇದೆ. ನೀವು ಬನ್ನಿ ಸರ್ಚ್ ಮಾಡಿ ಯಾರು ಮಾಡಿದಾರೆ ಅಂತ ಹಾ ಹೇಳಿ ಅಂತ ಎಲ್ಲ. ಹಾ ಬಟ್ ಹೋಗಿದ್ರಾ? ನೋ ಹಾ ಆತರ ಆಗಲ್ಲ. ಆಗುದಿಲ್ಲ. ದಿಸ್ ಇಸ್ ನಾಟ್ ಅಸ್ಟ್ರಾಲಜಿ. ಓಕೆ. ಅಸ್ಟ್ರಾಲಜಿ ಟೈಪ್ಸ್ ಇರೋದಲ್ಲ. ಹಾ ದಿಸ್ ಓಕೆ. ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಹೇಳ್ಬೋದು ಅಷ್ಟೇ. ಅಷ್ಟೇ. ಎಂಟರ್ಟೈನ್ಮೆಂಟ್. ನಾನು ಆಕ್ಚುಲಿ ಇದು ಯಾವಾಗ ಯೂಸ್ ಮಾಡ್ತೀನಿ ಅಂದ್ರೆ ನನ್ನ ಜೊತೆ ಬರೋ ಕಸ್ಟಮರ್ ಜೊತೆ ನಾನು ಯೂಸ್ ಮಾಡ್ತೀನಿ ಹೌದು. ಮೆಂಟಲಿಸಮ್. ಎಂಜಾಯ್ ಮಾಡ್ತೀರಾ ಎಸ್ ಇದ್ರಲ್ಲಿ ನೀವು? ಎಂಜಾಯ್ ಮಾಡ್ತೀನಿ. ಹಾ? ಅಫ್ಕೋರ್ಸ್ ಎಂಜಾಯ್ ಮಾಡ್ತೀನಿ. ಅದ್ರ ಜೊತೆ ಎಲ್ಲ ಏನು ನಮ್ಮ ಮೈಂಡ್ ಅಲ್ಲಿ ವಿಷಯ ಏನೆಲ್ಲ ಇದೆ ಎಲ್ಲ ಗೊತ್ತಾಗ್ತದೆ ಇಲ್ಲ. ನಿಮ್ಗೆ. ಆತರ ಮತ್ತೆ ಗೊತ್ತಾಗಲ್ಲ. ಮತ್ತೆ ಈಗ ನನ್ ನಾನೊಬ್ಬ ಜೊತೆ ಕಸ್ಟಮರ್ ಆಗಿ ಬಂದೆ. ಹ್ಮ್. ಸೊ ಏನೋ ಹೇಳ್ಬೇಕು ಎಲ್ಲ ನಂದೆಲ್ಲ ಇಲ್ಲ ಸಿಗುತ್ತೆ ನಿಮಗೆ? ಸಿಗಲ್ಲ ಸಿಗಲ್ಲ. ಸಿಗಲ್ಲ. ಮತ್ತೆ ಆಕ್ಚುಲಿ ನನಗೂ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ ನಂತರ 2 3 ಡೇಸ್ ಕಳೆದು ನಂಗೊಂದು ಫೋನ್ ಬಂದಿತ್ತು. ಹ್ಮ್ ತುಂಬಾ ಫೋನ್ ಕಾಲ್ಸ್ ಬರುತ್ತೆ, ಹ್ಮ್ ಮೆಸೇಜ್ ಬರುತ್ತೆ. ಯಾವ ರೀತಿ ಅಂದ್ರೆ ಹ್ಮ್ ನಾನೊಂದು ಹುಡುಗನ್ ಪ್ರೀತಿ ಮಾಡ್ತಿದ್ದೀನಿ, ಲವ್ ಮಾಡ್ತಿದ್ದೀನಿ, ಆ, ಅವನನ್ನ ಟ್ರೂ ಆಗಿ ಲವ್ ಮಾಡ್ತಿದ್ದಾನ ಅಥವಾ ಫೇಕ್ ಆಗಿ ಲವ್ ಮಾಡ್ತಿದ್ದಾನ ಅಂತ ಹೇಳಿ ಅಂತ ಎಸ್ ಎಸ್ ಹುಡುಗಿರು ಮೆಸೇಜ್ ಮಾಡೋದು ಹುಡುಗಿರು ಅಲ್ಲೂ ಸಂಶಯ ಆ ಹುಡುಗಿರಿಗೆ. ಆತರ ಕಮೆಂಟ್ಸ್ ಆತರ ಎಲ್ಲ ಬರ್ತಿತ್ತು. ಎಸ್ ಎಸ್ ಬಟ್ ನಿಜವಾಗ್ಲೂ ಮೆಂಟಲಿಸಮ್ ಅನ್ನೋದು ಇವಾಗ ನಿಮ್ಮನ್ನ ನಾನು ಫಸ್ಟ್ ನೋಡ್ತಿರೋದು. ಇವಾಗ ಹೌದು ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಮ ಹೌದು ಹೆಸರೇನು, ನಿಮ್ಮ ಏಜ್ ಎಷ್ಟು, ನೀವೇನ್ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ನೋಡಕ್ ಗೊತ್ತಾಗಲ್ಲ. ಆಗುದಿಲ್ಲ ಆಗಲ್ಲ. ಬಚಾವ್. ಮೆಂಟಲಿಸಮ್ ಅನ್ನೋದು ಒಂದು ಟ್ರಿಕ್ಸ್. ಅದ್ ಹ, ನಾನು ಯಾವಾಗ ನಿಮ್ಗೆ ಮೆಂಟಲಿಸಮ್ ಮಾಡ್ತೀನೋ, ಇವಾಗ ಓ, ನಾನು ಮೆಂಟಲಿಸಮ್ ಮಾಡ್ಬೋದು. ಹ. ಮೆಂಟಲಿಸಮ್ ಮಾಡಿದಾಗ ಆ ಟ್ರಿಕ್ ನಾನು ಯೂಸ್ ಮಾಡ್ಕೊಳ್ತೀನಿ. ಅವಾಗ ಯೂಸ್ ಮಾಡ್ತೀರಾ? ಅವಾಗ ಯೂಸ್ ನಾನು ಅದಕ್ಕೆ ಮಾಡ್ಕೊಳ್ತೀನಿ. ನಿಮ್ಗೆ ರೆಡಿ ಆಗಿರ್ಬೇಕು. ನಿಮ್ಮ ಏನು ಆಪರೇಷನ್ಗೆ ನಾನು ರೆಡಿ ಎಸ್ ಆಗಿರ್ಬೇಕು. ನಾನು ಹೇಳೋ ತರ ನೀವು ಇಮ್ಯಾಜಿನ್ ಮಾಡಿದ್ರೆ ಸಾಕು. ಎಸ್ ಅವಾಗ ನಂಗೆ ಆ ಟ್ರಿಕ್ಸ್ ಯೂಸ್ ಮಾಡಿ ನಾನು ಅದ್ರ ಆನ್ಸರ್ ಹೇಳ್ತೀನಿ ಅಷ್ಟೇ. ಅದಲ್ಲದೆ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಅವ್ನು ಯಾವ ರೀತಿ, ಅವ್ನು ಏನ್ ಮಾಡಿದ್ದಾನೆ, ಅವ್ನ ಕ್ಯಾರೆಕ್ಟರ್ ಏನು, ಅವ್ನು ಯಾವ ರೀತಿ ಇದ್ದಾನೆ, ಅವ್ನು ಹೋಗಿ ಏನ್ ಮಾಡ್ತಾನೆ, ಹ್ಮ್ ಅದೆಲ್ಲ ಹೇಳೋಕ್ ಆಗಲ್ಲ ನನ್ಗೆ. ಹ್ಮ್ ಹ್ಮ್ ಹ್ಮ್. ಅದ್ಯಾವ್ದು ಆಗಲ್ಲ. ಮೆಂಟಲಿಸಮ್ ಅಲ್ಲಿ ಬರಲ್ಲ. ಈಗ ಜಸ್ಟ್ ನಾನು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಅಷ್ಟೇ. ಈಗ ನಾನು ನಿಮ್ಮ ಜೊತೆ ಮಾತುಕತೆ ಮಾಡ್ತಾ ಹ್ಮ್ ಇದ್ದೀನಿ. ಓಕೆ. ಮಾತುಕತೆ ಮಾತ್ರ ಮಾಡ್ತೀನಿ. ನಿಮ್ಮ ಹ್ಮ್ ಯಾವುದೇ ಆಪರೇಷನ್ ನಾನು ರೆಸ್ಪಾನ್ಸ್ ಮಾಡಲ್ಲ. ಸೊ ಅವಾಗ ನಾನು ಹೇಗಿದೆ ಅಂತ ಗೊತ್ತಾಗ್ತದೆ ನಿಮಗೆ? ಇಲ್ಲ ಇಲ್ಲ. ಗೊತ್ತಾಗಲ್ಲ. ಬಟ್ ನಿಮ್ ಬಿಹೇವಿಯರ್ ನೋಡಿ ನಮ್ಗೆ ಆಕ್ಚುಲಿ ಸೈಕಾಲಜಿಕಲ್ ಅದೇ ಸೈಕಾಲಜಿಕಲ್ ಸೈಕಾಲಜಿಗಿಂತ ಕಲ್ತವರಿಗೆ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತಲ್ಲ. ಸೈಕಾಲಜಿ ನಿಮ್ ಜಸ್ಟ್ ಒಂದು 5 ಬಿಹೇವಿಯರ್ ಮಿನಿಟ್ಸ್ ನೋಡಿ ಮಾತಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬೋದು. ಅಂದ್ರೆ ಇವಾಗ ಯಾರಾದ್ರೂ ಸುಳ್ಳು ಹೇಳ್ತಿದ್ರೆ ಕಂಡು ಹಿಡಿಬಹುದು, ಹ್ಮ್ ನೀವು ಹ್ಮ್ ಸುಳ್ಳು ಹೇಳ್ತಿದ್ದೀರಾ ಅಂತ. ಓಕೆ And ನಿಜ ಹೇಳ್ತಿದ್ರೆ ಅಂಡ್ ನಿಜ ಓಕೆ. ಹೇಳಿ ಅದ್ರಲ್ಲಿ ಏನಾದ್ರೂ ಒಂದು ಗಿಲ್ಟ್ ಫೀಲಿಂಗ್, ಹ್ಮ್ ಪಶ್ಚಾತ್ತಾಪ ಪಟ್ಟವ್ರು ಇರ್ತಾರಲ್ಲ, ಹೌದು ಗಿಲ್ಟ್ ಅದನ್ನ ಇರುತ್ತೆ. ಕಂಡು ಹಿಡಿಬಹುದು. ಓಕೆ. ಇಲ್ದೇ ಇರೋ ಸ್ಟೋರೀಸ್ ಹ್ಮ್ ಮಾಡಿ ಹೇಳ್ತಾರಲ್ಲ, ಹ್ಮ್ ಸ್ಟೋರಿನೇ ಇರಲ್ಲ ಬಟ್ ಹೌದು ಅವರೇ ಹಾಗಾಯ್ತು ಹೀಗಾಯ್ತು ಅಂತ ಎಲ್ಲ ಅದನ್ನು ಕಂಡು ಹಿಡಿಬಹುದು. ಹ್ಮ್ ಹ್ಮ್ ದೆನ್ ನಿಮ್ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ನೀವೇನಾದ್ರೂ ಹ್ಮ್ ಸುಳ್ಳು ಹೇಳ್ತಿದ್ರೆ ಹ್ಮ್ ಅಥವಾ ಏನಾದ್ರೂ ತಪ್ಪು ಮಾಡಿದ್ದೀರಾ, ಹ್ಮ್ ಏನಾದ್ರೂ ಹೈಡ್ ಮಾಡ್ಲಿಕ್ಕೆ ನನ್ನ ಜೊತೆ ನೀವು ಟ್ರೈ ಮಾಡ್ತಿದ್ದೀರಾ ಅಂತ ನಾನು ಕಂಡು ಓಕೆ. ಹಿಡಿಬಹುದು. ಈಗ ಈ ಹಸ್ಬೆಂಡ್ ವೈಫ್ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಲವರ್ಸ್ಗಳ ಪ್ರಾಬ್ಲಮ್ ಆಗುತ್ತೆ, ತಂದೆ ತಾಯಿ ಮಕ್ಕಳು ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗಿ ನಿಮ್ಮ ಬಳಿ ಬಂದಾಗ ಈ ತರ ಎಲ್ಲ ಕೇಸಸ್ ಬರೋದಿಲ್ವಾ? ಕೇಸಸ್ ಬಂದ್ರೆ ನಂಗೆ ಬರ್ತದೆ ಇಂಥ ಆಲ್ಮೋಸ್ಟ್ ಕೇಸ್ ಎಲ್ಲ? ಎಸ್ ಕೇಸಸ್ ಬರ್ತಿದೆ. ಆಲ್ಮೋಸ್ಟ್ ನನಗೆ ಬಂದಿರೋ ಕೇಸಸ್ ಆಕ್ಚುಲಿ ರಿಲೇಶನ್ಶಿಪ್ ಇಶ್ಯೂಸ್. ಬ್ರೇಕ್ಸ್. ಎಸ್ ಓಕೆ. ಹಸ್ಬೆಂಡ್ ಅಂಡ್ ವೈಫ್ ಈ ನಡುವೆ ಸುಸೈಡ್ ಮಾಡೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಡಿಪ್ರೆಷನ್ ಹೋಗುದು, ಸ್ಟಕ್ ಈ ತರದೆಲ್ಲ ಕೇಸ್ ಎಸ್ ಬರುತ್ತೆ. ಬಂದಿದೆ. ನನಗೆ ತುಂಬಾ ಕಸ್ಟಮರ್ ಬರ್ತಾರೆ. ನಾನು ಕರ್ನಾಟಕದಿಂದಾನೇ ಕಸ್ಟಮರ್ ಬರೋದು. ಹ್ಮ್ ನಾನು ಆಕ್ಚುಲಿ ಇದು ಯಾಕೆ ನಾನು ಕರ್ನಾಟಕದ ಹುಡುಗಿಯಾಗಿ ನಾನು ಹ್ಮ್ ಕೇರಳಕ್ಕೆ ಮ್ಯಾರೇಜ್ ಆಗಿರೋದಷ್ಟೇ. ಹ್ಮ್ ಬಟ್ ನನಗೆ ಈ ಮೆಂಟಲಿಸಮ್, ಹಿಪ್ನೋಥೆರಪಿ, ಸೈಕಾಲಜಿಕಲ್ ಕೌನ್ಸಿಲರ್ ಎಲ್ಲ ಕಲ್ತು ಹ್ಮ್ ನನ್ನ ಮೈಂಡಿಗೆ ಟಪ್ ಅಂತ ಬಂದಿರೋದು ಕರ್ನಾಟಕದಿಂದ ರೀಚ್ ಮಾಡ್ಬೇಕು ಅಂತ. ಇಲ್ಲಿ ರೀಚ್ ಎಸ್ ಮಾಡ್ಬೇಕು ರೀಚ್ ಅಂತ ಹೇಳಿ. ಮಾಡ್ಬೇಕು. ಬಿಕಾಸ್ ಕರ್ನಾಟಕದಲ್ಲಿ ನಾವು ತುಂಬಾ, ನಾನೇ ನೋಡಿದ್ದೀನಿ, ನಾನು ಮ್ಯಾರೇಜ್ ಆಗೋ ಮುಂಚೆನೂ ತುಂಬಾ ರಿಲೇಶನ್ಶಿಪ್ ಇಶ್ಯೂಸ್ ನೋಡಿದ್ದೀನಿ. ಹೌದು. ದೆನ್ ಸುಸೈಡ್ ಅಟೆಂಪ್ಟ್ ಅಂಡ್ ಲವ್ ಟ್ರ್ಯಾಪ್ಸ್ ಬ್ರೇಕ್. ಅಂತದೆಲ್ಲ ತುಂಬಾ ನಾನು ನೋಡಿದ್ದೀನಿ. ಹೌದು. ನನ್ಗೆ ಗೊತ್ತಿರೋರೆ ಡ್ರಗ್ಸ್ ಅಲ್ಲಿ ಎಷ್ಟೋ ಜನರು ಇದಾಗಿದ್ದಾರೆ. ಹ್ಮ್ ಸೊ ನನಗೆ ಮೈಂಡಿಗೆ ಫಸ್ಟ್ ಕೌನ್ಸಿಲರ್ ಅಂತ ಬಂದಾಗ ನನ್ನ ಹಸ್ಬೆಂಡ್ ಜೊತೆ ಹೇಳಿರೋ ಒಂದು ವಿಷಯ, ನಾನು ಇದು ಕರ್ನಾಟಕದಲ್ಲಿ ರೀಚ್ ಮೂವ್ ಮಾಡ್ತೀನಿ. ಮಾಡ್ತೀನಿ. ಮೂವ್ ಆಗ್ಬೋದು ಅಂತ ನಂಬಿಕೆ ಇತ್ತ ನಿಮಗೆ? ನಾನು ನಂಬಿಕೆ ರೀಚ್ ಇತ್ತು. ಆಗ್ತೀನಿ ಅಂತ ಹೇಳಿ? ಎಸ್ ನಂಬಿಕೆ ಇತ್ತು. ಬಿಕಾಸ್ ನನ್ಗೆ ಗೊತ್ತಿರೋ ಪ್ರಕಾರ ಯಾರು ಅಷ್ಟು ಕೌನ್ಸಿಲಿಂಗ್ ಅಲ್ಲಿ ಹ್ಮ್ ಒಂದು ಹುಡುಗನಿಗಿಂತ ಒಂದು ಹುಡುಗಿ ಜೊತೆ ಕಂಫರ್ಟ್ ಆಗಿರ್ತಾರೆ ಹುಡುಗಿಯರು ಕೌನ್ಸಿಲಿಂಗ್ ಹೌದು ಹೋಗ್ಬೇಕಾದ್ರೆ. ಹೌದು. ರಿಲೇಶನ್ಶಿಪ್ ಇಶ್ಯೂಸ್ ಅಂದ್ರೆ ಒಂದು ಹುಡುಗಿ ಜೊತೆ ಹೋಗಿ
ಹುಡುಗಿಯರಿಗೆ ಹುಡುಗಿಯರೇ ಬೇಕಾಗುತ್ತೆ ಸ್ವಲ್ಪ ವಿಷಯ ಹೇಳಲಿಕ್ಕೆ, ಹುಡುಗರ ಜೊತೆ ಹೇಳೋಕ್ಕಾಗಲ್ಲ. ಇವಾಗ ನಮ್ಗೆ ಡಾಕ್ಟರ್ ಜೊತೆ ಹೋದ್ರೆ ನಮ್ಗೆ ಫೀಲ್ ಆಗುತ್ತೆ. ಪಾಠಲ್ಲಿ ಏನಾದ್ರೂ ಒಂದು ಹೇಳೋಕ್ ಆಗದೆ ಇರೋ ವಿಷಯ ಇದ್ರೆ ನಮ್ಗೆ ಡಾಕ್ಟರ್ ಜೊತೆ ಹೇಳೋಕ್ಕಾಗಲ್ಲ, ಬಾಯ್ಸ್ ಡಾಕ್ಟರ್ ಜೊತೆ. ಹುಡುಗಿ ಡಾಕ್ಟ್ರೇ ಬೇಕಾಗಿರುತ್ತೆ. ಅದಕ್ಕೆ ನನ್ ಪ್ರಕಾರ ಹುಡುಗಿರಲ್ಲಿ ಕೌನ್ಸಿಲರ್ ಆಗಿ ನಾನು ಹೋಗ್ತೀನಿ ಅಂತ. ನನ್ ಮ್ಯಾರೇಜ್ ಆಗಿ ಅಲ್ಲಿರೋದ್ರಿಂದ ಅಲ್ಲೇ ಕ್ಯಾಬಿನ್ ಇಟ್ಟಿದ್ದೀನಿ. ಬಟ್ ಕರ್ನಾಟಕದಿಂದ ತುಂಬಾ ಕಸ್ಟಮರ್ಸ್ ನಂಗೆ ಬರ್ತಿದ್ದಾರೆ. ಕರ್ನಾಟಕದ ಹುಡುಗಿ ತುಂಬಾ ಹುಡುಗಿರು ಅಂತಲ್ಲ, ಹುಡುಗರು ಬಂದಿದ್ದಾರೆ. ಬಾಯ್ಸ್ ಮಾತ್ರ, ಮ್ಯಾರೇಜ್ ಆಗದೆ ಇರೋ ಹುಡುಗರು ತುಂಬಾ ಜನ ಬಂದಿದ್ದಾರೆ. ಅಂದ್ರೆ ಇವಾಗ ಡಿಪ್ರೆಷನ್ ಅಲ್ಲಿ ಹೋಗಿರೋರು ಬಂದಿದ್ದಾರೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತ ಬಂದವರು ಇದ್ದಾರೆ, ನೆಗೆಟಿವ್ ಥಿಂಗ್ಸ್ ಅಂತ ಹೇಳಿ ತುಂಬಾ ಜನ ಬರ್ತಿದ್ದಾರೆ. ನಂಗೆ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ನೆಗೆಟಿವ್ ಥಿಂಗ್ಸ್ ಬರ್ತಿದೆ ಅಂತವ್ರಿಗೆಲ್ಲ ನಾನು ದ ಬೆಸ್ಟ್ ಮೆಡಿಸಿನ್ ಅಂದ್ರೆ ಥೆರಪಿ. ಥೆರಪಿ ಇಸ್ ಬೆಸ್ಟ್ ಮೆಡಿಸಿನ್. ಅದು ಎಲ್ಲದಕ್ಕೂ ಆಗುತ್ತೆ. ಇದು ಇವಾಗ ನಿಮ್ಮ ಲೈಫಿನ ಇವಾಗಿನ ಸ್ಟೋರಿ. ಈಗ ನೀವು ಬಂದಿರುವಂತಹ ರೀಸೆಂಟ್ ಒಂದು 2-3-4 ಇಯರ್ ಅಲ್ಲಿ. ಸೊ ಅದಕ್ಕಿಂತ ಹಿಂದೆ ಬಿಹೈಂಡ್ ಸೀನ್ ಇರುತ್ತೆ. ನೀವು ಸ್ಕೂಲ್ ಹೋಗಿದಾಗಿರ್ಬೋದು, ನಿಮ್ ಲೈಫ್ ಆಗಿರ್ಬೋದು, ಅದೆಲ್ಲ ಯಾವ ರೀತಿ? ಅಶ್ರೀಫ್ ಅಂದ್ರೆ ಯಾರು, ಎಲ್ಲಿ ಬೆಳೆದಿದ್ದು, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಸ್ಕೂಲ್ ಕಲ್ತ್ರಿ, ಎಲ್ಲಿಯ ಸ್ಟೂಡೆಂಟ್ ನೀವು? ಅಂದ್ರೆ ಈಗ ನಿಮ್ಮ ಸ್ಕೂಲ್ನ ಮಕ್ಳು ನೋಡ್ಬೋದು ಈ ಒಂದು ಎಪಿಸೋಡ್ ಅನ್ನು. ಸೊ ಯಾವ ಸ್ಕೂಲಲ್ಲಿ ಕಲ್ತ್ರಿ ಅದೆಲ್ಲ ನಿಮ್ಮೊಂದು ಸ್ಟೋರಿ ಹೇಳ್ತಾ ಬನ್ನಿ. ನನ್ನ ಹೆಸರು ಅಶ್ರೀಫಾ. ಓಕೆ, ನೆಲ್ಯಾಡಿ ಅಂತ ಹೇಳೋ, ನೆಲ್ಯಾಡಿ ಕೋಲ್ಪೆ ಎಂಬ ಊರಿನ ಹುಡುಗಿ ನಾನು. ಆಕ್ಚುಲಿ ನನ್ನ ಊರು ಕೋಲ್ಪೆ. ನಾನು ಆಕ್ಚುಲಿ ಕಲ್ತಿರೋದು 10th ಅಷ್ಟೇ. 10th ಕಲ್ತು ನೀವು ಇಷ್ಟೆಲ್ಲ ಮಾಡೋದಾ? 10th ಅಷ್ಟೇ ಕಲ್ತಿರೋದು ನಾನು. ಬಿಕಾಸ್ ಮನೆಯಲ್ಲಿ ಆ ಟೈಮಲ್ಲಿ ತುಂಬಾ ಕಲ್ಸಲ್ಲ. ನನ್ನ ಅಪ್ಪನ ಮೈಂಡ್ ಅಲ್ಲಿ ಇದ್ದದ್ದು 18 ಏಜ್. ಅಂದ್ರೆ ನಾವು ಇಬ್ರು ಹುಡುಗಿರು. ಸೊ ನಮ್ಗೆ ನನ್ನ ತಂಗಿಗೆ 1.5 year ಅಷ್ಟೇ ಡಿಫ್ರೆಂಟ್ ಇರೋದು. ಮೈಂಡ್ ಸೆಟ್ ಕಲ್ತು ಏನ್ ಮಾಡ್ತಾರೆ ಇವರು ಹುಡುಗಿರು, ಏನ್ ಮಾಡಕ್ ಆ ತರನೇ ಇತ್ತು. ದೆನ್ ಅಪ್ಪನಿಗೆ ತುಂಬಾ ಕಷ್ಟ ಇದ್ದದ್ದು. ಅಪ್ಪ ಹೀಗೆ ಕೆಲಸ ಹೋಗ್ತಿದ್ರು, ಬಟ್ ಪರ್ಮನೆಂಟ್ ಜಾಬ್ ಅಂತ ಅಪ್ಪನಿಗೆ ಇರ್ಲಿಲ್ಲ. ಅಪ್ಪ ಅವಾಗ ಮರದ ಕೆಲಸ ಆ ತರ ಏನೆಲ್ಲ ಮಾಡ್ತಾರೆ, ಟೋಟಲ್ ಆಗಿ ಎಲ್ಲ ಕೆಲಸ ಹೋಗ್ತಾರೆ. ಅಮ್ಮ ಮನೆಯಲ್ಲಿ ಹೌಸ್ ವೈಫ್ ಅಂದ್ರೆ ಅದೊಂದು ಜಾಬ್ ಅಲ್ವಾ? ಅಂದ್ರೆ ಅಪ್ಪನ್ಗೆ ಅವಾಗಿನ ಮೈಂಡ್ ಸೆಟ್ ಅಲ್ಲಿ ಇದ್ದದ್ದು 18 ಏಜ್ ಆಗ್ಬೇಕು, ಮಕ್ಳನ್ನ ಮದುವೆ ಮಾಡಿಸ್ಕೊಳ್ಬೇಕು ಅಷ್ಟೇ ನನ್ನ ಅಪ್ಪನಿಗೆ ಥಿಂಕಿಂಗ್. ಅಲ್ಲಿಗೆ ಮುಗೀತು. ಜವಾಬ್ದಾರಿ ಕೂಡ. ನನ್ಗೆ ಆಕ್ಚುಲಿ ನನ್ಗೂ ಕಲಿಬೇಕು ಅಂತ ಅವಾಗೇನ್ ಇಂಟ್ರೆಸ್ಟ್ ಇರ್ಲಿಲ್ಲ. ಓಕೆ, ನನ್ಗೆ ಮ್ಯಾರೇಜ್ ಅಲ್ಲಿ ತುಂಬಾ ಜಾಸ್ತಿ ಆಸಕ್ತಿ ಇತ್ತು. ತುಂಬಾ ಆಸಕ್ತಿ ಇತ್ತು ಮ್ಯಾರೇಜ್. ಓಕೆ, ಮ್ಯಾರೇಜ್ ಲೈಫ್ ಆತರ ಆ ಏಜ್ ಅಲ್ಲಿ ನಮ್ಗೆ ಅಂತದೆಲ್ಲ ಇರುತ್ತೆ. ಮ್ಯಾರೇಜ್ ಆದ್ಮೇಲೆ ಬೇಡ ಅಂತ ಆಯ್ತಾ? ನೋ ವೇ. ಏನ್ ಹೇಳುದು, ಐ ಆಮ್ ಪ್ರೌಡ್, ಐ ಆಮ್ ಹ್ಯಾಪಿ, ಸೋ ಹ್ಯಾಪಿ. ಬಿಕಾಸ್ ನನ್ಗೆ ಇಂತ ಒಂದು ಮದ್ವೆ ಆಗಿ ಸ್ಟಡಿ ಮಾಡ್ಲಿಕ್ಕೆ ಕಳ್ಸಲ್ಲ ಎಲ್ಲ ಹುಡುಗರು. ಕಲ್ತು ಹುಡುಗಿರೇ ಎಷ್ಟೋ ಜನ ಮನೆ ಕೆಲಸ ಮಾಡಿ ಇದಾರಲ್ವಾ? ಇವಾಗ ಬಿಕಾಮ್ ಮಾಡಿದವ್ರು, ನನ್ಗೆ ಗೊತ್ತಿರೋ ತರನೇ ಬಿಕಾಮ್ ಮಾಡಿದವರು ಮನೆ ಕೆಲಸ ಮಾಡ್ತಾ ಇದ್ದಾರೆ, ಜಾಬ್ಗೆ ಹೋಗ್ತಿಲ್ಲ. ಅಂತದ್ರಲ್ಲಿ ನಾನು ಕಲಿದ್ದೇ 10th ಅಷ್ಟೇ ನಾನು ಮುಗಿಸಿರೋದು. ನನ್ನನ್ನು ಮದುವೆ ಆಗಿ ಕರ್ಕೊಂಡು ಬಂದು ನನ್ನನ್ನು ಸ್ಟಡಿ ಮಾಡಿಸಿ, ನನ್ಗೆ ಸ್ಟಡಿಯಲ್ಲಿ ಇಂಟ್ರೆಸ್ಟ್ ತರಿಸಿ ಇವಾಗ ಇಷ್ಟ ಮಟ್ಟಿಗೆ ನಾನು ನಿಂತಿದ್ದೀನಿ ಅಂದ್ರೆ ಬಿಗ್ ಸಪೋರ್ಟ್ ಅಂತ ಹೇಳ್ಬೋದು. ನನ್ ಕಾನ್ಫಿಡೆನ್ಸ್ ಅಂತ ಹೇಳಲ್ಲ, ಬಿಕಾಸ್ ಮೈ ಕಾನ್ಫಿಡೆನ್ಸ್ ನಾನೇ, ನನ್ನ ಕಾನ್ಫಿಡೆನ್ಸ್ ನಾನೇ. ಹಿ ಇಸ್ ಮೈ ಸಪೋರ್ಟರ್, ಬ್ಯಾಕ್ ಬೋನ್. ಹಿ ಇಸ್ ಮೈ ಸಪೋರ್ಟರ್ ಅಂತ ಹೇಳ್ಬೋದು. ಅವ್ರು ಸಪೋರ್ಟ್ ಮಾಡಿದಕ್ಕೆ ನಾನು ಇವಾಗ ಇಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಎಸ್, ಶೋರ್, 100% ಹೇಳ್ಬೋದು. ಅಂದ್ರೆ ಇವಾಗ ಬದಲಾಗ್ತಾ ಇದೆ, ಡಿಜಿಟಲ್ ಯುಗ ಬರ್ತಾ ಇದ್ದಾರೆ, ಎಲ್ಲರೂ ಚೇಂಜ್ ಆಗ್ತಾ ಇದ್ದಾರೆ. ಮೊದಲೆಲ್ಲ ಸ್ವಲ್ಪ ಕಷ್ಟ ಇತ್ತು ಹೊರಗಡೆ ಬರೋದು. ಇವಾಗ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ, ಪಬ್ಲಿಕ್ ಬರ್ತಾ ಇದ್ದಾರೆ, ಜಾಬ್ ಮಾಡ್ತಾ ಇದ್ದಾರೆ ಅಲ್ಲ? ಅದೇ, ನಾನು ಕೋಲ್ಪೆಲಿ ಕೊಣಾಲು ಸ್ಕೂಲ್ ಅಂತ ಇದೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಲು, ಅಲ್ಲಿ ನಾನು ಕಲ್ತಿರೋದು. ಸಣ್ಣೊಂದು ಶಾಲೆ, ಸರ್ಕಾರಿ ಶಾಲೆ, ನಾನು ಅಲ್ಲೇ ಕಲ್ತಿರೋದು. ಹೈಸ್ಕೂಲ್ ಮಾಡಿದೆ. ಅಂದ್ರೆ 1 to 7, 10 ಎಲ್ಲ ಒಂದೇ ಕಡೆ ಇತ್ತು. ಒಂದೇ ಕಡೆ ಅಲ್ಲಿ ಅಂದ್ರೆ ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಅಲ್ಲೇ ಇರೋದು. ಬಟ್ ಕಾಲೇಜ್ ಸ್ಟೆಪ್ ಕೂಡ ನಾನು ಹತ್ಲಿಲ್ಲ. ಪ್ರೈಮರಿ ಆದ ನಂತರ ಹೈಸ್ಕೂಲ್ಗೆ ಹೋದೆ. ಅದಾದ ನಂತರ ನಾನು ಹಾಸ್ಟೆಲ್ಗೆ ಹೋದೆ. ಹಾಸ್ಟೆಲ್ ಅಂದ್ರೆ 9th ಸ್ಟಾಪ್ ಮಾಡಿ ಹಾಸ್ಟೆಲ್ಗೆ ಹೋದೆ. ಅಂದ್ರೆ ವುಮೆನ್ಸ್ ಕಾಲೇಜ್ ಶರಿಯತ್ ಇದೆಯಲ್ಲ, ಅದು ಕಲ್ತೆ. ಅದ್ರಲ್ಲಿ ವುಮೆನ್ಸ್ ಕಾಲೇಜ್ಗೆ ಹೋದೆ, ದೇರ್ಲಕಟ್ಟೆ ವುಮೆನ್ಸ್ ಕಾಲೇಜ್ಗೆ ಹೋದೆ. ಅಲ್ಲಿದ್ದೆ, ಅಲ್ಲಿ ಟೀಚಿಂಗ್ ಕೂಡ ಮಾಡ್ತಿದ್ದೆ. ಅಂದ್ರೆ ಅಲ್ಲಿ ಕಲಿಯೋದ್ರಲ್ಲಿ ಸ್ವಲ್ಪ ನಾನು ಹುಷಾರಿದ್ದೆ. ಟೀಚಿಂಗ್ ಮಾಡಿದೆ, ಅಲ್ಲಿ 10th ಮಾಡಿದೆ. ದೆನ್ ಇವಾಗ ಈಗ ಇದ್ದೀನಿ. 10th ಮುಗಿಸ್ಕೊಂಡು ಸ್ಟಾಪ್ ಆದ್ರೆ 10th ಮುಗಿಸಿ ನೆಕ್ಸ್ಟ್ ಮ್ಯಾರೇಜ್ಗೆ ರೆಡಿ ಆದೆ. ರೆಡಿ ಅಂದ್ರೆ 18 ಏಜ್ ಆಗುವಾಗ ಮದುವೆ ಮಾಡಿಸ್ಬೇಕು ಅಂತ ಅಪ್ಪನ ಮೈಂಡ್ ಅಲ್ಲಿ ಇತ್ತು. ಅದೇ 18 ಏಜ್ 10 days ಅಲ್ಲಿ ನನ್ ಮದುವೆ ಆಯ್ತು. 18 ಏಜ್ ಫುಲ್ ಆಗಿ 10 days ಆಗುವಲ್ಲೇ ನನ್ ಮದುವೆ ಕೂಡ ಆಗೋಯ್ತು. ಇವಾಗ ಹೀಗಿದ್ದೀನಿ. ಎಲ್ಲಾದ್ರೂ ಅವಾಗ ಮೈಂಡ್ ರೀಡ್ ಎಲ್ಲ ಕಲ್ತಿದ್ರೆ ಮೊದಲೇ ಹಸ್ಬೆಂಡ್ ಚೆಕ್ ಮಾಡಿ? ಇಲ್ಲ, ಅವಾಗ ಅಂದ್ರೆ ನಾವು ಹೊರಗೆ ಎಲ್ಲೂ ಹೋಗ್ತಿರ್ಲಿಲ್ಲ. ಅವಾಗ ತುಂಬಾ ಸ್ಟ್ರಿಕ್ಟ್ ಇತ್ತು, ಮನೆಯಲ್ಲೇ ಇದ್ದೆ. ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು? 4.5 year ಆಯ್ತು. 4.5 year ಆಯ್ತು. ಅಂದ್ರೆ ಮ್ಯಾರೇಜ್ ಆಗಿ 1 ವರ್ಷದಲ್ಲೇ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ? 1 ವರ್ಷ ಅಂತಿಲ್ಲ, ಒಂದು 6 month ಆಗುವಾಗ್ಲೇ ನಾನು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ಫಸ್ಟ್ PU ಸೆಕೆಂಡ್ PU ಎಲ್ಲ ಇದು ಆನ್ಲೈನ್ ಅಲ್ಲಿ ಸ್ಟಡಿ ಮಾಡಿ
ದೆನ್ ಇದಕ್ಕೆ ನಾನು ಸ್ಟೆಪ್ ಹಾಕಿದ್ದು. ಈಗ ಮ್ಯಾರೇಜ್ಗಿಂತ ಮುಂಚಿನ ಲೈಫ್ ಜಾಲಿ ಇತ್ತಂತೆ, ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅಲ್ಲಿ ಜಾಲಿ ಮಾಡಿದ್ರೆ ಇವಾಗ ಜಾಲಿ ಮಾಡ್ತಾ ನಾನು ಇದ್ದೀರಾ? ಇವಾಗ ಜಾಲಿ ಮಾಡ್ತೀನಿ. ಇವಾಗ ಎಂಜಾಯ್ ಮಾಡ್ತಾ ಇದ್ದೀರಿ? ಇವಾಗಂದ್ರೆ ಇವಾಗಿರೋ ಇದಕ್ಕಿಂತ ಮ್ಯಾರೇಜ್ ಆಗಿ ಹ್ಮ್. ನನ್ನ ಇವಾಗ ಲೈಫೇ ನನಗೆ ಆಕ್ಚುಲಿ ತುಂಬಾ ಖುಷಿ ಹ್ಯಾಪಿ ಆಗ್ತಾ ಇದೆ. ಇದೆ. ಮಗು ಇದೆ, ನನ್ನ ಹಸ್ಬೆಂಡ್, ಮಗು, ಮನೇಲಿ ಎಲ್ರು ಓಕೆ, ಹ್ಮ್. ಏನು ಡಿಸ್ಟರ್ಬ್ ಇಲ್ಲ, ಹೀಗೆ ರಿಲ್ಯಾಕ್ಸ್ ಜಾಲಿ ಆಗಿ ಹೋಗ್ತಾ ಲೈಫ್ ಹೋಗ್ತಾ ಹೋಗ್ತಾ ಇದೆ. 2 ಸ್ಟೇಟ್ ಕಂಡವ್ರು ನೀವು, ಎಸ್, ಕರ್ನಾಟಕ ಕೇರಳ, ಯಾವ್ದು ಬೆಸ್ಟ್ ಅನ್ಸ್ತಾ ಇದೆ? ನಾನು ಕರ್ನಾಟಕದ ಹುಡುಗಿ ಅಲ್ವಾ, ಸೊ ಕರ್ನಾಟಕ. ಕರ್ನಾಟಕ. ಇಲ್ಲಿಂದ್ರೆ ನಾನು ಕೇರಳದಲ್ಲಿ ಮಾಡ್ಕೊಂಡು ಕೇರಳದಲ್ಲೇ ಫೇಮಸ್ ಆಗಿ ಕೇರಳದಲ್ಲೇ ಸಪೋರ್ಟರ್ಸ್ ಯಾವ ಕಡೆಯಿಂದ ಬರ್ತಾ ಇದೆ? ನನ್ ತುಂಬಾ ಮಂದಿ ಹೇಳ್ತಾರೆ ಕರ್ನಾಟಕ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಪೋರ್ಟೇ ಮಾಡಲ್ಲ. ಇಲ್ಲ. ಕರ್ನಾಟಕದಲ್ಲಿ ಅಂತೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಅಷ್ಟೊಂದು ನೋಡ್ತಾರೆ, ವ್ಯೂಸ್ ಮಾಡ್ತಾರೆ, ಅಂದ್ರ ಎಸ್ ನೋಡಿದ್ದು ಅಷ್ಟೇ, ಫಾಲೋ ಮಾಡಲ್ಲ, ಸಪೋರ್ಟ್ ಮಾಡಲ್ಲ, ಆ ತರ ಏನು ಇರಲ್ಲ ಅಂತ ಹೇಳಿ. ನಾನು ಅದು ನಂಬಲ್ಲ. ನಂಬಲ್ಲ, ಸಪೋರ್ಟ್ No. ಮಾಡ್ತಾರೆ ಇಲ್ಲಿ. ಸಪೋರ್ಟ್ ಮಾಡ್ತಾರೆ. ನನ್ನ ಎಲ್ಲ ಫಾಲೋವರ್ಸ್ ಇರೋದೇ ಕರ್ನಾಟಕದಿಂದ. Yes. ಮಡಿಕೇರಿಯಿಂದ ನಂಗೆ ಕಾಲ್ ಬರುತ್ತೆ. Yes. ಮಡಿಕೇರಿ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಮಹಾರಾಷ್ಟ್ರ. ಕಸ್ಟಮರ್. ಹಾ, ಎಸ್, ಮಹಾರಾಷ್ಟ್ರದಿಂದ ಕಸ್ಟಮರ್ ಕೂಡ ಅಕ್ಸೆಪ್ಟ್ ಮಾಡಿದೀವಿ. ರೀಸೆಂಟ್ಲಿ 3 days ಆಯ್ತು ಅಷ್ಟೇ. ಹಾ, ಅಪ್ಪ ಅಮ್ಮ ಇಬ್ರು ಮಕ್ಕಳು ಹಾ, ನನ್ನ ಜೊತೆ ಬಂದಿದ್ರು. ಓಕೆ. ಮಹಾರಾಷ್ಟ್ರದಿಂದ ನಂಗೆ ಕಸ್ಟಮರ್ ಬರ್ತಿದೆ ಅಂದ್ರೆ ಎಷ್ಟು ನಮ್ಗೆ ಸಪೋರ್ಟ್ ಅಂದ್ರೆ ಅವ್ರು ಬೆಂಗಳೂರವರು, ಮಹಾರಾಷ್ಟ್ರದಲ್ಲಿ ಸೆಟ್ಲ್ ಆಗಿರೋದು, ಇವಾಗ 4-5 year ಆಗಿ ಸೆಟ್ಲ್ ಆಗಿದ್ದಾರಂತೆ. ಅಲ್ಲಿಂದಲೂ ಕೂಡ ನಂಗೆ ಕಸ್ಟಮರ್ ಬರ್ತಿದೆ. ಕರ್ನಾಟಕದಿಂದ ತುಂಬಾ ಜನರು ನಂಗೆ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಆಗ್ತಾರೆ. ನನ್ನ ಫಾಲೋವರ್ಸ್ ಇರೋದೇ ಕರ್ನಾಟಕ ಜನರು ಇದ್ದಾರೆ, ಮಲಯಾಳದಲ್ಲಿ ಇಲ್ಲ. ನಾನು ಆಕ್ಚುಲಿ ನೀವು ಹೇಳಿದ್ರಲ್ಲ 2 ಸ್ಟೇಟ್ ಕಂಡವ್ರು. ಸ್ಟೇಟ್ ಕಂಡವರು ಅಂತ, 2 ಸ್ಟೇಟ್ ಅಲ್ಲೂ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಮೈಂಡ್ ಯೂಸ್ ಮಾಡಿದೀರಾ, ಮಿಡ್ಲಲ್ಲಿ ಹೋಗಿ ನಿಂತ್ಕೊಂಡಿದ್ದೀರಾ, ಆ ಕಡೆಯಿಂದ ಬನ್ನಿ ಈ ಕಡೆಯಿಂದ ಬನ್ನಿ ಅಂತ. ಶೀವಿನ್ಸ್ ಸ್ಟೋರಿ ಕನ್ನಡದಲ್ಲಾದ್ರೆ ಶೀವಿನ್ಸ್ ಕಮ್ಯುನಿಟಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ, ಅದು ಮಲಯಾಳದಲ್ಲಿ. 2 ಮಾಡ್ತಾ ಎರಡು ಇದ್ದೀರಾ, ಮಾಡ್ತೀನಿ. ಮಲಯಾಳದಲ್ಲೂ ಕೂಡ ಮಾಡ್ತಾ ಇದ್ದೀರಾ? ಆದ್ರೆ ಮಲಯಾಳ ಫಾಲೋವರ್ಸ್ ಗಿಂತ ನನಗೆ ಕನ್ನಡ ಫಾಲೋವರ್ಸ್ ಜಾಸ್ತಿ ಇದೆ. ಅಲ್ಲ, ಕರ್ನಾಟಕದವ್ರು ನಂಗೆ ಸಪೋರ್ಟ್ ಮಾಡ್ತಾರಲ್ವಾ. ಹೌದು. Okay. ಎಷ್ಟು ದುಡಿತೀರಾ ಮಂತ್ಲಿ? 2 ಕಡೆ ಹಿಡ್ಕೊಂಡು, ಆ ಕಡೆ ಈ ಇಲ್ಲಪ್ಪ, ಕಡೆದ? ಆ ಕಡೆ ಮಲಯಾಳದಲ್ಲಿ ಏನು ಅಷ್ಟು ಕೌನ್ಸಿಲಿಂಗ್ ಅಷ್ಟು ಬರಲ್ಲ, ನಂಗೆ ಬರ್ತಿರೋದು ಕರ್ನಾಟಕದಿಂದ. ಈ ಕಡೆಯಿಂದ ಜಾಸ್ತಿ ಅಂದ್ರೆ ಈಗ ನೆಕ್ಸ್ಟ್ ಬರ್ಬೋದು, ನೆಕ್ಸ್ಟ್ mostly. ಬರ್ಬೋದೇನೋ. ಫ್ಯೂಚರ್ ಇದೆಯಲ್ಲ ಇನ್ನು ತುಂಬಾ. ಆದ್ರೆ ನಂಗೆ ಆಕ್ಚುಲಿ ನಾನಿಲ್ಲ ಎಲ್ಲಾದ್ರೂ ಇವಾಗ ಸ್ವಲ್ಪ ಗೊತ್ತಾಗಿದ್ದೀನಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಹ್ಮ್. ಹೊರಗೋದ್ರೆ ಎಲ್ಲರೂ ಮೆಂಟಲಿಸ್ಟ್ ಅಂತ, ಆದ್ರೆ ಯಾರು ಕೌನ್ಸಿಲರ್ ಅಂತ ಕರೆಯೋದೇ ಇಲ್ಲ. ಮೆಂಟಲ್ ಅಂತ ಕರೀತಾರೆ ಹೇಗೆ? ಹೇಳ್ತಾರೆ, ಕಮೆಂಟ್ ಕೂಡ ಬರುತ್ತೆ, ಹಾ. ನೀ ದೊಡ್ಡ ಮೆಂಟಲ್ ಹಾಗೆ ಹೀಗೆ ಅಂತೆಲ್ಲ. ಅಲ್ಲ, ಬಟ್ ಅದ್ರ ಹೆಸರಲ್ಲಿ ಇದೆ ಸೈಕೊಲಾಜಿಕಲ್ ಅಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಹ್ಮ್. ಎಲ್ಲಾರ ಮೈಂಡ್ ಅಲ್ಲಿ ಸೈಕೊಲಾಜಿಕಲ್ ಅಂದ್ರೆ ಸೈಕೋ, ಹ್ಮ್. ಮೆಂಟಲಿಸ್ಟ್ ಅಂದ್ರೆ ಮೆಂಟಲ್, ಹೌದು. ಆ ರೀತಿಯ ಟ್ರೀಟ್ ಮಾಡ್ತಾರೆ. ಬಟ್ ಅದ್ರೊಳಗೆ ಏನಿದೆ, ಅದರಿಂದ ಏನ್ ಕಲಿಬೇಕು, ನಮ್ಗೆ ಏನ್ ಯೂಸ್ ಆಗುತ್ತೆ ಅನ್ನೋದು ಯಾರು ಥಿಂಕ್ ಮಾಡಲ್ಲ. ಅಲ್ಲ, ನಾವು ಹೇಳ್ತೇವೆ, ನಾವು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅದ್ರಲ್ಲಿ ತಪ್ಪು ಕಂಡು ಹಿಡಿತಾರೆ ಅಂತ yes, ಹೇಳ್ತಾರೆ ಹೌದು. ಅಲ್ವಾ. ನಾವೇನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದ್ರಲ್ಲಿ ಏನಾದ್ರೂ ಒಂದು ತಪ್ಪು ಕಂಡು ಹಿಡಿತಾರೆ. 100%. ಅದೇ ರೀತಿದು ಈ ಸೈಕೊಲಾಜಿಕಲ್ ಕೌನ್ಸಿಲರ್ ಅನ್ನೋದು ಕಲ್ತ ನನ್ಗೆ ಗೊತ್ತು ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ಹೌದು. ಆಕ್ಚುಲಿ ಒಂದೊಂದು ಕಸ್ಟಮರ್ ಬರುವಾಗ ನಮ್ ಜೊತೆ ರಿಲೇಶನ್ಶಿಪ್ ಇಶ್ಯೂಸ್ ಪ್ರಾಬ್ಲಮ್ಸ್ ಬರುತ್ತೆ. ಹಸ್ಬೆಂಡ್ ವೈಫ್ ಅನ್ನೋದು ಹ್ಮ್. ದ ಬೆಸ್ಟ್ ಬಾಂಡಿಂಗ್ ಅದು. ಹ್ಮ್. ಅಂದ್ರೆ 100 ಜನ್ಮಕ್ಕೂ ಜೊತೆಯಾಗಿರ್ಬೇಕು ಅನ್ನೋ ಒಂದು ಬಾಂಡಿಂಗ್. ಹೌದು. ಬಟ್ ಅದ್ರ ನಡುವೆ ಹಸ್ಬೆಂಡ್ ಅಂಡ್ ವೈಫ್ ನಡುವೆನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಹ್ಮ್. ಲೈಫ್ ಫುಲ್ ಹೋಯ್ತು. ಹೌದು. ಅದ್ರಲ್ಲಿ ಮಕ್ಳಿದ್ರ ಮಕ್ಳಿಗೂ ಫ್ಯೂಚರ್ ಹೌದು. ಹೋಯ್ತು. ಅಂತ ಪ್ರಾಬ್ಲಮ್ಸ್ ಬರುವಾಗ ಅದನ್ನ ಅವ್ರನ್ನ ಒಂದು ಮಾಡೋ ಜವಾಬ್ದಾರಿ ನಂದಾಗಿರುತ್ತೆ ಅವಾಗ ಕೌನ್ಸಿಲರ್ ಆಗಿ. ಮಾಡ್ತೀರಿ? ಎಸ್, ಮಾಡ್ತೀನಿ. ಹ್ಮ್, ಅಂದ್ರೆ ನನ್ ಕೈಲಾಗೋಷ್ಟು ಪ್ರಯತ್ನ ನಾನು ಮಾಡ್ತೀನಿ. ಯಾವ್ದಾದ್ರು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆದಿದ್ಯಾ? ಈಗ ಹಸ್ಬೆಂಡ್ ವೈಫ್ ಬಂದು ಏನೋ ಪ್ರಾಬ್ಲಮ್ಸ್ ಇದ್ರು, ಇಲ್ಲ ಇನ್ನು ಆಗುದೇ ಇಲ್ಲ, ಇದು ಬ್ರೇಕಪ್ ನೋ ಡೌಟ್, ಇದು ಡೈವರ್ಸ್ ಕೇಸ್ ಅಂತ ಹೇಳಿರುತ್ತೆ, ಅಂತದ್ ಯಾವ್ದಾದ್ರು ಸರಿ ಮಾಡಿ ಅವ್ರು ಮತ್ತೆ ಇವಾಗ ಜೀವನ ಶುರು ಇವಾಗ ಮಾಡಿದ್ರು? ಜೀವನ ಶುರು ಮಾಡಿದವ್ರು ಇರ್ತಾರೆ, ನಂಗೆ ಡೈಲಿ ಕಾಲ್ ಮಾಡ್ತಾರೆ. ಹೌದಾ? 2 days 3 days ಒಂದ್ಸತಿ ಕಾಲ್ ನಾವು ಮಾಡ್ತಾರೆ, ಚೆನ್ನಾಗಿದೆ ಅಂತ ಹೇಳಿ? ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಹಸ್ಬೆಂಡ್ ನಂಗೆ ಡೈಲಿ ಮೆಸೇಜ್ ಮಾಡ್ತಾರೆ, ಹಾ. ಥ್ಯಾಂಕ್ ಯು ಸೋ ಮಚ್. Thank you so ನಂಗೆ much ಅಂತ ಹೇಳಿ. ಅವ್ರ ಲೈಫಲ್ಲಿ ಏನಾದ್ರೂ ಒಳ್ಳೆ ಮೂಮೆಂಟ್ ಆದ್ರೆ ತಕ್ಷಣ ನಂಗೆ ಇನ್ಫಾರ್ಮ್ ಮಾಡ್ತಾರೆ, ನಮ್ ಮಾಡ್ತಾರೆ. ಲೈಫಲ್ಲಿ ಈ ತರ ಏನು ಅವರ ಆಯ್ತು. ಸ್ಟೋರಿ ಅಂದ್ರೆ ಅದ್ರಲ್ಲಿ ಇದ್ದದ್ದು ಏನಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮೇನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಂಡರ್ಸ್ಟ್ಯಾಂಡ್ ಇಲ್ಲದೆ ಯಾವ ಇದ್ರೆ ತರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅಲ್ಲ, ಇದು ಅವರ ತುಂಬಾ- ಹೆಸರೇನು ಹೇಳ್ಬೇಡಿ, ಆ Okay. ಸ್ಟೋರಿ ಒಂದು ಕರೆಕ್ಟ್ ಆಗಿ ಹೇಳಿ. ಸ್ಟೋರಿ ಅಂದ್ರೆ ಎಲ್ಲಾ ಹುಡುಗಿರು ನನ್ನನ್ನು ನಾನು ಸೇರಿಸಿ ಹೇಳ್ಬೇಕಂದ್ರೆ, ನಾವ್ ಮಾಡೋ ಒಂದೇ ಒಂದು ತಪ್ಪಂದ್ರೆ ಹ್ಮ್. ಎಕ್ಸ್ಪೆಕ್ಟ್ ಮಾಡೋದು, ಓವರ್ ಥಿಂಕಿಂಗ್. ಓವರ್ ಥಿಂಕಿಂಗ್ ಅಂಡ್ 100%. ಎಕ್ಸ್ಪೆಕ್ಟ್ ಮಾಡೋದು. ನಾನಾದ್ರೂ ಅಷ್ಟೇ, ಹಾ. ನಾನು ಕೂಡ ಎಲ್ಲಾ ಹುಡುಗಿರು ಮ್ಯಾರೇಜ್ ಆದ ನಂತರ ಅಂದ್ರೆ ಇವಾಗ ಲವ್ ಮ್ಯಾರೇಜ್ ಆಗಿರೋರು ಹೇಳೋದೇ ಬೇಡ, ಅವ್ರು ಹ್ಮ್. ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು. ಲವ್ ಮಾಡೋ ಟೈಮಲ್ಲಿ ಈ ತರ ಇದ್ರು, ಆ ತರ ಇದ್ರು, ಇವಾಗ ನಂಗೆ ಹ್ಮ್. ಟೈಮ್ ಕೊಡಲ್ಲ, ಆ ತರ ಬಂದಿರೋ ಕೇಸಸ್ ಇದೆ. ಹೌದು. ಅರೇಂಜ್ ಮ್ಯಾರೇಜ್ ಅಲ್ಲೂ ಬರೋ ಒಂದೇ ಒಂದು ವಿಷಯ ಅಂದ್ರೆ ಎಕ್ಸ್ಪೆಕ್ಟ್. ಅದಕ್ಕೆ ನಾನು ಹೇಳೋದು, ನೆವರ್ ಎಕ್ಸ್ಪೆಕ್ಟ್ ಎನಿವನ್, ಯಾರ ಜೊತೆ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಅದು ಅಕ್ಸೆಪ್ಟ್ ಮಾಡೋದು. ಎಸ್, ಹಸ್ಬೆಂಡ್ ಆಗಿರ್ಲಿ, ಮಕ್ಳಾಗಿರ್ಲಿ, ಯಾರೇ ಆಗಿರ್ಲಿ, ಡೋಂಟ್ ಎಕ್ಸ್ಪೆಕ್ಟ್ ಎನಿವನ್. ಯಾರ ಜೊತೆ ಏನು ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಮಾಡ್ಬಾರ್ದು. ಯಾಕಂದ್ರೆ ನಾವ್ ಯಾವಾಗ ಗೊತ್ತಾ ಕೀಳಾಗೋದು, ನಮ್ಗೆ ಹರ್ಟ್ ಆಗೋದು ಯಾವಾಗ ನಾವು ನಂಬಿರೋ ವ್ಯಕ್ತಿ ಏನಾದ್ರೂ ಹರ್ಟ್ ಮಾಡಿದ್ರೆ. Hurt ಮಾಡಿದ್ರೆ ಅವ್ರು ಹರ್ಟ್ ಮಾಡ್ತಾರೆ ಅಂತ ನಾವು ಮೊದಲೇ ಓಕೆ ನಾನು ಏನೇ ಎಕ್ಸ್ಪೆಕ್ಟ್ ಮಾಡಲ್ಲ, ಮಾಡಲ್ಲ.
ಓಕೆ ನಾನು ಎಕ್ಸ್ಪೆಕ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿ ಪರವಾಗಿಲ್ಲ, ಸಿಕ್ಲಿಲ್ಲ ಅಂತ ಓಕೆ, ಹೇಳುವಾಗ ಈ ಒಂದು ತುಂಬಾ ಫೀಲ್ ಹರ್ಟ್ ಬರುತ್ತೆ. ಆಗುತ್ತೆ. ಹೌದು. ಅದೇ ಆಕ್ಚುಲಿ ರಿಲೇಶನ್ಶಿಪ್ ಅಲ್ಲಿ ನಡೀತಾ ಇರೋದು. ಓಕೆ. ಈ ಹುಡುಗಿರು ಅಂದ್ರೆ ಹುಡುಗಿರು ವೈಫ್ ಇದ್ದಾರಲ್ಲ, ಹ್ಮ್. ಅವ್ರು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೌದು. ಹಸ್ಬೆಂಡ್ ನನ್ ಜೊತೆ ಆತರ ಇರ್ಬೇಕು, ಈ ತರ ಈ ತರ ಇರ್ಬೇಕು. ಇರ್ಬೇಕು. ಇವಾಗ ಅತ್ತೆ ಅಂದ್ರೆ ಮದರ್ ಇನ್ ಲಾ ಇರ್ತಾರಲ್ಲ, ಅವ್ರ ಹೌದು. ಜೊತೆ ಅಂದ್ರೆ ಕಂಪ್ಯಾರಿಸನ್ ಹ್ಮ್. ಎಕ್ಸ್ಪೆಕ್ಟೇಷನ್ ಹೌದು. ಇದೆಲ್ಲ ಇದ್ರೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಪ್ರಾಬ್ಲಮ್ ಬರುತ್ತೆ. ಅಂದ್ರೆ ಅಮ್ಮನ ಜೊತೆ ಏನಾದ್ರೆ ಓಕೆ, ನನ್ ಜೊತೆ ಏನು ಇವಾಗ ಪ್ರೀತಿ ಕಡಿಮೆ ಆಗಿದೆ, ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ನಂಗೆ ಮೆಸೇಜ್ ಮಾಡ್ತಿಲ್ಲ. ಇವಾಗ ನಾನು ಹೇಳೋದಂದ್ರೆ ಒಂದು ಹುಡುಗಿಯಾಗಿ ನಾನು ಹೇಳೋದು, ನನ್ಗೆ ಇವಾಗಿರೋ ರೋಲ್ ಹ್ಮ್. ಮದರ್ ರೋಲ್ ಇರ್ಬೋದು ಅಂಡ್ ವೈಫ್ ರೋಲ್ ಹ್ಮ್. ಅಷ್ಟೇ ಇರೋದು. ಮದರ್ ರೋಲ್ ಅಂಡ್ ವೈಫ್ ರೋಲ್ ಅವರೊಳಗೆ ಅಷ್ಟೇ ಇರೋದು. ಅಷ್ಟೇ. ಬಟ್ ಒಂದು ಹುಡುಗ ಆಗಿದ್ರೆ ಹ್ಮ್. ಮ್ಯಾನ್ಗಿರೋದು ಫಾದರ್ ರೋಲ್ ಇರುತ್ತೆ, ಸನ್ ರೋಲ್ ಇರುತ್ತೆ, ಹಸ್ಬೆಂಡ್ ರೋಲ್ ಇರುತ್ತೆ, Yes. ದೆನ್ ಓವರ್ ಎಲ್ಲಾ ಫ್ಯಾಮಿಲಿ ಮ್ಯಾನೇಜ್ ಮಾಡುವಂತ ರೋಲ್ ಇರುತ್ತಲ್ಲ, ಹೌದು. ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ತುಂಬಾ ಕಷ್ಟ ಅದೊಂದು ಇರುತ್ತೆ. ಹುಡುಗನಿಗೆ ಅಷ್ಟೇ ಅರ್ಥ ಆಗೋದು, ಅದು ಹುಡುಗಿರಿಗೆ ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ. ನಾನಾದ್ರೂ ಅಷ್ಟೇ, ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀನಿ, ಹ್ಮ್. ಮಾಡಲ್ಲ ಅಂತಲ್ಲ, ಬಟ್ ಅದು ನಮ್ ತಪ್ಪಲ್ಲ. ಅದು ಆಕ್ಚುಲಿ ನಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನಾವು ಮಾಡೋ ಆ ಲವ್ ಇಂದ Blood ಅಲ್ಲಿ ಬಂದದ್ದು ಹುಡುಗಿಯರ. ಒಂದು ಮೆಂಟಲ್ ಅಂತ ಹೇಳ್ಬೋದು, ಹ್ಮ್. ತುಂಬಾ ಅಡಿಕ್ಟ್ ಆಗಿರೋದ್ರಿಂದ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ, Yes. ಬಟ್ ಅದು ಅಂಡರ್ಸ್ಟ್ಯಾಂಡ್ ಮಾಡೋಕ್ ಆಗಲ್ಲ. ಹ್ಮ್. ಆ ಸಣ್ಣ ಸಣ್ಣ ವಿಷಯವನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಬದುಕ್ತಾರಲ್ಲ, ಹ್ಮ್. ದಟ್ ಇಸ್ ಬ್ಯೂಟಿಫುಲ್ ಲೈಫ್ ಅಂತ ಹೇಳ್ಬೋದು. ಅವ್ರು ಗ್ರೇಟ್. ಎಸ್, ದಟ್ಸ್ ಗ್ರೇಟ್. ಸಣ್ಣ ಸಣ್ಣ ವಿಷಯದಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ, ನಾನು ಪರ್ಫೆಕ್ಟ್ ಅಲ್ಲ, ನೀವು ಪರ್ಫೆಕ್ಟ್ ಹೌದು, ಅಲ್ಲ ಅಲ್ಲ. ಅಲ್ವಾ? ನಿಮ್ ಜೊತೆ ಏನ್ ತಪ್ಪಿದೆ ನಂಗೆ ಗೊತ್ತಿಲ್ಲ, ನಾನು ಏನ್ ತಪ್ಪು ಮಾಡಿದ್ದೀನಿ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಎಲ್ಲಾದ್ರಲ್ಲೂ ಒಂದೊಂದು ಕಪ್ ಚುಕ್ಕಿ ಇರುತ್ತೆ. ಇರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡಿ. ನಾವು ಮಾಡೋ ತಪ್ಪುಗಳು ನಮ್ ಟೀಚರ್ ಅಂತ ಹೇಳ್ಬೋದಲ್ವಾ? ನಾವ್ ಇವಾಗ ಏನಾದ್ರು ತಪ್ಪು ಮಾಡಿದ್ರೆ ನಮ್ಗೆ ಅದು ಟೀಚರ್, ಅದು ನಮ್ ಟೀಚರ್ ನಮ್ಗೆ ಮತ್ತೆ ಹೇಳ್ಕೊಡುತ್ತೆ ಅದ್ ಮಾಡ್ಬೇಡ ಅಂತ. ದೆನ್ ನಾವು ಮಾಡಲ್ಲ. ಇವಾಗ ತಪ್ಪು ಮಾಡಿ ಯಾರಾದ್ರೂ ನಮ್ಗೆ ಕಳ್ತನ ಮಾಡಿ ಯಾರಾದ್ರೂ ಇಬ್ರು ನಂಗೆ ಬಂತ ಸರಿಯಾಗಿ ಹೊಡೆದ್ರು, ಹ್ಮ್. ದೆನ್ ನಾನು ಅದ್ ಕದಿಯಲ್ಲ, ನಂಗೆ ಮೊನ್ನೆ ಸರಿಯಾಗಿ ಪೆಟ್ಟು ಬಿದ್ದಿದೆ, ಹೌದು. ಇನ್ನ ನಾ ತಪ್ಪು ಮಾಡಲ್ಲ ಅಂತ. ಮಾಡಲ್ಲ ಅಂತ. ಅವಾಗ ನಮ್ ಟೀಚರ್ ನಮ್ ತಪ್ಪಲ್ವಾ? ಹ್ಮ್. ತಪ್ಪು ಮಾಡದೆ ಇರೋರು ಯಾರು ಇಲ್ಲ, ಎಲ್ರು ತಪ್ಪು ಮಾಡ್ತಾರೆ. ಅದನ್ನ ಹೌದು. ಎಕ್ಸೆಪ್ಟ್ ಮಾಡಿ ಹ್ಮ್. ಅದರಿಂದ ಕಲಿಯೋದು ನಮ್ ಕಾನ್ಫಿಡೆನ್ಸ್ ನಾವು ಅಂತ ಹೇಳ್ಬೋದು. ಹೌದು. ತಪ್ಪು ಮಾಡಿದನ್ನ ಅದಕ್ಕೆ ನಾನು ಹೇಳೋದು, ಈ ರಿಲೇಶನ್ಶಿಪ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದ್ರು ಸಣ್ಣ ಸಣ್ಣ ವಿಷಯ ಇದ್ರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಅದೆಲ್ಲ ಹ್ಮ್. ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಹ್ಮ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮುಂದ್ಗಡೆ ಹೋದ್ರೆ ಎಲ್ಲ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಹ್ಮ್. ಬಟ್ ಎಲ್ಲದಕ್ಕಿಂತ ಬ್ಯೂಟಿಫುಲ್ ಆಗಿರೋ ಲೈಫ್ ಅನ್ನೋದೇ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್. ಹೌದು. ಆ ರಿಲೇಶನ್ಶಿಪ್ ಆಕ್ಚುಲಿ ಬ್ಯೂಟಿಫುಲ್ ಆಗಿರುತ್ತೆ, ಬಟರ್ಫ್ಲೈ ತರ ಹೌದು. ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿರುತ್ತೆ. ಕ್ಲಿಯರ್ ಏನ್ ಪ್ರಾಬ್ಲಮ್ ಆಗಿರುತ್ತೆ. ಇರಲ್ಲ. ಎಸ್, ಇವಾಗ ನನ್ನ ಫ್ರೆಂಡ್ಸ್ ಆಗಿರ್ಲಿ, ನಂಗೆ ಗೊತ್ತಿರೋರು ತುಂಬಾ ಜನ ಹೇಳ್ತಾರೆ, ನಾನು ಮ್ಯಾರೇಜ್ಗೆ ಮುಂಚೆ ತುಂಬಾ ಚೆನ್ನಾಗಿದ್ದೆ, ಫ್ರೀಡಮ್ ಇತ್ತು ನನಗೆ, ಮ್ಯಾರೇಜ್ ಆದ್ಮೇಲೆ ತುಂಬಾ ಟಫ್ ಆಗ್ತಿದೆ, ನನಗೆ ಕಷ್ಟ ಹೌದು, ತುಂಬಾ ಆಗ್ತಿದೆ, ಮಂದಿ ಫ್ರೀಡಮ್ ಇಲ್ಲ ಆ ಥರ. ಬಟ್ ಆ ಫ್ರೀಡಮ್ ಇಲ್ಲ ಅನ್ನೋದ್ರಲ್ಲಿ ಅವ್ರು ನಿಮ್ಮನ್ನ ಎಷ್ಟು ಕೇರ್ ಮಾಡ್ತಿದ್ದಾರೆ, ಎಷ್ಟು ಲವ್ ಮಾಡ್ತಿದ್ದಾರೆ. ಹ್ಮ್. ನಮ್ಮ ಮಾಡೋ ಒಳ್ಳೆ ಕೆಲಸದಕ್ಕಿಂತ ನಮ್ಮ ಮಾಡೋ ಅವ್ರು ಎಷ್ಟು ನಮ್ಮನ್ನು ಫ್ರೀಡಮ್ ಇಲ್ಲದೆ ಇರೋ ತರ ಟ್ರೀಟ್ ಮಾಡ್ತಾರಲ್ಲ, ಅದು ನಮ್ಗೆ ತುಂಬಾ, ಅಂದ್ರೆ ಇವಾಗ ಒಬ್ರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಕಾಣಲ್ಲ, ಹ್ಮ್. ಕೆಟ್ಟ ಕೆಲಸ ಮಾಡಿದ್ರೆ ತಪ್ಪ ಅಂತ ಕಂಡು ಬೇಗ ಹಿಡಿಯೋದು. ಅಂತದೆ. ಇವಾಗ ಮೋಟಿವೇಶನ್ಸ್ ಅಲ್ಲಿ ನೀವು ನೋಡ್ತೀರಾ, ಒಂದು ಹೌದು. ವೈಟ್ ಶೀಟ್ ತೋರಿಸಿ ಅದರಲ್ಲಿ ಬ್ಲ್ಯಾಕ್ ಒಂದು ಪಾಯಿಂಟ್ ಹಾಕ್ತಾರೆ, ಇದ್ರಲ್ಲಿ ನಿಂಗೆ ಏನ್ ಕಾಣಿಸ್ತಿದೆ ಅಂತ ಹೇಳಿದಾಗ ಟಪ್ಪ ನಾವ್ ಹೇಳ್ತೀವಿ ಏನೋ ಬ್ಲ್ಯಾಕ್ ಪಾಯಿಂಟ್ ಕಾಣ್ತಿದೆ ಪಾಯಿಂಟ್ ಅಂತ. ಆಯ್ತು. ಅವಾಗ ಅವ್ರು ಹೇಳ್ತಾರೆ, ಇಷ್ಟು ದೊಡ್ಡ ವೈಟ್ ಶೀಟ್ ಇದ್ದಲ್ಲಿ ನಿಂಗೆ ಅದ್ರಲ್ಲಿ ನೀನ್ ನೋಡಿರೋದು ಖಾಲಿ ಬ್ಲ್ಯಾಕ್ ಪಾಯಿಂಟ್ ಅಷ್ಟೇ. ಅಷ್ಟೇ. ಅದೇ ರೀತಿ ನಾವು ಕೂಡ ನಮ್ಮಲ್ಲಿರೋ ಹೌದು. ಕಪ್ ಚುಕ್ಕೆ ಅಷ್ಟೇ ನೋಡ್ತಾರೆ, ನಾವು ಹೇಗೆ ನಾವೇನ್ ಮಾಡ್ತಿದೀವಿ ಅದು ಯಾರು ನೋಡಲ್ಲ, ಹೌದು. ಎಷ್ಟು ಒಳ್ಳೇದು ಮಾಡಿದ್ರು ಅದು ಗೊತ್ತಾಗಲ್ಲ. ಯಾರಿಗೂ ಗೊತ್ತಾಗಲ್ಲ. ಅವ್ರದ್ದು ಯಾವ ರೀತಿಯ ಪ್ರಾಬ್ಲಮ್ಸ್ ಬಂದಿತ್ತು ಹಸ್ಬೆಂಡ್ ವೈಫ್ ಇದು? ಹಸ್ಬೆಂಡ್ ವೈಫ್ ನನ್ಗೆ ಅದೇ ರಿಲೇಶನ್ಶಿಪ್ ಇಶ್ಯೂಸ್ ಅಂದ್ರೆ ಹೇಗೆ ಅದನ್ನು ಸಾಲ್ವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರಿ? ಏನ್ ಹೇಳಿಕೊಟ್ರಿ? Solve ನಮ್ಮವ್ರಿಗೆ ಗೊತ್ತಾಗ್ಲಿ ಸ್ವಲ್ಪ. ಅಂದ್ರೆ ಹೇಗೆ ಮಾಡ್ತೀರಾ, ಏನ್ ಮಾಡ್ಬೇಕು, ಈ ತರ ಪ್ರಾಬ್ಲಮ್ಸ್ ಆದ್ರೆ ಏನ್ ಮಾಡ್ಬೇಕು, ಬೇಸಿಕ್ ಒಂದು ಕೊಟ್ಬಿಟ್ರೆ ನಮ್ಮಂತ ಹುಡುಗರು ಬದುಕೊಳ್ಬೋದಲ್ಲ ಯಾರಾದ್ರೂ. ನೀವು ಮ್ಯಾರಿಡಾ? ನಾವ್ ಮ್ಯಾರಿಡ್. ಓಕೆ, ವೈಫ್ ನೋಡ್ತಾರಲ್ಲ. ಆಕ್ಚುಲಿ ಏನ್ ಹೇಳ್ಬೋದು, ನಂಗೆ ತುಂಬಾ ಟೈಪ್ಸ್ ಬಂದಿದೆ, ಅಂದ್ರೆ ಮದರ್ ಇನ್ ಲೋ ಪ್ರಾಬ್ಲಮ್ಸ್ ತುಂಬಾ ಬರ್ತದೆ. ಹಸ್ಬೆಂಡ್ ವೈಫ್ ಅಂದ್ರೆ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆಕ್ಚುಲಿ ಬರ್ತಾ ಇರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳೋದೇ ಪ್ರಾಬ್ಲಮ್, ಮೇನ್ ಪ್ರಾಬ್ಲಮ್ ಎಕ್ಸ್ಪೆಕ್ಟೇಷನ್. ಆ ಒಂದು ವರ್ಡ್ಸ್ ಇಡೀ ಫ್ಯಾಮಿಲಿನ ಬ್ರೇಕ್ ಮಾಡುತ್ತೆ. ಅದು ಹೌದು. ಫ್ಯಾಮಿಲಿ ಅಂದ್ರೆ ಹಸ್ಬೆಂಡ್ ವೈಫ್ ಮಾತ್ರ ಅಲ್ಲ, ಹ್ಮ್. ಬ್ರದರ್ ಅಂಡ್ ಸಿಸ್ಟರ್ ಇದ್ರು ಅಷ್ಟೇ, ಮದರ್ ಅಂಡ್ ಸನ್ ಇದ್ರು ಅಷ್ಟೇ. ಅಮ್ಮ ಅಷ್ಟೇ. ಎಷ್ಟೇ ಮಗನಿಂದ ನಂಗೆ ಅಷ್ಟು ಇದ್ ಬೇಕು, ಪ್ರೀತಿ ಬೇಕು, ಅದು ಇದ್ ಬೇಕು, ಇದ್ ಬೇಕು ಅಂತ ಹೇಳಿ ಹ್ಮ್. ಸಿಗ್ಲಿಲ್ಲ ಅಂದ್ರೆ ಅವ್ರು ತುಂಬಾ ಹರ್ಟ್ ಆಗ್ತಾರಲ್ವಾ. ಎಲ್ರಿಗೂ ಹೌದು. ಅನ್ವಯ ಆಗೋ ಒಂದು ಹ್ಮ್. ಪದ ಅಂದ್ರೆ ಅದೇ ಹ್ಮ್. ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್. ಡೋಂಟ್ ಎಕ್ಸ್ಪೆಕ್ಟ್ ಎನಿವನ್, ಯಾರ ಅಷ್ಟೇ. ಜೊತೆ ಎಕ್ಸ್ಪೆಕ್ಟ್ ಮಾಡಬೇಡಿ, ಅಷ್ಟೇ ಹೇಳ್ಬೋದು. ಬೇರೆ ದೊಡ್ಡ ದೊಡ್ಡ ಕೇಸ್ ಎಲ್ಲ ಬರೋದಿಲ್ಲ ನಿಮಗೆ? ಈ ಡಿಪ್ರೆಷನ್, ಸುಸೈಡ್ ಮಾಡುವಂತವ್ರು, ಈ ಸುಸೈಡ್ ಎಲ್ಲ ಮಾಡ್ಲಿಕ್ಕೆ ಹೊರಡ್ತಾರಲ್ಲ, ಅವ್ರು ಯಾವ ಏಜ್ಗೆ ತಲುಪಿರ್ತಾರೆ? ಅಂದ್ರೆ ಈಗ ಸುಸೈಡ್ ಮಾಡೋರು ಅದು ತುಂಬಾ ನನ್ನ ಪ್ರಕಾರ ಈ ಸುಸೈಡ್ ಮಾಡ್ಲಿಕ್ಕೆ ಹೋಗೋರಿಗೆ ಆ ಸುಸೈಡ್ ಮಾಡ್ಲಿಕ್ಕೆ ಧೈರ್ಯ ತಗೊಳ್ತಾರಲ್ಲ ಅವರು. ಈಗ ನಾನು ಇವತ್ತು ಸುಸೈಡ್ ಮಾಡ್ತೇನೆ ಅಂತ ಆ ಧೈರ್ಯ ಒಂದು ಇದ್ರೆ ಆ ಟೈಮಲ್ಲಿ ಅವರು ಆ ಧೈರ್ಯ ಹಿಡ್ಕೊಂಡು ಬೇರೆ ಏನಾದ್ರು ಮಾಡಿದ್ರೆ ಅವರು ಎಲ್ಲಾದ್ರೂ ತಲುಪುತ್ತಾರೆ. ನಮಗೆ ಎಲ್ಲ ವ್ಯಕ್ತಿಗಳು ಹೆದರೋದು ಯಾವ್ದಕ್ಕೆ? ಸಾಯುವುದಕ್ಕೆ. ನಾನು ಡೆತ್ ಆಗ ಇಲ್ಲ, ನಾನು ರೆಡಿ ಇಲ್ಲ. ನೀನು ಇವತ್ತು ಕೊಲ್ತೇನೆ ಅಂತ ಹೇಳಿದ್ರೆ ಇಲ್ಲ ನಾನ್ ರೆಡಿ ಇಲ್ಲ. ನಿನಗೆ ಹಣ ಕೊಡ್ತೇನೆ ಅಂತ ರೆಡಿ ಇದ್ದಾನೆ ಅವ.
ಸೊ ಡೆತ್ ಅಂತ ಹೇಳಿದ್ರೆ ತುಂಬಾ ಡೇಂಜರ್ ಒಂದು ಕೆಲಸ, ಬಟ್ ಅದನ್ನೇ ಒಬ್ಬ ಮನುಷ್ಯ ಮಾಡ್ತಾನೆ ನೋಡಿ, ಸುಸೈಡ್ ಮಾಡ್ತಾನೆ. ಸೊ ಆ ಟೈಮಲ್ಲಿ ಅವನ ಮೈಂಡಲ್ಲಿ ಎಲ್ಲಾದ್ರೂ ಅದಕ್ಕೆ ಕೊಟ್ಟಂತಹ ಧೈರ್ಯ ಅಥವಾ ಬೇರೆ ಏನಾದ್ರು ಕೊಟ್ರೆ ಒಂದು ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡ ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗಿ ಬದುಕಬಹುದು. ಆದ್ರೆ ಕೊಡ್ತಾ ಇಲ್ಲ ಇವಾಗಿನ ಜನರೇಷನ್. ಅಂದ್ರೆ ಹೆಂಗ್ ಈಗ ಮೊನ್ನೆ ನೋಡಿರ್ಬೋದು ನೀವು, ಕೇರಳದಲ್ಲಿ ಆಗಿತ್ತು, ಒಬ್ರು ಇನ್ಫ್ಲುಯೆನ್ಸರ್ ಒಬ್ರು ಅದೇ ಡೆತ್ ಅದೇ ಆದ್ರು. ಅದರ 2-3 ದಿವಸ ಬಿಟ್ಟು ಅವನ ಲವರ್ ಒಬ್ರು ಮತ್ತೊಬ್ರು ಡೆತ್ ಆದ್ರು. ಸೊ ನಾನ್ ಕೇಳುದು, ಆ ಮೈಂಡ್ ಅವ್ರದ್ದು ಏನಿರುತ್ತೆ ಆ ಸಂದರ್ಭದಲ್ಲಿ ಅವ್ರದ್ದು? ನಿಮ್ಮಲ್ಲಿಗೆ ಬಂದಿಲ್ವಾ ಕೇಸ್, ನಾನು ಸುಸೈಡ್ ಮಾಡಕ್ಕೆ ರೆಡಿ ಆಗಿದ್ದೀನಿ, ನನಗೇನು ಬೇರೆ ವೇ ಇಲ್ಲ, ಸುಸೈಡ್ ಮಾಡ್ಲೇಬೇಕು ನಂಗೆ ಅಂತ ಸರಿ ಮಾಡಿದೀರಾ? ಸೂಸೈಡ್ ಮಾಡ್ಬೇಕು ಅಂತ ಬಂದಿರೋದು ಹಸ್ಬೆಂಡ್ ವೈಫ್ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಒಂದು ಕೇಸ್ ಆಕ್ಚುಲಿ ವೈಫ್ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಂಗೆ ಕಾಲ್ ಮಾಡಿರೋದು. ನನ್ ನೈಟ್ ಅದು 12 ಗಂಟೆ ಎಷ್ಟು ಆಗಿದೆ. ಅವಾಗ ಹಸ್ಬೆಂಡ್ ಹೇಳಿದ್ರು ನೈಟ್ ಅಲ್ಲಿ ನೀನ್ ಡ್ಯೂಟಿ ತಗೊಳ್ಬೇಡ, ರಿಸೀವ್ ಮಾಡ್ಬೇಡ ಅಂತ. ಕಂಟಿನ್ಯೂಸ್ ಆಗಿ ಕಾಲ್ ಬಂದಾಗ ನಾನು ರಿಸೀವ್ ಮಾಡಿದಾಗ ತುಂಬಾ ನಾನು ಆಕ್ಚುಲಿ ನಂಗೆ ಯಾರು ಶೇರ್ ಮಾಡೋಕ್ಕಿಲ್ಲ, ಅಪ್ಪ ಅಮ್ಮ ಯಾರ ಜೊತೆ ನಾನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ನನ್ಗೊಂದು ವಿಷಯ ಹೇಳ್ಬೇಕಂದ್ರೆ, ನನ್ನ ಹಸ್ಬೆಂಡ್ ನನ್ ಸರಿಯಾಗಿಲ್ಲ, ನಾವು ಪ್ರಾಬ್ಲಮ್ ಆಗಿದೆ. ನಾನು ಇವಾಗ ನನ್ನ ಮನೆಯಲ್ಲೇ ಇರೋದು, ಹಸ್ಬೆಂಡ್ ಮನೆಯಲ್ಲಿ ಇಲ್ಲ, ಮನೇಲಿ ಪ್ರಾಬ್ಲಮ್ ಆಗಿ ಬಂದಿದ್ದೀನಿ. ಹಸ್ಬೆಂಡಿಗೂ ನಾನು ಬೇಡ, ಅವ್ರನ್ನ ನಾನು ಕೇರ್ ಮಾಡ್ತಿಲ್ಲ, ನಾನು ಏನಾದ್ರು ಸಾಯ್ತೀನಿ ಅಂತಂದ್ರೆ ಹೋಗಿ ಏನಾದ್ರು ಮಾಡ್ಕೊಂತ ಸತ್ತೋಗು ಆ ಥರ ಹೇಳ್ತಿದ್ದಾರೆ. ನಾನು ಸುಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ. ದೆನ್ ನಾನು ಅವಾಗ ಅವರಿಗೆ ಮೋಟಿವೇಶನ್ ಮಾಡಿ ಸಮಾಧಾನ ಮಾಡಿ, ನಾನಿದ್ದೀನಿ ನಿಮ್ ಜೊತೆ, ನಾನು ಮಾತಾಡ್ತೀನಿ, ನಾಳೆ ಬೆಳಿಗ್ಗೆ ಮಾತಾಡೋಣ ಅಂತೇಳಿ ಸ್ವಲ್ಪ ಮೋಟಿವೇಶನ್ ಕೊಟ್ಟೆ. ಇವಾಗ ನೀವು ಸುಸೈಡ್ ಮಾಡ್ತೀರಾ, ನಿಮ್ಮ ಆಕ್ಚುಲಿ ಅವರಿಗೆ 3 ಮಕ್ಳಿದೆ. 3 ಮಕ್ಳಿದೆ, 2 ಬಾಯ್, 1 ಗರ್ಲ್ ಬೇಬಿ ಇದೆ. ಅವಾಗ ನಾನು ಹೇಳಿದ್ದೀನಿ, ಒಂದ್ಸತಿ ನಿಮ್ಮ ಮಕ್ಳು ಮಲಗಿದ್ರಂತೆ, ಆ ಟೈಮಲ್ಲಿ ನಾನೇನೋ ಒಂದು ಎಮೋಷನಲ್ ಆಗಿ ಸ್ವಲ್ಪ ಮಕ್ಳು ವಿಷಯ ಹೇಳಿ, ಒಂದ್ಸತಿ ನಿಮ್ಮ ಮಕ್ಳು ಫೇಸ್ ನೋಡಿ ಅಂತ ಹೇಳಿದೆ. ಅವಾಗ ಫೇಸ್ ನೋಡಿ ಅವ್ರಿಗೆ ಏನ್ ಫೀಲ್ ಆಯ್ತು ಗೊತ್ತಿಲ್ಲ ನನಗೆ. ಅವ್ರು ಅಲ್ಲಿರೋದು, ನಾವು ಫೌಂಡ್ ಕಾಲ್ ಅಲ್ಲಿ ಇರೋದು. ಅವಾಗ ಅವ್ರು ಏನೋ ಎಮೋಷನಲ್ ಆಗಿ, ಸಾರಿ ಮ್ಯಾಮ್, ನಾನು ಈ ತಪ್ಪು ಮಾಡಲ್ಲ, ನಮ್ಮ ಮಕ್ಳಿಗೋಸ್ಕರ ನಾನು ಬದುಕ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ದೆನ್ ನೆಕ್ಸ್ಟ್ ಡೇ ನನ್ಗೆ ಫೋಟೋಸ್ ಕಳಿಸಿದ್ರು. ಅಂದ್ರೆ ಇವಾಗ ಚಾಕ್ ಇಟ್ಕೊಂಡು, ವುಮೆನ್ ಅವ್ರ ಇಷ್ಟೇ ವೈಫ್ ಫೋಟೋ ಇಟ್ಕೊಂಡು, ಆಲ್ರೆಡಿ ನಾವು ಫೋಟೋ ನೋಡುವಾಗ ತುಂಬಾ ಗೀಚಿತ್ತು, ಗೀರಿ ಆಗಿತ್ತು, ಬಟ್ ಏನೋ ಧೈರ್ಯ ಬರ್ಲಿಲ್ಲ ಅನ್ಸುತ್ತೆ. ದೆನ್ ಇವಾಗ ಚಾಕ್ ಇಟ್ಕೊಂಡು ಹತ್ತಿರೋ ಕಣ್ಣಿನ ಫೋಟೋ ಎಲ್ಲ ಕಳಿಸಿದ್ರು. ಅವಾಗ ನಾನು ವಿಡಿಯೋ ಕಾಲ್ ಮಾಡಿ ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿದೆ. ವಿಡಿಯೋ ಕಾಲಲ್ಲಿ ಕೌನ್ಸಿಲಿಂಗ್ ಮಾಡಲ್ಲ ನಾನು, ಅಂದ್ರೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ. ಇವಾಗ ನಾನು ನೀವು ಫೇಸ್ ಟು ಫೇಸ್ ಕೂತು ನಿಮ್ ಜೊತೆ ಮಾತಾಡುವಾಗ ಅದು ಬೇರೆ ಒಂದು ಫೀಲ್. ವಿಡಿಯೋ ಕಾಲ್ ಅಲ್ಲಿ ಮಾತಾಡಿ, ಇವಾಗ ವಿಡಿಯೋ ಕಾಲ್ ಅಲ್ಲಿ ಕೌನ್ಸಿಲಿಂಗ್ ಮಾಡಿ ಆ ಕಡೆ ನೋಡಿ ಈ ಕಡೆ ನೋಡುವಾಗ ಮೈಂಡ್ ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಅವಾಗ ಹೇಳ್ದೆ, ಓಕೆ ನೀವು ಬನ್ನಿ ಹಸ್ಬೆಂಡ್ ಅಂಡ್ ವೈಫ್ ಅಂತ ಹೇಳಿ ಹಸ್ಬೆಂಡಿಗೆ ನಂಬರ್ ತಗೊಂಡು ನಾನು ಹಸ್ಬೆಂಡ್ ಅವ್ರ ಜೊತೆ ಮಾತಾಡಿ, ದೆನ್ ಅವರು ನೆಕ್ಸ್ಟ್ ಡೇನೆ ಬಂದ್ರು ಆಫೀಸ್ಗೆ. ನೆಕ್ಸ್ಟ್ ಡೇನೆ ಬಂದ ತಕ್ಷಣ ಫಸ್ಟ್ ಈ ರಿಲೇಶನ್ಶಿಪ್ ಅಲ್ಲಿ ಬರುತ್ತಲ್ಲ ಹಸ್ಬೆಂಡ್ ಅಂಡ್ ವೈಫ್, ಅವಾಗ ತುಂಬಾ ಟೈಮಿಂಗ್ಸ್ ಬೇಕಾಗುತ್ತೆ ಕೌನ್ಸಿಲಿಂಗ್ ಅನ್ನೋದು. ಅಂದ್ರೆ ಆಕ್ಚುಲಿ ನಾವೇ ಡಿಪ್ರೆಷನ್ ಹೋಗಿ ಬಿಡ್ತೀವಿ ಮ್ಯಾಟ್ರ್ ಕೇಳಿ. ಅಂದ್ರೆ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕಲ್ವಾ. ತುಂಬಾ ಡಿಸ್ಟೆನ್ಸ್ ಇರುತ್ತೆ ಅವ್ರ ನಡುವೆಲಿ. ಇವ್ರಿಗೆ ಅವಳ ಮೇಲೆ ತುಂಬಾ ನೆಗೆಟಿವ್ ಇರುತ್ತೆ, ಅವಳಿಗೆ ಇವನ ಮೇಲೆ ತುಂಬಾ ನೆಗೆಟಿವ್ ಇರುತ್ತೆ. ಫಸ್ಟ್ ವೈಫ್ ಕೂತ್ಕೊಳಿಸಿ ಅವ್ರ ಜೊತೆ ಮಾತಾಡಿ, ಅವರನ್ನ ಹೊರಗೆ ಕಳಿಸಿ, ದೆನ್ ಹಸ್ಬೆಂಡ್ ಅನ್ನು ಕೂತ್ಕೊಳಿಸಿ, ಈ ತರ ಹಾಗೆ ಒಂದು ಈ ಕೇಸ್ ಇವಾಗ ಹೇಳ್ತಿದ್ದೀನಲ್ಲ, ಈ ಕೇಸ್ ಆಕ್ಚುಲಿ ಸಮಥಿಂಗ್ 1 ಗಂಟೆಗೆ ಏನೋ ಬಂದಿದೆ ಮಧ್ಯಾಹ್ನ, ರಾತ್ರಿ 8:30 ತನಕ ಆಫೀಸಲ್ಲಿ ಇದ್ರು. ಅಂದ್ರೆ ಅಷ್ಟು ಟಫ್ ಆಗಿತ್ತು ನನಗೆ, ತುಂಬಾ ಕಷ್ಟ ಆಗಿತ್ತು. ಅವಾಗ ಆಕ್ಚುಲಿ ನಾನು ಅನ್ಕೊಂಡೆ ಬೇಡ ನನಗೆ ಕೌನ್ಸಿಲಿಂಗ್, ನಾನು ಸ್ಟಾಪ್ ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ, ನಂಗೆ ಆಗ್ತಿಲ್ಲ. ಅವರನ್ನು ಸ್ಟಾಪ್ ಮಾಡ್ತೀನಿ, ಈ ಫೀಲ್ಡ್ ಸ್ಟಾಪ್ ಮಾಡ್ತೀನಿ ಅಂತ ನಂಗೆ ಫೀಲ್ ಬಂದಿತ್ತು ಆಕ್ಚುಲಿ. ಅಷ್ಟು ಸ್ಟ್ರೆಸ್ ಆಗಿದೆ ನಾನು. ಅಂದ್ರೆ ಎಕ್ಸೆಪ್ಟ್ ಮಾಡ್ತಿಲ್ಲ, ಹೇಗೆ ಕೌನ್ಸಿಲಿಂಗ್ ಮಾಡ್ಬೇಕು ನನಗೆ ಇಷ್ಟು. ಅಂದ್ರೆ ಅವಾಗ ನಂಗೆ ಆಕ್ಚುಲಿ ಮೈಗ್ರೇನ್ ಇದೆ, ಅವಾಗ ಸ್ಟಾರ್ಟ್ ಆಗಿತ್ತು. ದೆನ್ ಇವಾಗ ನಾವು ತುಂಬಾ ಅವ್ರ ವಿಷಯ ಕೇಳಿ ಇವ್ರ ವಿಷಯ ಕೇಳಿ ಅವ್ರ ಜೊತೆ ಮಾತಾಡಿ 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 ನಾವೇ ಡಿಪ್ರೆಷನ್ ಹೋಗ್ತೇವೆ. ಅಯ್ಯೋ ಎಂತ ಕೇಸ್ ಅಪ್ಪ ಇದು ಅಂತ ಹೇಳಿ. ಡಿಫ್ರೆಂಟ್ ಕೇಸ್ ಇತ್ತು. ಸೂಸೈಡ್ ಅನ್ನೋದು ಸಣ್ಣ ವಿಷಯ ಅಲ್ಲ ಅಲ್ವಾ. ಸೂಸೈಡ್ ಅನ್ನೋದು ಆ ಟೈಮಲ್ಲಿ ಅವ್ರು ಯಾವ ರೀತಿ ಇರ್ತಾರೆ ಅಂತ ಹೇಳಿ, ಆ ಟೈಮಲ್ಲಿ ಅವ್ರಿಗೆ ಅವ್ರದ್ದೇ ಬೋಧೆ ಇರಲ್ಲ, ಏನ್ ಮಾಡ್ತಾನೆ ಅವ್ರಿಗೆ ಬೋಧೆ ಇರಲ್ಲ. ಆಕ್ಚುಲಿ ಅವ್ರಿಗೆ ಹಠ ಇರುತ್ತೆ, ನಾನು ಮಾಡಿ ತೋರಿಸ್ತೀನಿ ಅಂತ. ಅವಾಗ ನಾನು ಹೇಳು ಆಕ್ಚುಲಿ ರೀಸೆಂಟ್ಲಿ ಒಂದು ವಿಡಿಯೋ ಹಾಕಿದ್ದೆ. ಇವಾಗ ಏನೋ ಅಫೇರ್ ಇಟ್ಕೊಂಡು ಮೇನ್ ಸೂಸೈಡ್ಗೆ ಕಾರಣ ಇವಾಗ ಸೋಷಿಯಲ್ ಮೀಡಿಯಾ. ಆಕ್ಚುಲಿ ಸೋಷಿಯಲ್ ಮೀಡಿಯಾ ಬೇಕು ಬೇಡ ಅಂತ ಹೇಳೋದಲ್ಲ, ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಮಕ್ಳು ಬೆಳಿಬೇಕಂದ್ರೆ ಫೋನ್ ಯೂಸ್ ಮಾಡ್ಲೇಬೇಕು. ಫೋನ್ ಯೂಸ್ ಯಾರ ಕೈಲಿ ಮಕ್ಳ ಕೈಲಿ ಫೋನ್ ಕೊಡ್ಬೇಡಿ ಅಂತ ನಾನು ಹೇಳಲ್ಲ, ಫೋನ್ ಬೇಕು. ಇವಾಗಿನ ಜನರೇಷನ್ ಅಲ್ಲಿ ಏನಾದ್ರೂ ಒಂದು ಕಲಿಬೇಕಾದ್ರೆ ಫೋನ್ ಬೇಕೇ. ಏನು ಬರೋ ಜನರೇಷನ್ ಅಲ್ಲೂ ಫೋನ್ ಮೇನ್ ಬೇಕಾಗಿರುತ್ತೆ. ಫೋನ್ ಅಥವಾ ಲ್ಯಾಪ್ಟಾಪ್, ಟ್ಯಾಬ್ ಅದೆಲ್ಲ ಬೇಕಾಗುತ್ತೆ. ಅದನ್ನ ನಾವು ಯೂಸ್ ಮಾಡೋ ರೀತಿಯಲ್ಲಿ ಇರೋದು. ನಾವು ಯಾವ ತರ ಅದನ್ನ ಯೂಸ್ ಮಾಡ್ತೀವಿ ಆ ರೀತಿ ನಮ್ಮಲ್ಲಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳೋದು ನಾನು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದು ಯಾವ ರೀತಿ ಬೇಕಾದ್ರೂ ನಮ್ಗೆ ಯೂಸ್ ಮಾಡ್ಬೋದಲ್ವಾ. ಪಾಸಿಟಿವ್ ಆಗಿ ಬೇಕಾದ್ರೆ ಯೂಸ್ ಮಾಡ್ಬೋದು, ನೆಗೆಟಿವ್ ತಗೊಳ್ಬೋದು. ಈಸಿ. ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಚಾಟ್ ಲಿಸ್ಟ್ ಓಪನ್ ಮಾಡಿದ್ರೆ ಬರೋ ಮೆಸೇಜ್ಗೆ ರಿಪ್ಲೈ ಕೊಟ್ರೆ ನಮ್ಮ ಲೈಫ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಹೊಸ ಲೈಫ್ ಅಂತ ನಮ್ಗೊಂದು ಫೀಲ್. ಎಸ್, ಅದು ಮ್ಯಾರೇಜ್ ಆಗಿರೋರಲ್ಲೂ ಇದೆ.
ಇದೇ ಬಂದಿತ್ತು ಅವರಿಗೆ Yes. ಕೂಡ ಆ ಕೇಸ್ ಅಲ್ಲಲ್ಲ ಆಗಿತ್ತಾ? ಆ ಕೇಸಲ್ಲಿ ಇದಿಲ್ಲ. ಆ ಕೇಸ್ ಆಕ್ಚುಲಿ ಈಗ ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ ಬಂದಿತ್ತು ಅಂದ್ರೆ ಹಸ್ಬೆಂಡ್ ಮನೇಲಿ ಏನೋ ಪ್ರಾಬ್ಲಮ್ ಆಗಿ ಇಶ್ಯೂಸ್ ಆಗಿ ವೈಫ್ಗೆ ತುಂಬಾ ಡಿಪ್ರೆಷನ್ ಹೋಗಿದ್ರು. ಆ ಡಿಪ್ರೆಷನ್ ಅಲ್ಲಿ ಆಕ್ಚುಲಿ ಅವ್ರು ಸೂಸೈಡ್ ಕೇಸಿಗೆ ಹೋದದ್ದು. ಹ್ಮ್ ಹ್ಮ್ ಹ್ಮ್. ಇವಾಗ ನಾನು ಮೇನ್ ಥೆರಪಿ ಮಾಡ್ತೆ ಅವ್ರ ಜೊತೆ. ಹ್ಮ್. ನೀವು ಬಿಗಿನಿಂಗ್ ಸ್ಟಾರ್ಟ್ ಮಾಡಿ. ಇವಾಗ ಅಪ್ಪ ಅಮ್ಮ ಇರ್ಬೋದು, ಹ್ಮ್. ಅವ್ರು ತೀರೋದ್ಮೇಲೆ ಯಾರು ಇರಲ್ಲ. ಹೌದು. ಅಥವಾ ಅಣ್ಣ ಅಕ್ಕ ಅಂತ ಹೇಳ್ತೀರಾ, ಅಣ್ಣ ಮದುವೆ ಆಗಿ ವೈಫನ್ ಕರ್ಕೊಂಡ್ ಬರ್ತಾನೆ, ಅಷ್ಟೇ. then ಆ ಮನೇಲಿ ನಿಮ್ಗೆ ಇರೋಕೆ ಎಷ್ಟು ಸರಿ ಆಗುತ್ತೆ, ಹೌದು. ಎಷ್ಟು ಸರಿಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಇವಾಗ ಈ ಬಂದಿರೋ ಕೇಸ್ ಆ ಹುಡುಗಿಗೆ ಆಕ್ಚುಲಿ ಈ ಹಸ್ಬೆಂಡ್ ತಂಗಿ ಮನೇಲಿ ಇರೋದಾಗಲ್ಲ. ಹ್ಮ್ 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 ಹ್ಮ್. ಅಂದ್ಮೇಲೆ ಇವ್ರ ಮನೇಲಿ ಇರೋದು ಇವ್ರ ಹಸ್ಬೆಂಡ್ ಇವರ ಅಣ್ಣನ್ ಹೆಂಡತಿಗಾಗುತ್ತಾ? ಆಗುದಿಲ್ಲ. ಇಲ್ವಲ್ಲ. ಹೌದು. ಅದೇ ರೀತಿ ನಾನು ತುಂಬಾ ಮೋಟಿವೇಶನ್ ಮಾಡಿದೆ. ಅಂದ್ರೆ ಇವಾಗ ಸೂಸೈಡ್ ಅನ್ನೋದು ನಾವು ತೀರ್ಮಾನ ಮಾಡೋದಲ್ಲ ಅದು, ಹ್ಮ್. ಅಲ್ವಾ? ಇನ್ನೂ ಲೈಫ್ ಇದೆ, ಇನ್ನು ಹೌದು. ತುಂಬಾ ಲೈಫ್ ಇದೆ. ನಮ್ಮನ್ನ ಯಾರು ಬ್ಯಾಡ್ ಆಗಿ ನೋಡ್ತಾರೋ, ಇವನ್ ಕೈಲಿ ಏನು ಆಗಲ್ಲ, ನಿನ್ ಕೈಲಿ ಏನು ಆಗಲ್ಲ ಇವಾಗ ನಾನು ಹೇಳಿದ್ದೆ, ಬಟ್ ನಿಮ್ಗೆ ಗೊತ್ತು ನಿಮ್ ಕೈಲಿ ಏನಾಗ್ತಿದೆ ಅಂತ. ನನ್ನ ಮಾಡಿ ನಂಬಿಕೆ ತೋರಿಸೋ ಇದ್ರೆ- ಛಲ ನಿಮ್ಗಿದೆ. ಹೌದು. ಇಫ್ ಯು ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್ ಎವ್ರಿಥಿಂಗ್ ಇಸ್ ಪಾಸಿಬಲ್, 100%. ಅಲ್ವಾ? ನಾವು ಬಿಲೀವ್ ಮಾಡಿದ್ರೆ ಎಲ್ಲ ಹೌದು. ಪಾಸಿಬಲ್ ಆಗುತ್ತೆ. ಹೌದು. ಯಾವ ಕಾರಣ ಯಾವ್ದಾಗಲ್ಲ ಅನ್ನೋದು ನಮ್ಗೆ ಮಾಡಿ ತೋರಿಸೋಕಾಗುತ್ತೆ. Yes. ನಾನು ಇವಾಗ ಇಲ್ಲಿ ಕೂತು ನಾನು ಥಿಂಕ್ ಮಾಡ್ತಿರೋದು ನಿಮ್ ಕೈಯಲ್ಲಿ ಆಗೋದು ನಂಗೆ ಮಾಡೋಕ್ಕಾಗುತ್ತೆ, ನಿಮ್ ಕೈಯಲ್ಲಿ ಆಗದೆ ಇರೋದು ನಂಗೆ ಮಾಡೋಕ್ಕಾಗುತ್ತೆ ಅಂತ ನಾನು ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀನಿ. ಆ ಹೌದು. ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಇರ್ಬೇಕು, ಹೌದು. ಅಲ್ವಾ? ಆ ಕಾನ್ಫಿಡೆನ್ಸ್ ಇದ್ರೆ ಆಟೋಮೆಟಿಕ್ ಆಗಿ ನಾವು ಸಕ್ಸಸ್ಗೆ ಹೋಗ್ತೀವಿ. ಹೌದು. ಕಾನ್ಫಿಡೆನ್ಸ್ ಹೊಂದಿದ್ರೆ ಸಾಕು, ನಾವು ಅಷ್ಟೇ. ಸಕ್ಸಸ್ಗೆ ಹೋಗ್ಬೋದು. ಇನ್ನೊಬ್ರನ್ನ ನಂಬುದಲ್ಲ, ನಮ್ಮ ಮೇಲೆ ನಾವು Yes, ಕಾನ್ಫಿಡೆನ್ಸ್ ಅದೇ. ಇಟ್ಕೊಳ್ಬೇಕು. ನಮ್ಮನ್ನ ನಾವು ಇನ್ನೊಬ್ಬ ಏನ್ ಬೇಕಿದ್ರೆ ಹೇಳಿ ಮಾಡ್ಲಿ. ಅದೇ ನಾನು ಹೇಳ್ದೆ, ಇವಾಗ ಹಸ್ಬೆಂಡ್ ನಿಮ್ ಜೊತೆ ಗಲಾಟೆ ಮಾಡ್ತಿದ್ದಾರೆ, ನಿಮ್ ಪ್ರಾಬ್ಲಮ್. ಮಕ್ಳು ಹೌದು. ಅಲ್ವಾ? ಇವರು ನಾಳೆ ಸೂಸೈಡ್ ಮಾಡ್ಕೊಳ್ತಾರೆ, ಆ ಮಕ್ಳು ಹೌದು, ತಾಯಿ ಹೌದು. ಇಲ್ಲ, ಅಪ್ಪ ಇವ್ರು ಇದ್ದಾರೆ. Yes, ಅಪ್ಪ ಬೇರೆ ಮದುವೆ ಆಗಿ ಬರ್ಬೋದು ಆಕ್ಚುಲಿ, ಹೌದು, ಇವ್ರು ಹ್ಯಾಪಿ ಇರುವಾಗ ಮಕ್ಳು ಹುಟ್ಟಿತ್ತು, ಹುಟ್ಟಿತ್ತು. ಅದೇ ಈಗ ಅವ್ರು ಅನಾಥ ಆಗ್ತಾರೆ. ಇವ್ರು ಅವ್ರಿಗೆ ಬೇಡ ಅನ್ನುವಾಗ ಅವ್ರು ಹೋಗ್ತಾರೆ. ಹೌದು. ಆದ್ರೆ ಇವ್ರು ಏನ್ ತಪ್ಪೇ ಮಾಡಿಲ್ಲ, ಶಿಕ್ಷೆ ಇವರಿಗೆ ಮಕ್ಳಿಗೆ. ಸೂಸೈಡ್ ಅನ್ನೋದು ಅದೊಂದು ಯಾವ ತರ ಹೇಳ್ಬೇಕು, ಡ್ರಗ್ಸ್ ಸೂಸೈಡ್ ಎಲ್ಲ ಇರುತ್ತಲ್ಲ, ಹ್ಮ್. ಅದು ಆಕ್ಚುಲಿ ನಮ್ಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಕೌನ್ಸಿಲಿಂಗ್ ಕೂಡ ಕೊಡೋಕ್ ಟಫ್ ಆಗುತ್ತೆ ನಮ್ಗೆ. ಹ್ಮ್. ಅವ್ರು ಎಕ್ಸೆಪ್ಟ್ ಮಾಡಲ್ಲ ಅವರು, ಬಿಕಾಸ್ ಹೌದು. ಅವ್ರ ಮೈಂಡ್ ಅಲ್ಲಿ ಇಲ್ಲ ನಂಗೆ ಇವಾಗ ಡ್ರಗ್ಸ್ ತೆಗಿಯೋರು, ಹ್ಮ್. ನಾವೆಷ್ಟೇ ಮೋಟಿವೇಶನ್ ಮಾಡಿದ್ರು ಅವ್ರ ಮೈಂಡ್ ಅಲ್ಲಿ ಇದು ನೋ, ನನ್ಗೆ ಇದು ಬೇಕೇ ಬೇಕು, ಇದಿಲ್ಲಾಂದ್ರೆ ನನ್ಗೆ ಆಗಲ್ಲ, ಹ್ಮ್. ನನ್ ಲೈಫೇ ಡ್ರಗ್ಸ್, ನಂಗೆ ಡ್ರಗ್ಸ್ ಬೇಕಷ್ಟೇ ಅಂತ ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಅದು ನಾವು ಎಷ್ಟೇ ಅಂದ್ರೆ ಒಬ್ರು ಹಾರ್ಟ್ ಇದೆಯಾ, ಮನ್ಸಿದೆಯಲ್ಲ, ಆ ಮನ್ಸಿಗಿಂತಲೂ ಪವರ್ ಇದೆ ಆಕ್ಚುಲಿ ಡ್ರಗ್ಸ್ಗೆ. ಅಲ್ಲ. ಅದಷ್ಟು ಅಡಿಕ್ಟ್ ಆಗುತ್ತೆ, ನಮ್ಗೆ ಗೊತ್ತಾಗಲ್ಲ ನಮ್ಮ ಬಾಡಿಗೆ ಹೌದು. ಎಷ್ಟು ಯಾವ ರೀತಿ. ಅಂದ್ರೆ ಇವಾಗ ನೀವು ನೋಡಿರ್ಬೋದು, ಅಮ್ಮ ಅಪ್ಪನ್ನೇ ರೇಪ್ ಮಾಡೋ ಹೌದು. ಅಷ್ಟು ಇದಕ್ಕೆ ಹೌದು. ಮಟ್ಟಕ್ಕೆ ಕೇರಳದಲ್ಲಿ ಇದೆ. ಬಂದಿದ್ದು, ಹೌದು. ಅವಾಗ ಅವ್ರ ಬಾಡಿನ ಅವ್ರು ಹೇಗ್ ಕೇರ್ ಮಾಡ್ಕೊಳ್ತಾರೆ, Yes. ಅಲ್ವಾ? ಅವಾಗ ಅವ್ರ ಮೈಂಡ್ ಎಷ್ಟು ಕೆಟ್ಟದಾಗಿರ್ಬೋದು, ಅವ್ರ ಬಾಡಿ ಮೇಲೆ ಅವ್ರಿಗೆ ಬೋಧನೆ ಇರಲ್ಲ. ಅಂದ್ರೆ ಇವಾಗ ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳು ಸೂಸೈಡ್ ಮಾಡ್ಕೊಂಡಿರೋದು ಆಕ್ಚುಲಿ. ಸುಧಾ ಮಾಡಿದ್ದಾರೆ. ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಇವಾಗ ಅವಳಿಲ್ಲ. ಹ್ಮ್. ಅವಾಗ ನನ್ನ ಮೈಂಡಲ್ಲಿ ಇದ್ದದ್ದು ಆಕ್ಚುಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮುಂಚೆ ಆಗಿತ್ತು, ನಂತರ ಅವಾಗ ಇದ್ರ ಬದುಕಿಸ್ತಾ ಎಸ್, ಇದ್ರಿ. ನನ್ಗೆ ಇವಾಗ ಒಂದು ಇದಿತ್ತು, Guilt ನಾನು ಆಗ್ತಾ ಇದೆ. ಗಿಲ್ಟ್ ಆಗ್ತಿದೆ. ನಾನು ಅವಾಗ್ಲೇ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ರೆ 100% ಅವಳು ನನ್ನ ಜೊತೆ ಬರ್ತಿದ್ಲೇನೋ ಅಂತ, ಅಲ್ಲ, ಸೇಫ್ ನನ್ನ ಜೊತೆ ಬರ್ತಿದ್ಲೇನೋ, ಸೇಫ್ ಆಗ್ತಿದ್ಲೇನೋ. ನನ್ಗೆ ಅವಳು ಒಂದು ಲೈಫ್ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ ಅಲ್ಲ. ಅವಳಿಗೆ ಯಾವ ಪ್ರಾಬ್ಲಮ್ಸ್ ಇರಲಿಲ್ಲ, ಅಪ್ಪ ಅಮ್ಮ ಅಷ್ಟು ಚೆನ್ನಾಗಿ ನೋಡ್ತಿದ್ರು, ಒಂದೇ ಒಂದು ಹುಡುಗಿ. ಮತ್ತೆ ಯಾಕೆ ಸುಸೈಡ್ ಮಾಡಿದ್ರು? ಆಕ್ಚುಲಿ ಅದು ಲವ್ ಹಾ. ಅಫೇರ್ ಅಂತದೇ ಒಂದು ಪ್ರಾಬ್ಲಮ್ ಆಕ್ಚುಲಿ. ಕೇಸಲ್ಲಿ. ಲವ್ ಕೇಸಲ್ಲಿ ಲವ್ ಅನ್ನೋದು ಆಕ್ಚುಲಿ ಅದು ಪರ್ಮನೆಂಟ್ ಅಲ್ಲ. ಅಲ್ಲ. ಇವಾಗ ನಮ್ಗೆ ಗೊತ್ತಿರಲ್ಲ, 2 ದಿವಸ ನಾವಿವಾಗ 2 ದಿವಸ ಅಲ್ಲ, 2 ಇಯರ್ ಲವ್, 5 ಇಯರ್ ಲವ್, 6 ಇಯರ್ ಲವ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹ್ಮ್. ಓಕೆ, 6 ಇಯರೇ ಲವ್ ಮಾಡ್ಲಿ, ಹ್ಮ್. ಬಟ್ ಆ ಲವ್ ಅಲ್ಲಿ ಇರೋ ವ್ಯಕ್ತಿ ಅಲ್ಲ ನೆಕ್ಸ್ಟ್ ಇರೋದು. ಅಲ್ಲ. ಇವಾಗ ನಾನು ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನೀವು ನಿಮ್ಮ ವೈಫ್ ಹ್ಮ್. ಪ್ರೀತಿಯಿಂದ ಇರುವಾಗ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಹೌದು. ಅದೇ ಸಿಟ್ ಬಂದ್ರೆ ರೂಢ ಆಗ್ತಿರಲ್ವಾ? 100%. ಪ್ರೀತಿಯಲ್ಲಿ ಇರುವಾಗ ನಾವು ಒಳ್ಳೆಯವ್ರೆ, ನಾವು ಹೌದು. ಮಗು ತರ ಇರ್ತೀವಿ. ಹೌದು. ಅದೇ ಆ 6 ಇಯರ್ 7 ಇಯರ್ 8 ಇಯರ್ ಇರೋದು ಅವರು. ಹಾ. ಬಟ್ ಅವ್ರು ಅವಾಗ ನಿಜ ಮಾತ್ರ ನಮ್ಗೆ ಗೊತ್ತಿರಲ್ಲ. ಮದ್ವೆ ಆದ ನಂತರ ಬರುತ್ತೆ ಪ್ರಾಬ್ಲಮ್. ಜೊತೆಗೆ ಸಂಸಾರ ಮಾಡ್ಬೇಕಾದ್ರೆ ಅವಾಗ ಬರುತ್ತೆ, ನಿಜ ಅವಾಗ ಮುಖ ಬರುತ್ತೆ. ಎಸ್, ಅವಾಗ ಬರುತ್ತೆ. ಮುಂಚೆ ಇದ್ದ ಹುಡುಗ ಅಲ್ಲ ಇವಾಗ ನನ್ ಜೊತೆ ಇರೋದು, ಲವ್ ಮಾಡ್ತಿರುವಾಗ ಅಷ್ಟ್ ಚೆನ್ನಾಗಿದ್ದ, ಅಷ್ಟ್ ನೋಡ್ತಿದ್ದ, ಇದ್ ನೋಡ್ತಿದ್ದ. ಅಲ್ಲೇ ದಟ್ಸ್ ಸಮಸ್ಯೆಗಳು ನಾಟ್ ಬರೋದು. ಟ್ರೂತ್. ಅದು ನಿಜ ಅಲ್ಲ. ಅದು ಇನ್ನೂ ಯಾರಿಗೂ ಅರ್ಥನೇ ಆಗ್ತಿಲ್ಲ ಆ ಅಲ್ವಾ? ಟೈಮಲ್ಲಿ. ಅದು ಇವಾಗ ನನ್ನ ಫ್ರೆಂಡ್ ಅಲ್ಲಿ ಯಾರಾದ್ರೂ ಒಬ್ರು ನಗಾಡ್ಕೊಂಡು ಮಾತಾಡಿದ್ರೆ ನಾವು ನಂಬಿಡ್ತೀವಿ. ಹೌದು. ಓ, ಇವ್ ನಗಾಡ್ ಮಾತಾಡ್ತಿದ್ರು, ಅವನು ಒಳ್ಳೆ ಹುಡುಗ, ನನ್ನ ಅವನ ಜೊತೆ ಅಂತ. ಏನೇ ಇಲ್ಲಾದ್ರೂ ನಗಾಡ್ತಾನೆ ಅನ್ನೋದು ನಾವೆಲ್ಲ ಶೇರ್ ಮಾಡ್ತೀವಿ. Yes. ಶೇರ್ ಮಾಡಿದ ನಂತರ ನಮ್ಗೆ ಗೊತ್ತಿರಲ್ಲ, ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿರಲ್ಲ, ಏನೋ ಒಂದು ಸ್ವಲ್ಪ ಸ್ಮೈಲ್ ಮಾಡಿ ನಮ್ ಜೊತೆ ಶೇರ್ ಮಾಡಿದ ತಕ್ಷಣ ನಾವು ನಮ್ ಲೈಫ್ ಸ್ಟೈಲ್ ಎಲ್ಲ ಶೇರ್ ಮಾಡ್ಬಿಡ್ತೀವಿ. ಶೇರ್ ಮಾಡಿಬಿಡ್ತೇವೆ. ಅದು ನಾವು ಮಾಡೋ ತಪ್ಪು ಆಕ್ಚುಲಿ, ದೊಡ್ಡ ತಪ್ಪು ಅದು. ದೊಡ್ಡ ತಪ್ಪು. ಅದನ್ನ ಹಿಡ್ಕೊಂಡೆ ಎಷ್ಟೋ ನಮ್ ಲೈಫ್ ಹಾಳಾಗೋ ಹಾಳಾಗೋದು ರೀತಿಯಲ್ಲಿ ಇದೆ. ಇದೆ. ಹೌದು. ಹೇಳುದು ಈ ಲವ್ ಅನ್ನೋದು ಪರ್ಮನೆಂಟ್ ಅಲ್ಲ ಅಂತ ಹೇಳೋದು ನಾನು. ಲವ್ ಪರ್ಮನೆಂಟ್ ಅಲ್ಲ, ಅದು ಇವಾಗ ಗೊತ್ತಾಗಲ್ಲ, ಅದರಲ್ಲೊಂದು ಕ್ಲಾರಿಟಿ ಸಿಗುತ್ತೆ ಹೌದು. ಆಫ್ಟರ್ ಮ್ಯಾರೇಜ್. ಹೌದು. ಲವ್ ಮಾಡೋದಕ್ಕಿಂತ ಮುಂಚೆ ಒಂದು ಲೈಫ್ ಇರುತ್ತೆ, ಹಾ, ಆ ಎಕ್ಸ್ಪೆಕ್ಟ್ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಮ್ಯಾರೇಜ್ ಆದ ನಂತರ.
ಅಲ್ಲಿ ಅದ್ ಸಿಗಲ್ಲ. ಸಿಕ್ಕಿದ್ದು ಇಲ್ಲಿ ಸಿಕ್ಲಿಲ್ಲ ಅಂತ ಹೇಳುವಾಗ ಇಲ್ಲಿ ಬ್ರೇಕಪ್ ಬರೋದು, ಸುಸೈಡ್ ಆಗೋದು ಈ ರೀತಿ ಎಲ್ಲ ಸ್ಟಾರ್ಟ್ Yes. ಆಗೋದು, ಅವಾಗ ಈ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಆಗೋದು. ಓಕೆ, ಇವಾಗ ನಿಮ್ದು ಕ್ಲಿನಿಕ್ ಎಲ್ಲ ಇದೆಯಲ್ಲ, ಹ್ಮ್. ಇಲ್ಲಿ ಈಗ ಕಸ್ಟಮರ್ಸ್ ಎಲ್ಲ ಬರ್ತಾರೆ, ಅಂದ್ರೆ ಕ್ಲೈಂಟ್ ತರ ಬರೋದಲ್ವಾ, ಹ್ಮ್, ಹ್ಮ್, ಅವ್ರಿಗೆ ಚಾರ್ಜ್ ಎಲ್ಲ ಪೇ ಮಾಡ್ಲಿಕ್ಕೆ ಇದೆ. ಚಾರ್ಜ್ ಚಾರ್ಜ್ ನಿಮ್ದು ಡಾಕ್ಟರ್ ಫೀಸ್ ಏನಿದೆ ಅದೆಲ್ಲ ಫೀಸ್ ಚಾರ್ಜ್ ಮಾಡಲಿ. ಏನಲ್ಲಿ ನೀವು ಕನ್ಸಲ್ಟಿಂಗ್ ಮಾಡ್ತೀರಾ, ಅಂದ್ರೆ ಏನೆಲ್ಲ ಇರುತ್ತೆ ಇವಾಗ? ಡಿಪ್ರೆಷನ್ ಹೋದಂತಹ ಒಬ್ಬ ವ್ಯಕ್ತಿ ಆಗಿರ್ಬೋದು, ಇಲ್ಲಾಂದ್ರೆ ಸ್ಟಕ್ ಆದಂತ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಅಥವಾ ಏನು ತುಂಬಾ ಸಮಸ್ಯೆಗಳಿರುತ್ತೆ, ಮನುಷ್ಯನಿಗೆ ತುಂಬಾ ಸಮಸ್ಯೆಗಳು ಬರ್ತದಲ್ವಾ. ಸೊ ಇವೆಲ್ಲವೂ ಸಾಲ್ವ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಬಂದೇ ಬರ್ತಾರೆ 100%. ಸೊ ಅವಾಗ ಏನು ಅವ್ರನ್ನ ಏನ್ ಮಾಡ್ತೀರಾ? ಬಡ್ದು ಸರಿ ಮಾಡ್ತೀರಾ, ಅಲ್ಲ ಏನೋ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಏನಿದೆ ಅವ್ರಿಗೆ? ಜಸ್ಟ್ ಟಾಕ್, ಮಾತಲ್ಲೇ ಮಾತಲ್ಲೇ ಎಲ್ಲ, ಮಾತಲ್ಲೇ ಮುಗಿಸ್ಬಿಡ್ತೀರಿ? ಯಾವ ರೀತಿ ಮಾತಲ್ಲೇ ಮಾತು. ಅಂದ್ರೆ ಟ್ಯಾಬ್ಲೆಟ್ಸ್ ಏನಾದ್ರು ಕೊಡ್ತೀರಾ? ನೋ ಟ್ಯಾಬ್ಲೆಟ್ಸ್ ಇಲ್ಲ. ನನ್ ಕ್ಲಿನಿಕ್ ಅಲ್ಲಿ ಆಕ್ಚುಲಿ ನನ್ನ ಕೌನ್ಸಿಲಿಂಗ್ ಅಲ್ಲಿ ಟ್ಯಾಬ್ಲೆಟ್ ಇಲ್ಲ, ಹ್ಮ್. ಇಂಜೆಕ್ಷನ್ ಇಲ್ಲ, ಮೆಡಿಸಿನ್ ಯಾವುದು ಇಲ್ಲ. ಟಚ್ಚೇ ಮಾಡಲ್ಲ. ಬಟ್ ದ ಬೆಸ್ಟ್ ಮೆಡಿಸಿನ್ ಅನ್ನೋದು ಥೆರಪಿ. ಹ್ಮ್. ಸೊ ನನಗೆ ಬಂದಿರೋ ಎಲ್ಲಾ ಕಸ್ಟಮರ್ ಏನ್ ಯಾರೇ ಬರೋದಾದ್ರು ನಾನು ಅವ್ರಿಗೆ ಮಾಡೋ ಒಂದೇ ಒಂದು ಫಸ್ಟ್ ಕೌನ್ಸಿಲಿಂಗ್ ಮಾಡ್ತೀನಿ, ಮಾತಾಡ್ತೀನಿ, ಅವ್ರ ವಿಷಯ ಏನು, ಅವ್ರ ಮನಸ್ಸಲ್ಲಿ ಏನ್ ನಡೀತಿದೆ ಎಲ್ಲ ನಾನು ಶೇರ್ ಮಾಡ್ತಾರೆ. ನನ್ನ ಕೈಯಲ್ಲಿ ಆಗೋಷ್ಟು ಮೋಟಿವೇಶನ್ ನಾನ್ ಕೊಡ್ತೀನಿ, ಅವ್ರನ್ನ ರಿಲ್ಯಾಕ್ಸ್ ಮಾಡ್ತೀನಿ, ಅವ್ರಿಗೆ ಸಪೋರ್ಟಿವ್ ಆಗಿರ್ತೀನಿ. ದೆನ್ ಒಂದ್ಸತಿ ಬಂದ್ ಕಸ್ಟಮರ್ ನೆಕ್ಸ್ಟ್ ನನ್ ಕೈ ಬಿಡಲ್ಲ, ಅವ್ರ ಕಾಂಟ್ಯಾಕ್ಟ್ ಯಾವಾಗ್ಲೂ ಇರುತ್ತೆ. ನಾನು ಕಾಲ್ ಮಾಡ್ತಾ ನಾನು ಕೇಳ್ತಾ ಇರ್ತೀನಿ, ಹೇಗಿದೆ ಇವತ್ತಿನ ಡೇ, ಏನಾಯ್ತು ಅಂತ. ಲಾಸ್ಟ್ ನಾನು ಅವರನ್ನು ಕ್ಲಿಯರ್ ಆಗಿ ಕಳಿಸ್ಬೇಕಂದ್ರೆ ಲಾಸ್ಟ್ ಆಗಿ ಥೆರಪಿ ಮಾಡ್ತೀನಿ. ಇಟ್ಸ್ ಮೈಂಡ್ ಥೆರಪಿ ಅಂತ ಹೇಳ್ತಾರೆ. ಥೆರಪಿಯಲ್ಲಿ ತುಂಬಾ ಟೈಪ್ಸ್ ಇದೆ. ಇವಾಗ ಥೆರಪಿ ಅಂದಾಗ ನನಗೆ ಫಸ್ಟ್ ಕಾಲ್ ಮಿಷನ್ ಏನೂ ಇಲ್ಲ, ಟಚ್ ಇಲ್ಲ. ಇವಾಗ ನಾನು ಥೆರಪಿ ಮಾಡ್ತೀನಿ ಅಂದ್ರೆ ನಿಮ್ ಟಚ್ ಮಾಡಲ್ಲ ನಾನು, ಅಂಡ್ ಏನೂ ಇಲ್ಲ, ಜಸ್ಟ್ ಕ್ಲೋಸ್ ಯರ್ ಐಸ್ ಅಂತ ಹೇಳ್ತೀನಿ. ಅವ್ರ ಬಾಡಿ ರಿಲ್ಯಾಕ್ಸ್ ಮಾಡಿಸ್ತೀನಿ. ಸಬ್ ಕಾನ್ಶಿಯಸ್ ಅಲ್ಲಿ ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಗೆ ಕರ್ಕೊಂಡು ಹೋಗ್ತೀನಿ. ಜಸ್ಟ್ ನಾನು ಆಕ್ಚುಲಿ ನನ್ನ ಕ್ಲಿನಿಕ್ ಅಲ್ಲಿ ಆಕ್ಚುಲಿ ಥೆರಪಿ ಮಾಡ್ಬೇಕಂದ್ರೆ ಮಲಗಿಸಿ ಮಾಡ್ತಾರೆ ಬೆಡ್ ಮೇಲೆ ಆತರ ಎಲ್ಲ. ಬಟ್ ನನ್ನ ಕ್ಲಿನಿಕ್ ಅಲ್ಲಿ ಜಸ್ಟ್ ಚೇರ್ ಇದೆ ಅಷ್ಟೇ, ಚೇರಲ್ಲಿ ಕೂತ್ಕೊಳ್ಳಿಸಿ ರಿಲ್ಯಾಕ್ಸ್ ಮಾಡಿಸ್ತೀನಿ. ಕ್ಲೋಸ್ ಯುವರ್ ಐಸ್ ಅಲ್ಲಿ ರಿಲ್ಯಾಕ್ಸ್ ಮಾಡಿ ಅವ್ರ ಕೈ ಬೆರಳು ಕಾಲು ಫುಲ್ ರಿಲ್ಯಾಕ್ಸ್ ಮಾಡಿಸಿ ಅವರವಾಗ ಒಂದು ನಿದ್ದೆಗೆ ಹೋಗ್ತಾರೆ. ಬಟ್ ಅವ್ರು ನಿದ್ದೆ ಮಾಡಿರಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ. ಕಾನ್ಶಿಯಸ್ ಮೈಂಡ್ ಬೇರೆ, ಸಬ್ ಕಾನ್ಶಿಯಸ್ ಬೇರೆ. ಶೋರ್, ಬಿಕಾಸ್ ನಾವು ನಿಶಬ್ದವಾಗಿರೋ ಸ್ಥಳದಲ್ಲಿ ನಾವು ಸುಮ್ಮನೆ ಇದ್ರೆ ನಿದ್ದೆ ಬರ್ತದಲ್ಲ, ಆ ರೀತಿ ಅವ್ರು ನಿದ್ದೆಗೆ ಹೋಗಿರ್ತಾರೆ. ಬಟ್ ಅವ್ರು ಇರ್ತಾರೆ, ನಾನ್ ಮಾತಾಡೋದು ಎಲ್ಲ ಅವ್ರಿಗೆ ಕೇಳಿಸುತ್ತೆ. ದೆನ್ ಅವ್ರು ನಿದ್ದೆಗೆ ಹೋಗಿರ್ತಾರೆ. ಅವ್ರ ಟಚ್ ಏನು ಮಾಡಲ್ಲ. ನಾನು ನಾನು ಇಷ್ಟು ದೂರ ಗ್ಯಾಪ್ ಅಲ್ಲೇ ಕೂತಿರ್ತೀನಿ, ಅವ್ರಲ್ಲಿ ಕೂತಿರ್ತಾರೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತ ಹೇಳ್ತೀನಿ. ಅಂಡ್ ಬ್ರೀತಿಂಗ್ ಬ್ರೀತ್ ಔಟ್ ಮಾಡಿ, ಮೈಂಡ್ ಬ್ಲಾಂಕ್ ಮಾಡಿ, ಆತರ ತುಂಬಾ ಸಜೆಷನ್. ಸಬ್ ಕಾನ್ಶಿಯಸ್ ನಾನು ಅವ್ರಿಗೆ ಸಜೆಷನ್ ಕೊಡ್ತೀನಿ. ಈ ಥೆರಪಿ ಸ್ಟಾರ್ಟ್ ಮಾಡೋ ಮುಂಚೆ ಅವ್ರು ನನ್ನ ಜೊತೆ ಎಲ್ಲ ಸ್ಟೋರಿ ಹೇಳಿರ್ತಾರಲ್ಲ, ಅವ್ರ ಮನಸ್ಸಿನ ಬೇಜಾರು ಇದೆಲ್ಲ, ಅದನ್ನೇ ಒಂದು ಫಿಲ್ಮ್ ತರ ಸ್ಟೋರಿ ಮಾಡಿ ಅವ್ರ ಮೈಂಡ್ ಹೇಳ್ತೀನಿ. ಇಂಥ ಒಂದು ಊರಲ್ಲಿ ಇಂಥ ಇವಾಗ ನಿಮ್ಮ ಜೊತೆ ನಿಮ್ಮ ಹೆಸರೇನು? ಅಜ್ಜು. ಓಕೆ, ಇವಾಗ ಅಜ್ಜು ಅನ್ನೋ ಒಂದು ಹುಡುಗ ಇವಾಗ ನಿಮ್ ಸಣ್ಣ ವಯಸ್ಸಲ್ಲಿ ಏನಾದ್ರು ಟ್ರೋಮಾ ಆಗಿದ್ರೆ ಅದೇ ಸ್ಟೋರಿ ಮತ್ತೆ ರಿಪೀಟ್ ಮಾಡ್ತೀನಿ. ಅದ್ ನೀವೇನ್ ಮಾಡ್ತೀರಾ? ಇಮ್ಯಾಜಿನ್ ಮಾಡ್ತೀರಾ. ನಾನು ಹೇಳ್ತೀನಿ ಜಸ್ಟ್ ಇಮ್ಯಾಜಿನೇಷನ್, ಏನು ಥಿಂಕ್ ಮಾಡಬೇಡಿ, ಮೈಂಡ್ ಫುಲ್ ಬ್ಲಾಂಕ್ ಆಗಿಸಿ ಜಸ್ಟ್ ಇಮ್ಯಾಜಿನ್. ನಾನೇನ್ ಹೇಳ್ತೀನಿ ಅದನ್ನ ಇಮ್ಯಾಜಿನ್ ಮಾಡಿದ್ರೆ ಮಾತ್ರ ಸಾಕು ಅಂತ. ಅವಾಗ ನಾನು ಅವ್ರ ಲೈಫ್ ಸ್ಟೋರಿಯನ್ನೇ ಮತ್ತೆ ರೀಕ್ರಿಯೇಟ್ ಮಾಡಿ ಒಂದು ಫಿಲ್ಮ್ ತರ ಹೇಳ್ತೀನಿ. ಎಸ್, ಅವಾಗ ಇಮ್ಯಾಜಿನ್ ಮಾಡ್ತಾರೆ. ಅವಾಗ ಒಂದೊಂದ್ಸತಿ ಆ ಥೆರಪಿ ಮಾಡುವಾಗ ಅತ್ತೇ ಬಿಡ್ತಾರೆ, ಕೂಗ್ತಾರೆ. ಶೋರ್, ಬಿಕಾಸ್ ಅವ್ರ ಲೈಫ್ ಸ್ಟೋರಿ ಅವ್ರಿಗೆ ಕಣ್ ಮುಂದೆ ಬರ್ತಾ ಫೀಲ್ ಆಗುತ್ತೆ, ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ ನೀವು ಮಾಡಿರೋ ಅಂದ್ರೆ ಆ ಟೈಮಲ್ಲಿ ಏನಾದ್ರು ಅವ್ರಿಗೆ ಬ್ಯಾಡ್ ಮೂಮೆಂಟ್ಸ್ ಆಗಿದ್ರೆ, ಟ್ರೋಮಾ ಬರ್ತ್ ಟ್ರೋಮಾ ಎಲ್ಲ ಇರುತ್ತಲ್ಲ, ಥೆರಪಿ ಅನ್ನೋದಿಲ್ವಾ, ಅಮ್ಮನ ಹೊಟ್ಟೆ ಒಳಗಿರ್ತೀವಲ್ವಾ ನಾವು 9 ತಿಂಗಳು, ಅಲ್ಲೇನಾದ್ರೂ ನಮ್ಗೆ ಅನ್ಕಂಫರ್ಟೇಬಲ್ ಫೀಲ್ ಆಗಿದ್ರೆ ಅದನ್ನು ಕೂಡ ಸರಿ ಮಾಡಿಸಬಹುದು ಥೆರಪಿಯಲ್ಲಿ. ಅದನ್ನು ಕೂಡ ಸರಿ ಮಾಡಿಸೋ ಪವರ್ ಇದೆ ಥೆರಪಿಗೆ, ಮೈಂಡ್ ಥೆರಪಿಗೆ. ಸೊ ಸಬ್ ಕಾನ್ಶಿಯಸ್ ಕರ್ಕೊಂಡೋಗಿ ಅಲ್ಲಿ ತುಂಬಾ ಸಜೆಷನ್ ಕೊಡ್ತೀನಿ. ಅವ್ರ ಲೈಫ್ ಅನ್ನೇ ಒಂದು ಹೇಳಿ, ಅವ್ರು ಮಾಡಿರೋ ತಪ್ಪು ಮಾತ್ರ ಫಸ್ಟ್ ಹೇಳ್ತೀನಿ ನಾನು. ಅವ್ರು ಮಾಡಿರೋ ಅವ್ರಿಗೆ ಇರೋ ಗಿಲ್ಟ್ ಫೀಲ್ಸ್ ಅದೆಲ್ಲ ಹೇಳಿ, ಅವ್ರು ತುಂಬಾ ಎಮೋಷನಲ್ ಆಗ್ತಾರೆ. ಎಸ್, ದೆನ್ ನಾನೇನ್ ಮಾಡ್ತೀನಿ ಅಂದ್ರೆ, ಓಕೆ ಇವಾಗ ಅವ್ರು ಅಳ್ತಾ ಇರ್ತಾರೆ ಅಥವಾ ಎಲ್ಲ ಫೀಲ್ ಮಾಡ್ತಾ ಇರ್ತಾರೆ, ಅವಾಗ ನಾನು ಹೇಳ್ತೀನಿ ಇವಾಗ ಫಾಸ್ಟ್ ಬ್ರೀತಿಂಗ್ ಬ್ರೀತ್ ಔಟ್ ಮಾಡಿ ಎಲ್ಲ ಹೊರಗೆ ಬಿಡಿ ಅಂತ. ಇವಾಗ ಈ ತರ ಬ್ರೀತಿಂಗ್ ಬ್ರೀತ್ ಔಟ್ ಮಾಡ್ತಾರ, ಆ ಬ್ರೀತ್ ಔಟ್ ಮಾಡುವಾಗ ಥಿಂಕ್ ಮಾಡಿ ನೀವು ಮಾಡಿರೋ ಎಲ್ಲಾ ಗಿಲ್ಟ್ ಫೀಲ್ಸ್, ಎಲ್ಲಾ ಬ್ಯಾಡ್ ಮೆಮೊರೀಸ್ ಎಲ್ಲಾನು ಮೈಂಡ್ ಇಂದಲೇ ಹೊರಗೆ ಹಾಕಿ ಅಂತ ಹೇಳ್ತೀನಿ. ಅವಾಗ ಅವರು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತಾರೆ. ಹೇಳ್ತಾರ ನಾನು ಈ ತರ ತಪ್ಪು ಮಾಡಿದೆ ಅಂತ ಹೇಳ್ತಾರ, ಬಾಯ್ ಬಿಡ್ತಾರ, ಅದು ಮಾಡಿಸಬಹುದು. ಬಟ್ ಅದ್ ಬೇರೆ ಥೆರಪಿ. ಇದವ್ರು ನನ್ನ ಜೊತೆ ಆಲ್ರೆಡಿ ಹೇಳಿರ್ತಾರೆ, ಅವ್ರ ಸ್ಟೋರಿ ಇವಾಗ ಡಿಪ್ರೆಷನ್ ಹೋದ ವ್ಯಕ್ತಿ, ನಾನು ಇಂಥ ವಿಷಯಕ್ಕೆ ಡಿಪ್ರೆಷನ್ ಹೋಗಿದ್ದೀನಿ, ನನ್ನ ಲೈಫಲ್ಲಿ ಇಂಥ ಒಂದು ಟಫ್ ಆಗಿದೆ ಅಂತ ಹೇಳಿದಾಗ ಅದಕ್ಕೆ ಕೌನ್ಸಿಲಿಂಗ್ ಮಾಡಿ ಥೆರಪಿ ಮಾಡ್ತೀನಿ. ಆ ವಿಷಯ ಅವ್ರ ಜೊತೆ ಕ್ರಿಯೇಟ್ ಮಾಡಿ, ಓಕೆ ಅದನ್ನ ಇವಾಗ ಇಲ್ಲಿಂದ ಹೋಗುವಾಗ
ಏನ್ ಹೇಳ್ತೀವಿ, ಅಮ್ಮನ ಹೊಟ್ಟೆಯಿಂದ ಬಂದಿರೋ ಮಗು ತರ ನೀವು ಹೋಗ್ತೀರಾ, ಒಂದೇ ಓ. ಒಂದು ತಪ್ಪಿಲ್ದೆ ಎಲ್ಲ ಓಕೆ. ರಿಫ್ರೆಶ್ ಮಾಡಿ ಹ್ಮ್. ದ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತೀರಾ ಇಲ್ಲಿಂದ, ಈ ಟೈಮಿಂದ ಅಂತ ನಾನು ಕಾನ್ಫಿಡೆನ್ಸ್ ಇಂದ ಹೊಸ ಹೇಳ್ತೀನಿ. ಜೀವನ. ಹೊಸ ನ್ಯೂ ಬಿಗಿನಿಂಗ್ ಆಗಿರುತ್ತೆ ಇಲ್ಲಿಂದ ಹೋಗುವಾಗ. ಹ್ಮ್. ಲೆಟ್ ಸ್ಟಾರ್ಟ್. ನಿಮ್ಮ ಮೈಂಡ್ ಫುಲ್ ರಿಲ್ಯಾಕ್ಸ್ ಮಾಡಿ, ಶ್ವಾಸ ತೆಗೆದು ಶ್ವಾಸ ಕೆಳಗ್ ಬಿಡಿ. ಕೆಳಗ್ ಬಿಡುವಾಗ ನಿಮ್ಮ ಮೈಂಡ್ ಇಂದಲೇ ಥಿಂಕ್ ಮಾಡಿ ಒಂದೊಂದು ತಪ್ಪು ಕೂಡ ಹೊರಗೆ ಬಿಡ್ಬೇಕು ಅಂತ. ಹ್ಮ್ 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 ಹ್ಮ್. ಅವಾಗ ಅವ್ರು ಏನ್ ಮಾಡ್ತಾರೆ, ಎಸ್, ಅವಾಗ ಅವ್ರಿಗೆ ಒಂದು ಎನರ್ಜಿ ಸಿಗುತ್ತೆ. ನಾನು ಹೇಳುವಾಗ ನಾನು ಟೋನ್ ಅಲ್ಲಿ ಇದೆ ಎಲ್ಲ, ನಾನು Okay. ಟೋನ್ ಅಲ್ಲಿ ಇದೆ, ನಾನು Okay. ಟೋನ್ ಅಲ್ಲಿ ಎಸ್ ಯು ಕ್ಯಾನ್ ಡೂ ಇಟ್ ಅಂತ ಹೇಳುವಾಗ ಅವ್ರು ಅದೇ ರೀತಿ ಬ್ರೀತಿಂಗ್ ಔಟ್ ಮಾಡಿ ಎಲ್ಲ ಹೊರಗೆ ಬಿಡ್ತಾರೆ. ಹ್ಮ್. ಅವರ ಸಬ್ ಕಾನ್ಶಿಯಸ್ ಅಲ್ಲಿ ಫಿಕ್ಸ್ ಆಗುತ್ತೆ, ಓಕೆ ನಾನು ರಿಲ್ಯಾಕ್ಸ್ ಆಗಿದ್ದೀನಿ, ನನ್ನ ಮನಸ್ಸಿಂದ ಎಲ್ಲ ಹೊರಗೆ ಬಂದಿದೆ ಅಂತ. ದೆನ್ ರಿಲ್ಯಾಕ್ಸ್ ಆಗಿದೆ ಅಂದಾಗ ರಿಲ್ಯಾಕ್ಸ್ ಆಗ್ತಾರೆ. ಅವಾಗ ಅವ್ರ ಮನಸ್ಸಲ್ಲಿ ಏನೂ ಇರಲ್ಲ, ಹೌದಾ, ಎಷ್ಟು ಟೈಮ್ ತಗೊಳ್ತೀರಿ ಫ್ರೆಶ್ ಇದಕ್ಕೆ? ಆಗಿರುತ್ತೆ. ಅದಕ್ಕೆ ಆಕ್ಚುಲಿ 45 ಮಿನಿಟ್ಸ್, ಒನ್ ಅವರ್, ಎಷ್ಟು 1 hour ಬೇಕಾದ್ರೂ ಅಲ್ಲಿ- ಆಗ್ಬೋದು, 1 hour ಅಲ್ಲೆಲ್ಲ clear ಒನ್ ಆಗುತ್ತೆ. ಅವರ್ ಕ್ಲಿಯರ್ ಆಗ್ಬೋದು. ದೆನ್ ಅದಾದ ನಂತರ ಹ್ಮ್. ಹೊರಗೆ ಬಿಟ್ಟ ನಂತರ ರಿಲ್ಯಾಕ್ಸ್ ಮಾಡಿ ಹ್ಮ್. ಪಾಸಿಟಿವ್ ವೈಬ್ಸ್ ಹೇಳ್ಕೊಡ್ತೀವಿ. ಹಾ. ಇನ್ನು ನೀವು ಹೀಗಿರ್ತೀರಾ, ಹಾ. ಹೀಗ್ ಮಾಡ್ಬೇಕು, ಹ್ಮ್. ನಿಮ್ ಲೈಫ್ ಏನು ಹೀಗಾಗಿರುತ್ತೆ, ಈ ರೀತಿ ಮಾಡಿ, ಇವಾಗ ನೀನ್ ಈ ತರ ಇದ್ಯಾ ಅಂತ ಎಲ್ಲ ಹೇಳಿ, ಹ್ಮ್. ಈ ಮೈಂಡ್ ಸೆಟ್ ನಿನ್ ಮೈಂಡಿಗೆ ನಾನು ತಂದು ಕೊಡ್ತೀನಿ ಅಂತ ಹೇಳಿ, ಜಸ್ಟ್ ಒಂದು ನಿನ್ ಮೈಂಡಿಗೆ ನಾನು ಪವರ್ ತಂದು ಇಡ್ತಾ ಇದ್ದೀನಿ ಅಂತೆಲ್ಲ ಸಜೆಷನ್ ಕೊಟ್ಟು, ಪಾಸಿಟಿವ್ ವೈಬ್ಸ್ ಸಜೆಷನ್ ಕೊಡ್ತೀನಿ. ಅವಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ ಅವ್ರದ್ದು. ಅದು ಮತ್ತೆ ಫಿಕ್ಸ್ ಅದು. ಎಸ್, ಶೋರ್ ಫಿಕ್ಸ್. ಈಗ ರಾಂಗ್ ಅಲ್ಲಿದ್ರೆ ಹೇಳಿದ್ರೆ ಅದು ರಾಂಗ್ ಆಯ್ತು ಮತ್ತೆ. ಅದೇ ನಾನು ಹೇಳಿದಳ, ನಾನು ಹಿಪ್ನೋಟಿಸಮ್ ಹೇಳಿದ್ನಲ್ಲ, ಬಾಯಿ ಬರೋದಾಗ ಮಾಡೋಕ್ಕಾಗುತ್ತೆ, ಕಣ್ ಕಾಣಿಸೋದಾಗ ಮಾಡೋಕ್ಕಾಗುತ್ತೆ, ಹೌದಾ? ನಿಮ್ ನೇಮ್ ರಿಮೂವ್ ಮಾಡೋಕ್ಕಾಗುತ್ತೆ. ನನಗೆ ನನ್ನ ಹೆಸರೇ ಗೊತ್ತಾಗಲ್ಲ. ಏಜ್ ಎಷ್ಟಿತ್ತು? ನಂಗೆ ಎಷ್ಟಾಗಿರ್ಬೋದು ಅದು ಹೇಳಿ ನೋಡೋಣ. ನೀವು ಹೇಳಿ. ನಾನು ಹೇಳಿದಳ ಆ ರೀತಿ ಹೇಳೋಕ್ಕಾಗಲ್ಲ ಅಂತ. ಅದಾಗಲ್ವಾ? ಟ್ರಿಕ್ಸ್ ಇರ್ಬೇಕು. ನಿಮ್ Okay. ಏಜ್ ನನಗೆ 32. 32. ಓಕೆ. ಓಕೆ. ಈ 32 ಏಜ್ ತನಕ ನಿಮ್ಗೆ ಈ ನಿಮಿಷ ಇಲ್ಲಿವರೆಗೂ ನಿಮ್ಮ ಹೆಸರು ಗೊತ್ತಲ್ಲ. ಹೌದು. ಹಾ? ಹಾ. ನಾನು ಹಿಪ್ನೋಟಿಸಮ್ ಮಾಡಿ ಈ 32 ಏಜ್ ತನಕ ನಿಮ್ಗಿದ್ದ ನೆನ್ಪಲ್ಲಿದ್ದ ನಿಮ್ ಹೆಸರು ರಿಮೂವ್ ಮಾಡ್ಬೋದು. ಹೌದಾ? ಶೋರ್ ರಿಮೂವ್ ಮಾಡ್ಬೋದು. ಅದೇ ರೀತಿ ಅದು ಹೇಗಂದ್ರೆ ನಾವು ಕೊಡೋ ಸಜೆಷನ್, ಎಸ್ ಎಸ್ ಎಸ್. ನಾನ್ ಕೊಡೋ ಸಜೆಷನ್ ಅಲ್ಲಿ ಇರುತ್ತೆ. ಅದಕ್ಕೆ ಎಲ್ರು ನನ್ ಜೊತೆ ಬರೋ ಕಸ್ಟಮರ್ ಅವ್ರ ನನ್ ಜೊತೆ ಏನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡ್ ಬಂದಿರ್ತಾರೆ. ಇವ್ರ ಜೊತೆ ಏನಾದ್ರೂ ಒಂದು ಆಗ್ಬೋದು, ನನ್ನ ಲೈಫ್ ಚೇಂಜ್ ಆಗ್ಬೋದು ಅಂತ ಹೇಳ್ಕೊಂಡ್ ಬಂದಿರ್ತಾರೆ. ಅವಾಗ ನನ್ಗೆ ಅದೊಂದು ಆಪರ್ಚುನಿಟಿ ಆಗಿರುತ್ತೆ. ಅದೊಂದು ಏನು ಹೇಳ್ಬೋದು ಅಂದ್ರೆ, ಹ್ಮ್. ನನ್ ಫ್ಯಾಮಿಲಿ ತರನೇ ಟ್ರೀಟ್ ಮಾಡ್ಬೇಕಾಗುತ್ತೆ ನನ್ ಕಸ್ಟಮರ್ ಕ್ಲೈಂಟ್ ಅನ್ನು. ಇವಾಗ ಒಬ್ರು ಕ್ಲೈಂಟ್ ಜೊತೆ ಹೇಳಿದ್ದು ಮತ್ತೊಬ್ರ ಜೊತೆ ಶೇರ್ ಮಾಡೋಕ್ಕಾಗಲ್ಲ. ದಟ್ಸ್ ಪರ್ಸನಲ್ ಅಲ್ವಾ? 100%. ಅದನ್ನು ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು. ದ ಹ್ಮ್. ಬಿಗ್ಗೆಸ್ಟ್ ಟಾಸ್ಕ್ ಅಂತ ಹೇಳ್ಬೋದು ಕೌನ್ಸಿಲರ್ಗೆ. ಅಂದ್ರೆ ಇವಾಗ ಹಾ. ಬರೋ ಕಸ್ಟಮರ್ ಅವರನ್ನು ಮೇಂಟೈನ್ ಮಾಡ್ಬೇಕು, ಅದನ್ನು ಕಂಟಿನ್ಯೂ ಮಾಡ್ಬೇಕು, ಅವ್ರನ್ನ ಸಕ್ಸಸ್ ತರಿಸ್ಬೇಕು. ಅವ್ರು ಓಕೆ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಇದ್ರೆ, ಮೈನಸ್ ಅಲ್ಲಿ ಇದ್ರೆ ಅವ್ರನ್ನ ಪ್ಲಸ್ ಗೆ ತಂದು ನಿಲ್ಲಿಸ್ಬೇಕು. ಅದು ನನ್ನ ಜವಾಬ್ದಾರಿ ಅದು. ಹೌದು. ಸೊ ಥೆರಪಿ ಮಾಡ್ತೀನಿ ಅಂತ. ಅದು ಲಾಸ್ಟ್ಗೆ ಅದೇ ಪಾಸಿಟಿವ್ ವೈಬ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಬ್ರೀತ್ ಔಟ್ ಮಾಡಿ, ಓಪನ್ ಯುವರ್ ಐಸ್, ಇನಫ್, ಇಷ್ಟೇ. ಸರಿಯಾಗಿ ಹೋಗ್ತಾರೆ. ಎಸ್, ಶೋರ್. ಸರಿ ಆಗದಂತಹ ಕೇಸ್ ಬಂದಿಲ್ವಾ? ಇಲ್ಲ, ಬರ್ಲಿಲ್ಲ. ಎಲ್ಲ clear ಮಾಡ್ತೀರಿ? ಆಕ್ಚುಲಿ ಥೆರಪಿ ಮಾಡಿ ಕಂಟಿನ್ಯೂಸ್ ನನಗೆ BC ರೋಡ್ ಇದೆಯಲ್ಲ, ಹಾ. BC ರೋಡಿಂದ ಒಬ್ಬ ವ್ಯಕ್ತಿ ಇದ್ದಾರೆ, ಮ್ಯಾರೇಜ್ ಆಗ್ಲಿಲ್ಲ ಅವರು. ಆಕ್ಚುಲಿ ಅವ್ರಿಗೆ ಏನೊಂದು ಪ್ರಾಬ್ಲಮ್ ಅಲ್ಲಿ ಬಂದಿರೋದು, ಪರ್ಸನಲ್ ಪ್ರಾಬ್ಲಮ್. ಅವ್ರಿಗೆ ಆಕ್ಚುಲಿ ಫಸ್ಟ್ ಡೇ ಕೌನ್ಸಿಲಿಂಗ್ ಮಾತ್ರ ಕೊಟ್ಟೆ. ಆ ಕೌನ್ಸಿಲಿಂಗ್ ಅಲ್ಲಿ ಅವ್ರಿಗೆ ಓಕೆ. ದೆನ್ ನಾನು ನೆಕ್ಸ್ಟ್ ಥೆರಪಿ ಕರೆದಿದ್ದೆ ಅವ್ರನ್ನು. ಅವ್ರು ಆಕ್ಚುಲಿ ಫ್ರೈಡೆ ಮಾತ್ರ ಫ್ರೀ ಇರೋದು. ಫ್ರೈಡೆ ಬರ್ತಿದ್ರು. ಒಂದು ಫ್ರೈಡೆ ಬಂದು ಈ ಥೆರಪಿ ಮಾಡಿ ಅವ್ರಿಗೆ ರಿಲ್ಯಾಕ್ಸ್ನೆಸ್ ಸಿಕ್ಕಿ 3 days ಲೀವ್ ತೆಗೆದು ಫ್ರೈಡೆ, ಸ್ಯಾಟರ್ಡೆ, ಸಂಡೇ, ಮಂಡೇ ಕಂಟಿನ್ಯೂಸ್ ಆಗಿ 4 days ಬಂದಿದ್ದಾರೆ ನನ್ನ ಜೊತೆ. 4 days ಅದು ಬೈಕಲ್ಲಿ BC ರೋಡಿಂದ ಕಾಸರಗೋಡಿಗೆ. ಹೌದಾ? ಇದು ಥೆರಪಿ ಇದೆಯಲ್ಲ, ಅದು ಸಕ್ಸಸ್ ಆಗುತ್ತೆ. 100 to 200% ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. ಥೆರಪಿಯಲ್ಲಿ ತುಂಬಾ ಟೈಪ್ಸ್ ಇದೆ. ಮಸಾಜ್ ಮಾಡೋ ಥೆರಪಿ ಮಾಡ್ಬೇಕಾದ್ರೆ ಎಂತವ್ರು ಅಲ್ಲಿಗೆ ಬರ್ಬೇಕು? ಯಾವ ರೀತಿಯ ವ್ಯಕ್ತಿಗಳು ಬಂದ್ರೆ ಥೆರಪಿ ಮಾಡ್ತೀರಾ? ಎನಿಥಿಂಗ್, ಯಾವ್ದು ಅಲ್ಲ ನಿಮ್ ಈಗ ನಾನೊಬ್ಬ ಡಾಕ್ಟರ್ ಆದೆ, ನಾನೀಗ ಇಂಜಿನಿಯರ್. ಆಕ್ಚುಲಿ ನಂದು ಪ್ರೊಫೆಷನ್, ನಾನು ಇಂಜಿನಿಯರ್. ಓಕೆ. ನನ್ನ ಹತ್ರ ಯಾರು ಬರ್ತಾರೆ? ಮನೆ ಕಟ್ಟುವವರು, ಆಮೇಲೆ ಇದು ಇಂಟೀರಿಯರ್ ವರ್ಕ್ ಬೇಕಿದ್ರೆ, ಪ್ಲಾನಿಂಗ್ ಬೇಕಿದ್ರೆ, ಪರ್ಮಿಷನ್ ಬೇಕಿದ್ರೆ, ಇದಕ್ಕೆಲ್ಲ ಬರ್ತಾರೆ. ಸೊ ನಿಮ್ಮ ಹತ್ರ ಯಾರು ಬರ್ಬೇಕು? ನನ್ನ ಜೊತೆ ಬರ್ಬೇಕಾದವರು ರಿಲೇಶನ್ಶಿಪ್ ಇಶ್ಯೂಸ್, ಹಸ್ಬೆಂಡ್ ವೈಫ್ ಎಸ್. ಅಂಡ್ ಮಕ್ಕಳು ವಿಷಯದಲ್ಲಿ ಅಮ್ಮಂದಿರು ತುಂಬಾ ಡಿಪ್ರೆಷನ್ ಹೋಗಿರೋರು ಇರ್ತಾರೆ. ಅಂದ್ರೆ ಯಾವ ರೀತಿ? ಆಪರೇಷನ್ ಆದವ್ರು ಇರ್ತಾರಲ್ಲ, C-section, ಅಂತವ್ರು ತುಂಬಾ ಡಿಪ್ರೆಷನ್ ಹೋಗೋದು ಜಾಸ್ತಿ. ಅಂದ್ರೆ ಈ ಸ್ಟಿಚ್ ಪೇನು ಇರುತ್ತೆ, ದೆನ್ ಮಕ್ಕಳನ್ನು ನೋಡ್ಕೊಳ್ಬೇಕು, ಅಂತದೆಲ್ಲ ತುಂಬಾ. ಈ ಮದರ್ಹುಡ್ ಅನ್ನೋದು ಇದೆಯಲ್ಲ, ತುಂಬಾ ಟಫ್ ಆಗಿರುತ್ತೆ. ಮಕ್ಳು ನೋಡ್ಕೊಳ್ಬೇಕು, ಮನೆ ಕೆಲಸ ಮಾಡ್ಬೇಕು, ಮಗುಗ್ ಹಾಲು ಕೊಡ್ಬೇಕು, ದೆನ್ ನಿಲ್ಲೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಡೆಲಿವರಿ ಪೇನ್ ಇರುತ್ತೆ, ಆಪರೇಷನ್ ಪೇನ್ ಇರುತ್ತೆ, ತುಂಬಾ ಡಿಪ್ರೆಷನ್ ಹೋಗ್ತಾರೆ. ಸರಿ ಮಾಡ್ತೀರಾ? ಆ ಡಿಪ್ರೆಷನ್ ಹೋಗಿರೋದಲ್ವಾ, ಅವ್ರಿಗೆ ರಿಲ್ಯಾಕ್ಸ್ನೆಸ್ ಕೊಡ್ಬೋದು. ಅಂದ್ರೆ ಅದಕ್ಕೆ ರಿಲ್ಯಾಕ್ಸ್ ಕೊಡ್ಬೇಕಂದ್ರೆ ವೈಫ್ಗೆ ಸಪೋರ್ಟ್ ಬೇಕಾಗಿರೋದು ಹಸ್ಬೆಂಡ್. ನನಗೆ ಆಕ್ಚುಲಿ ಒಂದೊಂದು ವಿಷಯದಲ್ಲಿ ಕೌನ್ಸಿಲಿಂಗ್ ಬರ್ತಾರಲ್ಲ, ಆ ಕಸ್ಟಮರ್ ಅವ್ರ ಪ್ರಾಬ್ಲಮ್ ಇರಲ್ಲ, ಒಂದೊಂದ್ಸತಿ ಅವ್ರ ಜೊತೆ ಇರೋರ್ ಪ್ರಾಬ್ಲಮ್ ಇರುತ್ತೆ. ನಿಜವಾಗ್ಲು ಆಕ್ಚುಲಿ ನನಗೊಂದು
ಸಿಸ್ಟರ್ಸ್ ಎಲ್ಲ ಬಂದಿದ್ರು, ಒಂದು ಹುಡುಗಿ ಅಂಡ್ ಅವಳಿಗೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು. ಅಮ್ಮ ಮಗಳು ಬಂದ್ರು, ಎಷ್ಟೇ ಹೇಳಿದ್ರು ಕಲಿಯಲ್ಲ, ಫೇಲ್ ಆಗ್ತಾ ಹೋಗ್ತಾಳೆ, ಇಂಟ್ರೆಸ್ಟ್ ಇಲ್ಲ, ಸರ್ ಎಲ್ಲ ಕಾಲ್ ಮಾಡ್ತಾರೆ ಅವಳು ಕಲಿಯಲ್ಲ ಆ ತರ ಈ ತರ ಅಂತ ಹೇಳಿ, ಅವಳಿಗೆ ಇಂಟ್ರೆಸ್ಟೇ ಇಲ್ಲ ಕಲಿಯೋದ್ರಲ್ಲಿ ಅಂತ. ಬಟ್ ನಂಗೆ ಅವ್ಳು ಕಲಿಸ್ಬೇಕು ಆ ತರ ಈ ತರ ಅಂತ ಹೇಳಿ ಹೇಳ್ತಾರೆ. ಎಷ್ಟು ಹಣ ಆದ್ರೂ ಪರವಾಗಿಲ್ಲ ಮ್ಯಾಮ್, ನೀವು ಅವಳಿಗೆ ಕೌನ್ಸಿಲಿಂಗ್ ಮಾಡಿ ಅವಳನ್ನ ಇದ್ ಮಾಡ್ಬೇಕು ಅಂತ. ದೆನ್ ಅವರನ್ನು ಹೊರ ಕಳಿಸಿ ನಾನು ಆಕ್ಚುಲಿ ಓಕೆ ಅವಳು ಕೌನ್ಸಿಲಿಂಗ್ ಕೊಡ್ಬೇಕಂದ್ರೆ ಅವಳನ್ನು ಕೂತ್ಕೊಳಿಸಿ ಮಾತಾಡಿದಾಗ ನಂಗೆ ಗೊತ್ತಾಯ್ತು ಇವಳ ಜೊತೆ ಇಲ್ಲ ಮಿಸ್ಟೇಕ್ ಇರೋದು, ಅಮ್ಮ ಅಪ್ಪನ ಜೊತೆ ಅಂತ. ಮಕ್ಕಳ ತಲೆಗೆ ಹಾಕಿದ್ದಾರೆ ಸುಮ್ನೆ. ಎಸ್, ಮಗಳು ಕಲಿತಿಲ್ಲ. ಪೇರೆಂಟ್ಸ್ ಹತ್ರ ಎಸ್, ಏನ್ ಪ್ರಾಬ್ಲಮ್ ಅಂದ್ರೆ ಈ ಹುಡುಗಿ ಫುಲ್ ಸ್ಟ್ರೆಸ್ ಆಗಿದ್ದಾಳೆ, ಲೋಡ್ ಆಗಿದ್ದಾಳೆ. ಅಂದ್ರೆ ಇವಳು ಹೇಳುದು ನಂಗೆ ಫಸ್ಟ್ ಅದೇ, ನಾನು ಈ ಮೆಂಟಲಿಸಮ್ ಮಾಡಿ ಅವಳನ್ನು ಮೈಂಡ್ ರೀಡ್ ಮಾಡಿ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡಿ ಫ್ರೆಂಡ್ಲಿ ಆಗ್ತೀನಿ, ಫ್ರೆಂಡ್ ತರನೇ ಮಾತಾಡ್ತೀನಿ, ನನ್ನ ಜೊತೆ ಕ್ಲೋಸ್ ಆಗ್ತಾನೆ. ಫಸ್ಟ್ ಅದೇ ಬೇಕಾಗಿರೋದು, ಬಾಂಡಿಂಗ್ ಕ್ರಿಯೇಟ್ ಮಾಡಬೇಕು, ಅವಳೆಲ್ಲ ಸ್ಟೋರಿ ನನ್ನ ಜೊತೆ ಶೇರ್ ಮಾಡಬೇಕು. ಕೌನ್ಸಿಲಿಂಗ್ ಬರುವವರು ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಬೇಕು, ಆ ಬರೋ ವ್ಯಕ್ತಿಗೆ ನಾನು ಚೇಂಜ್ ಆಗ್ಬೇಕು ಅನ್ನೋ ಮನ್ಸಿರ್ಬೇಕು. ಇವಾಗ ನೀವು ನಮ್ ಜೊತೆ ಕೌನ್ಸಿಲಿಂಗ್ ಬರೋದಾದ್ರೆ ನಿಮ್ಗೇನು ಚೇಂಜ್ ಆಗ್ಬೇಡ, ನೋಡೋಣ ಅವ್ಳು ಏನ್ ಮಾಡ್ತಾರೆ ಅಂತ ಬಂದ್ರೆ ಅದೇನು ಆಗಲ್ಲ. ನಿಮ್ಗೆ ನೀವು ಚೇಂಜ್ ಆಗ್ಬೇಕು ಅಂತ ಮನ್ಸಲ್ಲಿ ಥಿಂಕ್ ಮಾಡಿ ನನ್ನ ಜೊತೆ ಬಂದ್ರೆ ಸಕ್ಸಸ್ ಆಗುತ್ತೆ. ಅವಾಗ ಈ ಹುಡುಗಿ ಹೇಳಿದ್ಲು ನಾನ್ ಕಲಿಬೇಕು ಅಂತ ಮನ್ಸಲ್ಲಿದೆ, ಅದು ನನ್ಗೆ ಮನೆಯಲ್ಲಿ ಆಗಲ್ಲ. ಅಂದ್ರೆ ಈ ಹುಡುಗಿ ಸ್ಕೂಲ್ ಬಿಟ್ಟು ಬ್ಯಾಗ್ ಕೆಳಗಿಡುವಾಗ್ಲೇ ಕಲಿ 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 ಕಲಿ, ಸ್ಟಡಿ ಮಾಡು, ಬುಕ್ ತೆಗಿ, ಊಟ ಕೊಡಲ್ಲ, ಸ್ಟಡಿ ಮಾಡು, ಪುಸ್ತಕ ಇಷ್ಟಾಗ ಆನ್ಸರ್ ಮಾಡಿದ್ರೆ ಮಾತ್ರ ನಿಂಗೆ ಇವತ್ತು ಊಟ, ಆ ರೀತಿಯಲ್ಲಿ ಸ್ಟ್ರಿಕ್ಟ್. ಬಿಕಾಸ್ ಅಪ್ಪ ಅಮ್ಮನ್ಗೆ ಮೇನ್ ಅವಳು ಕಲಿಬೇಕು, ಅವಳು ಪಾಸ್ ಆಗ್ಬೇಕು, ಒಳ್ಳೆ ಮಾರ್ಕ್ ತೆಗಿಬೇಕು, ಅಷ್ಟೇ ಅವ್ರ ಮೈಂಡ್ ಅಲ್ಲಿ ಇರೋದು. ಬಟ್ ಈ ಹುಡುಗಿಗೆ ಬೇಕಾಗಿರೋದು ಸ್ವಲ್ಪ ಫ್ರೀ ಬೇಕು, ರಿಲ್ಯಾಕ್ಸ್ ಬೇಕು, ಬುಕ್ ತೆಗ್ದು ಓದ್ತೀನಿ ಅನ್ನೋ ಮೈಂಡ್ ಸೆಟ್ ಇದೆ. ಬಟ್ ಇವಾಗ ನಾವು ಜಸ್ಟ್ ನಾವೇ ಥಿಂಕ್ ಮಾಡೋಣ, ಮನೆಗೆ ಹೋದ ತಕ್ಷಣ ಕಲಿ ಬುಕ್ ತೆಗಿ, ಓದು, ಅದು ಇದು ಅಂತ ಸ್ಟ್ರೆಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಆ ಸ್ಟಡಿ ಅನ್ನೋದು ಒಂದು ಡಿಸ್ಟರ್ಬ್ ಆಗಿ ಹೋಗುತ್ತೆ. ಆ ಸ್ಟಡಿ ಅನ್ನೋದೇ ಒಂದು ಡಿಸ್ಟರ್ಬ್ ಆಗಿರುತ್ತೆ. ಇವರಿಷ್ಟು ನಂಗೆ ಫೋರ್ಸ್ ಮಾಡ್ತಿದ್ದಾರಲ್ಲ, ನನ್ ಕಲಿಯೋಕೆ ಇಂಟ್ರೆಸ್ಟ್ ಇಲ್ಲ, ಕಲಿಯಲ್ಲ ಅನ್ನೋ ಹಠ ಕೂಡ ಮಕ್ಳಿಗೆ ಬರುತ್ತೆ. ಆ ಹಠ ನಾವು ಬರೆಸ್ಬಾರ್ದು. ನಾವ್ ಎಷ್ಟೇ ಹೇಳಿದ್ರು ಕಲಿಯಿಂದ ಫೋರ್ಸ್ ಆಗೋದ್ರಿಂದ ಒಂದ್ ಕಲಿ, ನಿನ್ಗೆ ಒಳ್ಳೇದಾಗ್ಬೇಕು, ನಿನ್ ಫ್ಯೂಚರ್ ಅಲ್ಲಿ ಸಕ್ಸಸ್ ಆಗ್ಬೇಕು, ಕಲ್ಕೋ, ನಿಂಗೆ ಎಷ್ಟು ಬೇಕು ನಿಂಗೆಲ್ಲ ಫ್ರೀಡಮ್ ಕೊಡ್ತೀವಿ, ನಿನ್ ಜೊತೆ ನಾನಿದ್ದೀನಿ ಅಂತ ಮನ್ಸಾರಿ ಪ್ರೀತಿಯಿಂದ ಮಾತಾಡಿದ್ರೆ ಯಾವ ಮಕ್ಳು ಕೇಳಲ್ಲ, ಎಲ್ಲ ಮಕ್ಳು ಕೇಳ್ತಾರೆ. ಕಲಿ ಅಂತ ಹೇಳಿ ನಾವು ಪೆಟ್ಕೊಟ್ಟು ಹೊಡೆದು ಬರ್ದು ಜೋರ್ ಮಾಡಿದ್ರೆ ಯಾವ ಮಕ್ಳು ಸರಿ ಆಗಲ್ಲ ಅಲ್ವಾ. ಪ್ರೀತಿಯಿಂದ ಮಾತಾಡಿದ್ರೆ ಎಲ್ಲ ಮಕ್ಳು ಸರಿ ಆಗುವಂತ ವಿಷಯ. ಆಕ್ಚುಲಿ ಅವಾಗ ನಂಗೆ ಗೊತ್ತಾಗಿರೋದು, ಅವಾಗ ನಾನು ಅವಳನ್ನ ಕಲಿಸಿ ಅವತ್ತು ಡೇ ಫುಲ್ ಅಪ್ಪ ಅಮ್ಮನಿಗೆ ಮಾತ್ರ ನಾನು ಕೌನ್ಸಿಲಿಂಗ್ ಕೊಟ್ಟೆ. ಇವಳಿಗಿಲ್ಲ, ಇವಳಿಗೆ ಕೌನ್ಸಿಲಿಂಗ್ ಇಲ್ಲ, ಪೇರೆಂಟ್ಸ್ ಕೊಟ್ಟೆ. ನಿಮ್ ಪ್ರಾಬ್ಲಮ್ ಯಾಕೆ ಸ್ಟ್ರೆಸ್ ಆಗ್ತೀರಾ, ಏನ್ ಮಾಡ್ತೀರಾ ನೀವು ಅವಾಗ ನಾನು ಅವ್ರಿಗೆ ಹೇಳ್ದೆ, ಇವಾಗ ಆ ಟೈಮಲ್ಲಿ 4 months ಅಷ್ಟೇ ಇದ್ದದ್ದು ಎಕ್ಸಾಮ್ಗೆ, ಇವಾಗ 2 months ಏನೋ ಇದೆಯಲ್ಲ, 2 months ಬಿಫೋರ್ ಬಂದದ್ದು. ಅವಾಗ ನಾನು ಹೇಳ್ದೆ, ಈ 4 months ಅವಳ ಎಕ್ಸಾಮ್ ಮುಗಿಯೋ ತನಕ ನೀವು ಬಾಯಿ ಓಪನ್ ಮಾಡ್ಬಾರ್ದು ಅವಳ ಜೊತೆ. ಕಲಿ ಅನ್ನೋ ಸ್ಟಡಿ ಅನ್ನೋ ಪದ ಕೂಡ ನೀವು ಯೂಸ್ ಮಾಡಬಾರ್ದು. ನೀವು ನಿಮ್ಮಷ್ಟೇ ಗಿರಿ, ನಿಮ್ ಕೆಲಸ ಮಾಡಿ, ನೀವು ಜಾಬ್ ಮಾಡಿ ಮನೆಗೆ ಬನ್ನಿ ಮಾಡ್ಕೊಳ್ಳಿ, ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಅವಳು ಕಲಿತಾಳೆ ಅಂತ ಹೇಳ್ದೆ. ಇಷ್ಟ ಅವ್ರಿಗೆ ಕೊಟ್ಟಿರೋ ಟಾಸ್ಕ್ ನೀವು ಮಾತಾಡಬಾರ್ದು. ಸ್ಟಡಿ ಅನ್ನೋ ಪದ ನಿಮ್ ಬಾಯಲ್ಲಿ ಬರಬಾರ್ದು. ಕಲಿ, ಓದ್ಕೋ, ಕ್ವಶನ್ ಮಾಡ್ತೀನಿ ಆನ್ಸರ್ ಮಾಡು, ಆ ರೀತಿ ಏನು ನೀವು ಮಾತಾಡೋದು ಬೇಡ ಅಂತ ನಾನು ಅವಳನ್ನ ಕೂತ್ಕೊಳಿಸಿ ಹೇಳ್ದೆ, ನಿನ್ನ ಅಪ್ಪ ಅಮ್ಮನಿಗೊಂದು ಟಾಸ್ಕ್ ಕೊಟ್ಟಿದ್ದೀನಿ, ಇವಾಗ ನಿಂಗೊಂದು ಟಾಸ್ಕ್ ಕೊಡ್ತಿದ್ದೀನಿ, ಅವ್ರು ಹೇಳೋಕ್ಕಿಂತ ಮುಂಚೆ ನೀನು ಹೋಗಿ ಕೂತ್ಕೊಳ್ಬೇಕು ಓದಕ್ಕೆ ಅಂತ. ಅವಾಗ ಇಬ್ರಿಗೂ ಆನ್ಸರ್ ಸಿಕ್ತಲ್ಲ, ಅಲ್ಲಿ ಇಬ್ರಿಗೂ ಸೊಲ್ಯೂಷನ್ ಸಿಕ್ತಲ್ಲ. ಅವಳ ಜೊತೆ ಹೇಳ್ದೆ, ನೀನ್ ಸ್ಕೂಲ್ ಬಿಟ್ಟು ಬರ್ತೀಯಾ, ಅವಳಿಗೆ ನಾನು ಕಾನ್ಫಿಡೆನ್ಸ್ ಕೊಟ್ಟೆ, 100 to 200% ನಿನ್ನ ಅಪ್ಪ ಅಮ್ಮ ಸ್ಟಡಿ ಮಾಡು ಅಂತ ಹೇಳಲ್ಲ, ಅವ್ರು ಹೇಳೋದೇ ಇಲ್ಲ, ಕಿರಿಕಿರಿ ಮಾಡಲ್ಲ. ಅವಾಗಲು ಶೋರ ನಿಜಾನ, ಅವ್ರು ಕಿರಿಕಿರಿ ಮಾಡಲ್ಲ, ಅದೇ ಬೇಕಿತ್ತು, ಬಿಕಾಸ್ ಅವಳಿಗೂ ಸ್ವಲ್ಪ ಫ್ರೀಡಮ್ ಬೇಕಿತ್ತು, ಈ ಸ್ಟ್ರೆಸ್ ಆಗಿರ್ಲು ಅವಳು. ಎಸ್ ಶೋರ್, ಅವ್ರು ಹೇಳಲ್ಲ, ಬಟ್ ನೀನ್ ನಂಗೆ ಪ್ರಾಮಿಸ್ ಕೊಡ್ಬೇಕು, ನೀನ್ ಅವ್ರು ಹೇಳೋಕ್ಕಿಂತ ಮುಂಚೆ ಹೋಗಿ ಕಲಿಬೇಕು. ದೆನ್ ಅವ್ರು ನಾನ್ ನಿಂಗೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ಜಸ್ಟ್ ಕ್ವಶನ್ ನಾನ್ ಮಾಡ್ತೀನಿ, ನೀನ್ ಅದಕ್ಕೆ ಆನ್ಸರ್ ಮಾಡ್ಬೇಕು ಅಂತ ಓಕೆ ಅಂದ್ಲು, ಸಕ್ಸಸ್ ಅಂದ್ಲು. ಹೋಗಿ ಒಂದು 2 days ಆದ ನಂತರ ಕಾಲ್ ಮಾಡಿದ್ರು, ಅವಳ ಅಮ್ಮ ನಂಗೆ ಕಾಲ್ ಮಾಡಿ ಹೇಳಿದ್ರು, ಫಸ್ಟ್ ಟೈಮ್ ಅವಳು 25 ಕ್ವಶನ್ಗೆ ಆನ್ಸರ್ ಮಾಡಿದ್ಲು ಅಂತ, ಫಸ್ಟ್ ಟೈಮ್ ಮಾಡಿದ್ಲು ಅಂತ. ಅವಾಗ ನಾನು ಹೇಳ್ದೆ, ಇವಾಗ ಯಾರು ಪ್ರಾಬ್ಲಮ್ ಹೇಳಿ ಅಂತ. ನೀವು ಅವ್ರಿಗೆ ಅದೇ ನನ್ನ ಪ್ರಾಬ್ಲಮ್, ಅದು ಯಾಕೆ ಆಗಲ್ಲ. ಅವಾಗ ಅವರು ಓಕೆ, ಅಪ್ಪ ಅಮ್ಮನಿಗೆ ಅದೇ ಮೈಂಡ್ ಅಲ್ಲಿ ಇರುತ್ತೆ, ಕಲಿಬೇಕು, ಪಾಸ್ ಆಗ್ಬೇಕು, ನೇಬರ್ ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅವ್ರಿಗೆ ಅಂತದೊಂದು ಮೈಂಡ್ ಸೆಟ್ ಆಗಿರುತ್ತೆ, ಅಂತ ಮೈಂಡ್ ಸೆಟ್. ಬಟ್ ಇವಳಿಗೆ ಮೈಂಡ್ ಸೆಟ್ ಇರೋದು ಓಕೆ, ನಾನು ಪಾಸ್ ಆಗ್ಬೇಕು, ಕಲಿಬೇಕು, ನಂಗೆ ಸ್ವಲ್ಪ ಫ್ರೀಡಮ್ ಬೇಕು ಅಂತ. ಬಟ್ ಮನೇಲಿ ಇವಾಗ ಅಪ್ಪ ಅಮ್ಮ ಫ್ರೀಡಮ್ ಕೊಡ್ತಾರೆ, ಅದನ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವ ಅದ್ರಲ್ಲಿ ಇರೋದಲ್ವಾ. ಮಿಸ್ಯೂಸ್ ಮಾಡ್ಕೊಂಡ್ರೆ ಲೈಫೇ ಹೋಯ್ತು. ಆ ಪ್ರಾಬ್ಲಮ್ ಅಲ್ಲಿಗೆ ಮುಗೀತು, ಇವಾಗ ಮುಗೀತು. ಅಂದ್ರೆ ಅವಳು ಇವಾಗ ಕೂಡ ಕಾಲ್ ಮಾಡ್ತಾಳೆ, ಮ್ಯಾಮ್ ನಂಗೆ ನೀವು ಯಾವಾಗಾದ್ರೂ ಒಂದ್ಸತಿ ವಿಡಿಯೋ ಕಾಲ್ ಮಾಡಿ ಜಸ್ಟ್ ಒಂದು ಮೋಟಿವೇಶನ್ ಕೊಡಿ,
ನಂಗೆ ಏನೋ ಅಂದ್ರೆ ಮೋಟಿವೇಶನ್ ಮಾಡೋರೊಬ್ರು ಇದ್ರೆ ಒಳ್ಳೇದಲ್ವಾ. ಅಂದ್ರೆ ನೀವು ಹೇಳೋದು ಈಗ ಪೇರೆಂಟ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪೇರೆಂಟ್ಸಿಗೆ ಹೇಳೋದಂದ್ರೆ ನಾನು ಯಾವ್ದಕ್ಕೂ ಮಕ್ಳಿಗೆ ಇದು ಸ್ಟ್ರಿಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಸ್ಟ್ರಿಕ್ಟ್ ಮಾಡೋದು ಬೇಡ, ಸ್ಟ್ರೆಸ್ ಹಾಕೋದು ಬೇಡ. ಕಲಿಯೋದ್ರಲ್ಲಾಗಿರ್ಲಿ ಯಾವ್ದ್ರಲ್ಲಾದ್ರೂ ನಾವು ಎಷ್ಟು ಫೋರ್ಸ್ ಮಾಡ್ತೀವೋ ಅಷ್ಟು ಅವ್ರು ಹಠ ಇಟ್ಕೊಳ್ತಾರೆ. ಅವ್ರು ಅಷ್ಟು ಫೋರ್ಸ್ ಮಾಡಿದಾಗ ನಾವೊಬ್ರು ಇವಾಗ ಸಣ್ಣ ಮಕ್ಳನ್ನೇ ನೋಡ್ಬೋದು. 1 year ಎಲ್ಲ ಆದ ತಕ್ಷಣ ಮಕ್ಳ ಜೊತೆ ಅದನ್ನ ಮುಟ್ಬೇಡ ಅಂದ್ರೆ ಅವ್ರು ಮತ್ತೆ ಅದು ಮುಟ್ತಾರೆ. ಯಾಕೆ ಮುಟ್ಬೇಡ ಅಂದ್ರು ನೋಡೋಣ ಅಂದ್ರೆ ಮುಟ್ತಾರೆ. ಅದನ್ನ ತಗೊಂಡ್ ಬಾ ಅಂದ್ರೆ ಮಕ್ಳು ತಗೊಂಡ್ ಬರಲ್ಲ ಅಂತ ಆಟ ಆಡಿಸ್ತಾರೆ. ಅದೇ ಮೈಂಡ್ಸೆಟ್ ನಮ್ಗೆ ನಾವೆಷ್ಟೇ ದೊಡ್ಡವರಾದ್ರೂ ಆ ಮೈಂಡ್ಸೆಟ್ ನಮ್ಮ ಮೈಂಡಲ್ಲಿ ಇನ್ನೂ ಇದೆ. ಇವಾಗ ನನ್ನಲ್ಲಾದ್ರೂ ನಿಮ್ಮಲ್ಲಾದ್ರೂ ಆ ಮೈಂಡ್ಸೆಟ್ ಇದೆ. ಅದೊಂದು ಟ್ರೋಮಾ ಅಂತಾನೆ ಹೇಳ್ಬೋದು. ನಮ್ಮ ಮೈಂಡ್ಸೆಟ್ ಅಲ್ಲಿ ಇದೆ. ನಮ್ ಜೊತೆ ಯಾರಾದ್ರೂ ಮಾಡು ಅಂದ್ರೆ ನಾವ್ ಅದ್ ಮಾಡಲ್ಲ. ನಮ್ಗೆ ಹಠ ಬರುತ್ತೆ, ನಾನ್ ಮಾಡಲ್ಲ, ಏನ್ ಮಾಡ್ತಾರ ನೋಡೋಣ. ಇಲ್ಲಾಂದ್ರೆ ಡಬಲ್ ಮೈಂಡ್ ಆಗುತ್ತೆ. ನಾನು ಇಷ್ಟು ಕಲ್ತ್ರು ಕೂಡ ಇವ್ ನನ್ ಕಲಿ ಅಂತ ಹೇಳ್ತಾರಲ್ಲ ಅಂತ. ಅವಾಗ ಅವರು ಪಾಸಿಟಿವ್ ಹೋಗೋದಕ್ಕಿಂತ ನೆಗೆಟಿವ್ಗೆ ತುಂಬಾ ಹೋಗ್ತಾರೆ. ಮನೇಲಿ ತುಂಬಾ ಕಿರಿಕಿರಿ, ಅಪ್ಪ ಅಮ್ಮ ಕಿರಿಕಿರಿ ಮಾಡ್ತಾರೆ, ಇದು ಸ್ಟ್ರೆಸ್ ಮಾಡ್ತಾರೆ, ನಂಗೆ ಆಗ್ತಿಲ್ಲ, ಡಿಪ್ರೆಷನ್ ಆಗ್ತಿದೆ ಅಂತ ಆ ಮಕ್ಳು ಆ ರೀತಿಯಾಗಿ ಕುಗ್ತಾ ಹೋಗ್ತಾರೆ. ಸೊ ಯಾವ್ದಕ್ಕೂ ನೀವು ಸ್ಟ್ರೆಸ್ ಹಾಕ್ಬೇಡಿ ಮಕ್ಳ ಜೊತೆ ಅಂತ ಹೇಳ್ಬೋದು. ಯಾವ ವಿಷಯ ಸ್ಟ್ರೆಸ್ ಹಾಕ್ಬಾರ್ದು, ಫ್ರೀ ಆಗ್ಬಿಡ್ಬೇಕು. ಬುದ್ಧಿ ಹೇಳೋಣ, ಮಾತಾಡಿ ಪ್ರೀತಿಯಿಂದ ಮಾತಾಡಿ ಹೇಳೋಣ, ಹಾಗೆ ಮಾಡ್ಬೇಡ, ಅದು ಒಳ್ಳೇದಲ್ಲ, ಈ ರೀತಿ ಆ ರೀತಿಯಿಂದ. ಇವಾಗ ನನ್ ಮನೇಲಿ ಹೇಗಂದ್ರೆ ನಾನು ಮ್ಯಾರೇಜ್ ಆಗೋ ತನಕ ನನ್ನ ಸ್ಕೂಲ್ ಲೈಫಲ್ಲಿ ಅಥವಾ ನನ್ನ ಸ್ಕೂಲಲ್ಲೆಲ್ಲ ನಮ್ಗೆ ಯಾರಾದ್ರೂ ಏನಾದ್ರು ಹುಡುಗರ ಜೊತೆ ಏನಾದ್ರು ಲವ್ ಲೆಟರ್ ಹಾಗೇನಾದ್ರು ಕೊಟ್ರೆ ಅದನ್ನ ತಗೊಂಡೋಗಿ ಅದೇ ರೀತಿ ಅಪ್ಪನ್ ಕೊಡ್ತಿದ್ವಿ. ಈಗ ಅಷ್ಟು ಕ್ಲೋಸ್ ಆಗಿದ್ವಿ ನಾವು. ಅದು ಚೈಲ್ಡ್ಹುಡ್ ಅಲ್ವಾ, ಸಿಕ್ಕಿದ್ದು ಅದು ಯಾವ 7th 6th ಆ ರೀತಿ ಅಲ್ಲ, 7 ಮಂದಿ ಕೊಟ್ಟಿದ್ದಾರೆ. ಆ ರೀತಿ ಅಲ್ಲ, 7th ಅಲ್ಲಿ ಕಲಿತಿರುವಾಗ ಕೊಟ್ಟಿದ್ರು. ಆ ರೀತಿ ಅಲ್ಲ, ಅವಾಗ ಚೈಲ್ಡ್ಹುಡ್ ಅಲ್ವಾ. ಹೌದು. ಮಕ್ಕಳ ನೆನಪೇ ಇಲ್ಲ. ಎಷ್ಟು ನನಗೆ ಇವಾಗ ನಾನು ಹೇಳಕ್ ಬಂದಿರೋದು ಅದಲ್ಲಿಗೆ ಬಿಡೋಣ. ನಾನು ಹೇಳಕ್ ಬರ್ತಿರೋದಂದ್ರೆ ನಾನು ನನ್ನ ಅಪ್ಪ ನನ್ನ ಅಮ್ಮ ನನ್ನ ಸಿಸ್ಟರ್ ನಾವು ತುಂಬಾ ಕ್ಲೋಸ್ ಆಗಿದ್ವಿ. ಕ್ಲೋಸ್ ಅಂದ್ರೆ ಒಂದು ಪೀರಿಯಡ್ಸ್ ಟೈಮ್ ಅಲ್ಲಿ ಕೂಡ ನನ್ನ ಅಪ್ಪನ ಜೊತೆ ಶೇರ್ ಮಾಡ್ತಿದ್ದೆ. ನಂಗೆ ಹೊಟ್ಟೆನು ಅವಾಗ ನನ್ನ ಅಪ್ಪ ಕೆಲ್ಸಕ್ಕೆ ಹೋಗದೆ ನಮ್ ಕಾಲೆಲ್ಲ ಒತ್ತು ಕೊಡ್ತಿದ್ರು. ಅಷ್ಟು ಕ್ಲೋಸ್ ಆಗಿದ್ವಿ. ಅವಾಗ ಇವಾಗಿನ ಜನರೇಷನ್ ಅಲ್ಲಿ ಅದಿಲ್ಲ, ಬಹಳ ಕಡಿಮೆ. ಅಪ್ಪ ಅಂದ್ರೆ ಏನೋ ಒಂದು ಅಪ್ಪ ಡಿಸ್ಟೆನ್ಸ್ ಮೇಂಟೆನ್ಸ್, ಅಮ್ಮ ಅಂದ್ರೆ ಕಿರಿಕಿರಿ. ಇವಾಗಿನ ಜನರೇಷನ್ ಅಲ್ಲಿ ಮೈಂಡ್ ಅಲ್ಲಿ ಇರೋದು ಅಮ್ಮ ಅಂದ್ರೆ ಬರೀ ಕಿರಿಕಿರಿ, ಅಪ್ಪ ಅಂದ್ರೆ ಒಂದು ಏನು ವಕೀಲ ತರ. ಬಟ್ ಅದಿದ್ರೇನೆ ನಾವು ರಾಂಗ್ ರೂಟ್ ಅಲ್ಲಿ ಹೋಗೋದು. ಇವಾಗಿನ ಜನರೇಷನ್ ಶೋಲ್ಡರ್ ಕೈ ಹಾಕೊಂಡು ಹೋಗ್ತಾರೆ ಅಪ್ಪ ಅಮ್ಮ. ಆತರ ಇದ್ರೆ ನಮ್ಗೆಲ್ಲ ಶೇರ್ ಮಾಡೋಕ್ಕಾಗುತ್ತೆ. ಅಪ್ಪ ಅಮ್ಮ ಜೊತೆ ಏನಿದ್ರು ಓಪನ್ ಆಗಿ ಶೇರ್ ಮಾಡೋಕ್ಕಾಗುತ್ತೆ. ಅವಾಗ ಅಲ್ಲೇನು ಸೂಸೈಡ್ ಕೇಸ್ ಬರಲ್ಲ, ಬಿಕಾಸ್ ಎಲ್ಲ ಶೇರ್ ಮಾಡ್ತೀವಿ. ಅಂಡ್ ಇಲ್ಲ ಅಫೇರ್ಸ್ ಬರಲ್ಲ, ಅಂಡ್ ಓಡಿ ಹೋಗೋದು ಆ ತರ ಈ ತರ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದು ಯಾವ್ದು ಬರಲ್ಲ, ಬಿಕಾಸ್ ಶೇರ್ ಮಾಡ್ತೀವಿ. ಅಪ್ಪ ಅಮ್ಮ ಕ್ಲೋಸ್ ಇದ್ದಾರೆ, ಫ್ರೆಂಡ್ಲಿ ಆಗಿದ್ದಾರೆ. ಯಾಕೆ ನಾವು ಅಪ್ಪ ಅಮ್ಮನ ಬಿಟ್ಟು ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ತೀವಿ? ಇವಾಗ ಕ್ಲೋಸ್ ಇದ್ದಾರೆ, ಅವಳ ಜೊತೆ ಕಂಫರ್ಟ್ ಫೀಲ್ ಆಗುತ್ತೆ, ಅವಳು ನಂಗೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಆ ರೀತಿ ಅಲ್ಲ ಈ ರೀತಿಯಿಂದ ಹೇಳಿ ಶೇರ್ ಮಾಡ್ತಾರೆ. ಅದೇ ಫ್ರೆಂಡ್ಶಿಪ್ ಬಾಂಡ್ ನಾವು ಅಪ್ಪ ಅಮ್ಮನ ಜೊತೆ ಇಟ್ಕೊಂಡ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಬರಲ್ಲ, ಹ್ಯಾಪಿ ಆಗಿರ್ಬೋದಲ್ಲ. ಅದೇ ತುಂಬಾ ಜನಕ್ಕೆ ಅಪ್ಪ ಅಮ್ಮ ಪ್ರಾಬ್ಲಮ್ ಅಂದ್ರೆ ಅದೇ ಸ್ಟ್ರೆಸ್. ಮಕ್ಳಿಗೆ ಯಾವ ರೀತಿಯಲ್ಲೂ ಸ್ಟ್ರೆಸ್ ಹಾಕ್ಬೇಡಿ ಅಂತ ಹೇಳ್ಬೋದು. ಇವಾಗ ನನ್ ಬಂದಿರೋ ಕೌನ್ಸಿಲಿಂಗ್ ಅದೇ ರೀತಿ ಅಲ್ವಾ. ಅಲ್ಲಿ ಬೇಕಾಗಿರುತ್ತೆ ಅಪ್ಪ ಅಮ್ಮನಿಗೆ ಮಾತ್ರ ಆಕ್ಷನ್ ಕೌನ್ಸಿಲಿಂಗ್ ಬೇಕಾಗಿರೋದು. ಇವಾಗ ಓಕೆ ಅವ್ರು ಕಲಿತಿದ್ದಾಳೆ, ಟ್ಯೂಷನ್ಗೆ ಹೋಗ್ತಾರೆ, ಅವಳಿಗೆ ಜಾಯ್ನ್ ಆಗಿರೋದು ಟ್ಯೂಷನ್ಗೆ. ಇವಾಗ ನಾನು ಕಾಲ್ ಮಾಡಿ ಯಾವಾಗಾದ್ರೂ ಒಂದ್ಸತಿ ಮೋಟಿವೇಶನ್ ತಗೊಳ್ತಾಳೆ ಮಾರ್ನಿಂಗ್. ಇವಾಗ ನೀವು ಪೇರೆಂಟ್ಸ್ಗೆ ಹೇಳಿದ್ರಿ ಮಕ್ಳು ಯಾವ ರೀತಿ ಈ ಡಿಪ್ರೆಷನ್ ಹೋಗಿರ್ತಾರಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಡಿಪ್ರೆಷನ್ ಹೋದವರಿಗೆ ಆಕ್ಚುಲಿ ಡಿಪ್ರೆಷನ್ ಯಾವ ರೀತಿ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಒಬ್ಬೊಬ್ರು ಡಿಪ್ರೆಷನ್ ಅಲ್ಲಿ ತುಂಬಾ ಟೈಪ್ಸ್ ಇದೆಯಲ್ಲ, ಬಿಸ್ನೆಸ್ ಬೇರೆ ಇರುತ್ತೆ, ಫ್ಯಾಮಿಲಿ ಬೇರೆನೇ ಇರುತ್ತೆ. ಒಂದ್ ಮನೆಯಲ್ಲಿ ಇವಾಗ 3 ಹುಡುಗರಿದ್ರೆ ಗಂಡ್ ಮಕ್ಳಿದ್ರೆ ದೊಡ್ಡ ಮಗನಿಗೆ ಬೇರೆನೇ ಡಿಪ್ರೆಷನ್ ಆಗಿರುತ್ತೆ, ಮಿಡಿಲ್ ಮಗನಿಗೆ ಬೇರೆನೇ ಡಿಪ್ರೆಷನ್ ಆಗಿರುತ್ತೆ, ಲಾಸ್ಟ್ ಮಗನಿಗೆ ಬೇರೆನೇ ಡಿಪ್ರೆಷನ್ ಆಗಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಟೈಪ್ಸ್ ಇರುತ್ತೆ. ಡಿಪ್ರೆಷನ್ ಅನ್ನೋದು ಅದೊಂದು ವ್ಯಕ್ತಿಗೆ ಬರೋ ದೊಡ್ಡ ರೋಗ ಅಂತಾನೆ ಹೇಳ್ಬೋದು. ಅದು ಬಂದ್ರೆ ಡಿಪ್ರೆಷನ್ ಹೈ ಲೆವೆಲ್ಗೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಮೆಂಟಲ್ ಆಗೆಲ್ಲ ನೋಡಲ್ಲ, ಯಾಕಂದ್ರೆ ಅವ್ರು ಡಿಪ್ರೆಷನ್ ಹೋಗಿರ್ತಾರೆ, ಮೆಂಟಲಿ ಆಗ್ತಾರೆ. ಬಿಕಾಸ್ ಅವ್ರಿಗೆ ಏನು ಗೊತ್ತಿರಲ್ಲ. ಅವ್ರು ಡಿಪ್ರೆಷನ್ ಆದ್ರೆ ಸೂಸೈಡ್ ಕೇಸ್ ತುಂಬಾನೇ ಜಾಸ್ತಿ ಬರುತ್ತೆ. ಬಿಕಾಸ್ ಅವ್ರ ಮೇಲೆ ನಂಬಿಕೆನೇ ಇರಲ್ಲ, ಬೋಧೆ ನಾನು ಇನ್ನು ಏನ್ ಆಗ್ತೀನೋ ನನ್ಗೆ ಗೊತ್ತಿಲ್ಲ, ಆ ಒಂದು ಮೈಂಡ್ ಸೆಟ್ ಇಂದ ಅವರು ಸೂಸೈಡ್ ಎಲ್ಲ ಮಾಡ್ಕೊಳ್ತಾರೆ. ಡಿಪ್ರೆಷನ್ ಅನ್ನೋದು ದೊಡ್ಡ ಕೇಸ್ ಅಂತಾನೆ ಹೇಳ್ಬೋದು. ಈ ಸೂಸೈಡ್ ಎಲ್ಲ ಮಾಡ್ಲಿಕ್ಕೆ ಹೊರಟಿರ್ತಾರಲ್ಲ
ಅವರನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ನಾವು? ಈಗ ನಮಗೊಬ್ರು ಸಿಕ್ಕಿದ್ರು, ನೀವು ಅದ್ರ ಬಗ್ಗೆ ಕಲ್ತವ್ರಲ್ಲ, ಹ್ಮ್. ಸ್ವಲ್ಪ ಹೇಳಿಕೊಡಿ. ಎಲ್ಲ ಕ್ಲಾಸಿಗೆ ಹಂಗಂದ್ರೆ? ಬರೋದು ಬೇಡ. ಈಗ ಯಾರಾದ್ರೊಬ್ಬ ಸುಸೈಡ್ ಮಾಡೋದು ಸಿಕ್ಕಿದ, ಹ್ಮ್. ಅವನು ಇಮಿಡಿಯೇಟ್ ಒಮ್ಮೆ ರಿಕವರಿ ಮಾಡ್ಕೊಳ್ಬೇಕು. ಹೆಲ್ದಿ ಟ್ರೈನ್ ಮಾಡ್ತಾನೆ, ಮತ್ತೆ ಸಂಜೆ ಹೋಗಿ ಮತ್ತೆ ಸುಸೈಡ್ ಮಾಡಿ ಅವನು ಬೆಳಿಗ್ಗೆ. ಸೊ ಆ ಟೈಮಲ್ಲಿ ಅಂಥವರಿಗೆ ಏನು ಇಮಿಡಿಯೇಟ್ ಇಮಿಡಿಯೇಟ್ ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ಬೋದು? ಏನ್ ಹೇಳಿದ್ರೆ ಅವನು ಸರಿ ಆಗ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ? ಆಕ್ಚುಲಿ ಸೂಸೈಡ್ ಯಾವ ಕೇಸ್? ಇವಾಗ ಡ್ರಗ್ಸ್ ಸೂಸೈಡ್ ಅಲ್ಲಲ್ಲ, ಕೇಸ್ ಇವಾಗ ಏನಾದ್ರು ಒಂದು ಫ್ಯಾಮಿಲಿ ಮ್ಯಾಟರ್ ಅಲ್ಲಿ, ಇಲ್ಲದ್ರೆ ಸಾಲ ಮಾಡಿ ತುಂಬಾ ಮಂದಿ ಹೋಗಿ ಸುಸೈಡ್ ಮಾಡ್ತಾರೆ. ಏನಾದ್ರೆ ಬೇರೆ ಏನಾದ್ರು, ಇವತ್ತು ನನ್ನ ಮರ್ಯಾದೆ ಹೋಗ್ತಾ ಇದೆ, ಇನ್ನೇನು ನಾನು ನಿಂತು ಇಲ್ಲಿ ಪ್ರಯೋಜನ ಇಲ್ಲ, ಎಲ್ಲ ಊರಿಗೆಲ್ಲ ಗೊತ್ತಾಗ್ಬಿಡ್ತು ಅಂತ ಹೇಳಿ ಹೋಗಿ ಸುಸೈಡ್ ಮಾಡಕ್ಕೆ ರೆಡಿ ಆಗ್ತಾರೆ. ಆ ಸಂದರ್ಭದಲ್ಲಿ ಎಲ್ಲಾದ್ರೂ ಈಗ ನಮ್ಮ ವ್ಯೂವರ್ಸ್ ಯಾರಾದ್ರೂ ನೋಡ್ಕೊಂಡು ಅವ್ರಿಗೆ ಸಿಕ್ಕಿದ್ರು, ಈಗ ನೀವು ಅವರನ್ನು ಯಾವ ರೀತಿ ರಿಕವರ್ ಮಾಡ್ಬೇಕಂತ ಹೇಳ್ತೀರಾ? ನಮ್ಗೆ ಅವ್ರ ಜೊತೆ ಕಾನ್ಫಿಡೆನ್ಸ್ ಕೊಡ್ಬೋದು, ಮಾತಾಡಿ ಫ್ರೆಂಡ್ಲಿ ಫೀಲ್ ಆಗಿ. ಆ ಟೈಮಲ್ಲೆಲ್ಲ ಇವಾಗ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಆ ಟೈಮಲ್ಲೆಲ್ಲ ಅವ್ರ ಮೈಂಡಲ್ಲಿ ಬರೋದು ನನ್ಗೆ ಇನ್ನು ಯಾರು ನನ್ನ ಜೊತೆ ನಿಲ್ಲಲ್ಲ ಅಂತ ಹೇಳಿ. ಇವಾಗ ಒಬ್ರು ಕೋಟಿ ಸೂಸೈಡ್ ಮಾಡ್ಕೊಂಡಲ್ಲ, ಗನ್ ತಗೊಂಡೆಲ್ಲ, ಹೌದು. ಅವಾಗ ಅಂತವ್ರ ಮೈಂಡಲ್ಲೆಲ್ಲ ಇರೋದು ಏನಂದ್ರೆ, ನನ್ ಮರ್ಯಾದೆ ಇವಾಗ ಹೋಗ್ಬಿಡುತ್ತೆ, ನಾನೇನೋ ಮಾಡ್ತೀನಿ, ಇವಾಗ ನನ್ ಜೊತೆ ಯಾರು ನಿಲ್ಲಲ್ಲ ಅನ್ನೋ ಒಂದು ಭಯ ಇರುತ್ತೆ ಒಂದು. ನಾನ್ ಈಗ ಈ ತರ ಇದ್ರೆ ಅವ್ರನ್ನ ನೆಕ್ಸ್ಟ್ ಯಾವ ತರ ನನ್ನ ಫೀಲ್ ಮಾಡ್ಬೋದು, ಯಾವ ತರ ನನ್ನ ನೋಡ್ಬೋದು, ಅವ್ರು ಯಾವ ರೀತಿ ನನ್ನ ಟ್ರೀಟ್ ಮಾಡೋದು ಅಂತ ಗೊತ್ತಿರಲ್ಲ ಅಂತ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವರು. ಅವಾಗ ಅವ್ರ ಜೊತೆ ಕೂತ್ಕೊಂಡು ಕಾಮ್ ಆಗಿ ಅದೊಂದು ಪ್ರಾಬ್ಲಮೇ ಅಲ್ಲ ಅಂತ ಹೇಳೋ ರೀತಿಯಲ್ಲಿ ನಾವು ಅವ್ರ ಜೊತೆ ಮಾತಾಡೋಣ. ಸಿಂಪಲ್ ಆಗಿ ಮುಗಿಸ್ಬೇಕು. ಹೌದಾ ನೀನ್ ಹಾಗೆ ಮಾಡಿದ್ಯಾ, ಏನ್ ಮಾಡಿದೆ ಅಂತ ಹೇಳಿದ್ರೆ ಅವ್ರು ತುಂಬಾನೇ ಸ್ಟ್ರೆಸ್ ಆಗ್ತಾರೆ. ಓಕೆ ನಾನು ಹೋಗ್ತೀನಿ, ಸೂಸೈಡ್ ಮಾಡ್ಕೊಳ್ತೀನಿ, ಬೇಡ ಬೇಡ ಅಂತ. ಅಯ್ಯ ಅಷ್ಟೇನಾ, ಡೋಂಟ್ ವರಿ, ಕಾಮ್, ನಾವು ರಿಲ್ಯಾಕ್ಸ್ ಮಾಡೋಣ, ಇಷ್ಟೇ ಅಲ್ವಾ, ನೀನ್ ಈ ತರ ಮಾಡು, ನಾನಿದ್ದೀನಿ ನಿನ್ ಜೊತೆ, ನಾನಿದ್ದೀನಿ, ನೀನೇನು ಹೆದ್ರಬೇಡ, ಜಸ್ಟ್ ಕೈ ಹಿಡ್ಕೊಳ್ಳೋಣ. ಇದಿದೆಯಲ್ಲ ಹೀಗೆ ಹಿಡ್ಕೊಳ್ಳೋದು, ಅದು ಒಂದು ಬೇರೆನೇ ಒಂದು ಫೀಲಿಂಗ್ಸ್ ಆಕ್ಚುಲಿ. ಒಂದು ಹಿಡ್ಕೊಳ್ಳೋಣ, ನಾನಿದ್ದೀನಿ ನಿನ್ ಜೊತೆ, ಏನು ಹೆದ್ರಬೇಡ, ನಾನಿದ್ದೀನಿ ನಿನ್ ಜೊತೆ, ಇಷ್ಟೇ ತಾನೇ, ಪರಿಹರಿಸೋಣ, ನಿನ್ ಜೊತೆ ನಾನಿದ್ದೀನಿ ಅಂತ ಹೇಳಿದ್ನಲ್ಲ, ನೀನ್ ಸಮಾಧಾನ ಮಾಡು, ಅದೊಂದು ಸಾಕು, ಆ ಪದ ಸಾಕು. ಎಸ್, ಬಿಕಾಸ್ ಅವಾಗ ಅವ್ರ ಮೈಂಡ್ ಅಲ್ಲಿ ಇರೋದು ಯಾರು ನನ್ ಜೊತೆ ನಿಲ್ಲಲ್ಲ, ಯಾರು ನನ್ ಜೊತೆ ಇಲ್ಲ, ನಾನು ಒಬ್ಬಂಟಿ ಆಗ್ತೀನಿ, ನಾನು ಯಾವ ರೀತಿ ಅವ್ನು ಫೀಲ್ ಮಾಡ್ಕೊಳ್ತಾನೆ, ಯಾವ ರೀತಿ ನನ್ನ ಟ್ರೀಟ್ ಮಾಡ್ತಾನೆ, ಮನೇಲಿ ಏನ್ ಅನ್ಕೊಳ್ತಾರೆ, ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಅವಾಗ ಅವ್ರ ಮೈಂಡ್ ಅಲ್ಲಿ ಏನು ಪಾಸಿಟಿವ್ ಬರೋದೇ ಇಲ್ಲ. ಅವಾಗ ಒಬ್ರು ಹೋಗಿ ಪಾಸಿಟಿವ್ ಆಗಿ ಮಾತಾಡಿದ್ರೆ ಅವ್ರು ರಿಲ್ಯಾಕ್ಸ್, ಇವನ್ ಇದ್ದಾನೆ ನನ್ ಜೊತೆ ಅಂತ, ಒಬ್ರಾರಿದ್ದಾರೆ ಅಂತ ಒಬ್ರು ಸಿಕ್ಕಿದ್ರೆ ಸಾಕಾಗುತ್ತೆ. ಯಾವ ರೀತಿ ಬೇಕಾದ್ರೂ ಅವ್ರಿಗೆ ಫೇಸ್ ಮಾಡ್ಕೊಂಡು ಹೋಗ್ಬೋದು. ಎಸ್, ಶೋರ್ ಹೇಳ್ಬೋದು. ಅದೇ ಒಂದು ಮಾತು ಬೇಕಾಗಿರೋದು, ಒಂದು ಕಾಮ್, ಲವ್, ಕೇರ್ ಅದೊಬ್ರಿಗೆ ಕೊಟ್ರೆ ಅದು ಲೈಫ್ ಲಾಂಗ್ ನಾವು ಅದರ ಇಟ್ಕೊಳ್ಬೇಕು. ಇವಾಗ ನಾನಿವಾಗ ನೀವೇನೋ ಒಂದು ಸುಸೈಡ್ ಮಾಡಕ್ ಹೋದ್ರಿ, ನಾನ್ ನಿಮ್ ಜೊತೆ ಬಂದು ಕಾಮ್ ಆಗಿ ರಿಲ್ಯಾಕ್ಸ್, ನಾವಿದ್ದೀನಿ ನಿಮ್ ಜೊತೆ ಅಂತ ಹೇಳಿ ನಿಮ್ಮನ್ನ ರಿಲ್ಯಾಕ್ಸ್ ಮಾಡಿ ನಾನು ಹೋದ ತಕ್ಷಣ ನೀವು ನನ್ನನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದಲ್ವಾ? ಅಲ್ಲ, ನನ್ನನ್ನು ಯೂಸ್ ಮಾಡ್ಕೊಂಡು ನೀವು ಮಿಸ್ಯೂಸ್ ಮಾಡಿದ್ರೆ ಬಾಂಡಿಂಗ್ ಅಲ್ಲಿಗೆ ಕಟ್ ಆಗುತ್ತೆ. ಅದು ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಬೇಕು. ಅವಾಗ ಏನೂ ಇರಲ್ಲ. ಅದು ನಾನು ಹೇಳೋದು, ಸುಸೈಡ್ ಮಾಡಕ್ ಹೋಗೋವ್ರ ಜೊತೆ ಆಗಿರ್ಲಿ, ಏನಾದ್ರೂ ತಪ್ಪು ಡಿಸಿಷನ್ ರಾಂಗ್ ಡಿಸಿಷನ್ ಮಾಡೋರಿಗೆ ನಾವು ಕಾಮ್ ಆಗಿ ಲವ್ ಕೊಡೋಣ, ಲವ್ ಅಂಡ್ ಕೇರ್ ಅಂಡ್ ಟಾಕ್, ಪಾಸಿಟಿವ್ ಟಾಕ್ ಕೊಡೋಣ, ಪಾಸಿಟಿವ್ ಲವ್ ಕೊಡೋಣ, ಕೇರಿಂಗ್ ಕೊಡೋಣ. ಅವಾಗ ಅವ್ರು ಏನೇ ಪ್ರಾಬ್ಲಮ್ ಅಲ್ಲಿದ್ರು ಕರ್ಗ ಹೋಗ್ತಾರೆ. ಇವಾಗ ಹಸ್ಬೆಂಡ್ ವೈಫ್ ಆಗಿರ್ಲಿ, ವೈಫ್ ತುಂಬಾ ಗಲಾಟೆ ಆಗುತ್ತೆ, ಹಸ್ಬೆಂಡ್ ವೈಫ್ ನಡುವೆ ತುಂಬಾ ಗಲಾಟೆ ಆಗುತ್ತೆ, ಅವಾಗ ಈಗೋ ಇರುತ್ತೆ ಅವ್ರ ನಡುವಲ್ಲಿ, 99% ಈಗೋ ಇರುತ್ತೆ. ನಾನ್ ಮೊದ್ಲಾಗ ಮಾತಾಡಲ್ಲ, ಅವ್ರು ಬಂದ್ ಮಾತಾಡ್ಲಿ, ನಾನ್ ಮಾತಾಡಲ್ಲ, ಅವ್ಳು ಬಂದ್ ಮಾತಾಡ್ಲಿ. ಇವರ ಮೈಂಡ್ ಅಲ್ಲಿ ಆಕ್ಚುಲಿ ಇಬ್ರು ನಡುವೆನೂ ಪ್ರಾಬ್ಲಮ್ ಆಗಿರುತ್ತೆ. ಆದ್ರೆ ಅವ್ರ ಮೈಂಡ್ ಅಲ್ಲಿ ಇರೋದು ನಾನ್ ಸರಿ ಇದ್ದೀನಿ, ಅವ್ನ್ ಸರಿ ಇಲ್ಲ, ಅವ್ನ್ ಸರಿ ಇದ್ದಾನೆ, ನಾವು ಸರಿ ಇಲ್ಲ, ಆ ರೀತಿಯಾಗಿರುತ್ತೆ. ಅದ್ರಲ್ಲಿ ಯಾರಾದ್ರೂ ಒಬ್ರು ಹೋಗಿ ಪರವಾಗಿಲ್ಲ ಸಾರಿ ಅಂದ್ರೆ ಅಲ್ಲಿಗೆ ಮುಗೀತು, ಎಲ್ಲ ಸಾಲ್ವ್ ಆಗೋಯ್ತು ಅಲ್ವಾ? ಅದೇ ರೀತಿ ಎಷ್ಟೇ ಕೋಪ ಇದ್ರು, ಎಷ್ಟೇ ಯಾವ ರಾಂಗ್ ಡಿಸಿಷನ್ ಇದ್ರು, ನಾವು ಹೋಗಿ ಲವ್ ಅಲ್ಲಿ ಒಂದಿಷ್ಟು ಸಾರಿ ಅಥವಾ ಥ್ಯಾಂಕ್ ಯು ಅಥವಾ ನಾನ್ ಇದ್ದೀನಿ ನಿನ್ ಜೊತೆ, ಐ ಆಮ್ ಆಲ್ವೇಸ್ ವಿತ್ ಯು ಅನ್ನೋ ಒಂದು ಪದ ಸಾಕು. ಲೈಫ್ ಲಾಂಗ್ ಏನೇ ಪ್ರಾಬ್ಲಮ್ ಇದ್ರು, ಯಾವುದೇ ಸ್ಟ್ರೆಸ್ ಇದ್ರು ಹ್ಯಾಪಿಯಾಗಿ ಅವರು ಓಕೆ ಅದರಿಂದ ಆ ಒಂದು ಡಿಸಿಷನ್ ಇಂದ ಹೊರಗೆ ಬರ್ಬೋದು ಈಸಿಯಾಗಿ. ಓಕೆ, ಇವಾಗ ಇದೆಲ್ಲ ಹೇಳಿದ್ರಲ್ಲ, ಈಗ ಗಂಡ ಹೆಂಡತಿ ಯಾವ ರೀತಿ ಬಾಂಡಿಂಗ್ ಇರಬೇಕು ಅಂದ್ರೆ ಪ್ರಾಬ್ಲಮ್ಸೇ ಬರಬಾರ್ದು ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ, ಬರುತ್ತೆ. ಆದ್ರೆ ಆ ಬರದ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಇದ್ರೆ ಒಳ್ಳೇದು? ಅಂದ್ರೆ ಶಾರ್ಟ್ ಆಗಿ ಹೇಳೋದಾದ್ರೆ, ಈಗ ಗಂಡ ಹೆಂಡತಿ ಈ ರೀತಿ ಆಗಿರ್ಬೇಕು ಅಂತ ಹೇಳಿ ಒಂದು ನಿಮಿಷದಲ್ಲಿ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಾ? ಹೇಳ್ಬೇಕಂದ್ರೆ ಯಾವ ರೀತಿ ಅಂದ್ರೆ ಈಗ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಅಲ್ಲ ಈ ಕೇಸಲ್ಲಿ, ತುಂಬಾ ಹಾಗೆ ಈ ರೀತಿ ಹೀಗಿದ್ರೆ ಅವರು ಚೆನ್ನಾಗಿರ್ತಿದ್ರು ಅಂದ್ರೆ ತುಂಬಾ ಬೇರೆ ಬೇರೆ ರೀತಿಯ ಕೇಸ್ ನೋಡಿದ್ರಿ. ಸೊ ಟೋಟಲಿ ಒಂದು ಕವರ್ ಮಾಡಿ ಹೇಳ್ಬೇಕಾದ್ರೆ ಈ ರೀತಿಯಾಗಿ ಇದ್ರೆ ನಿಮ್ದೊಂದು ಫ್ಯಾಮಿಲಿ ಚೆನ್ನಾಗಿ ಹೋಗ್ಬೋದು ಅಂತ ಹೇಳೋದಾದ್ರೆ? ಅಂದ್ರೆ ಇವಾಗ ನಾನು ಮಲಯಾಳಂ ಅಕೌಂಟ್ ಇದೆಯಲ್ಲ, ಅದ್ರಲ್ಲಿ ಒಂದು ಮೋಟಿವೇಶನ್ ಹಾಕಿದ್ದೆ. ಅದು ಆಕ್ಚುಲಿ ಹಸ್ಬೆಂಡ್ ಅಂಡ್ ವೈಫ್ ಆ ಬಾಂಡಿಂಗ್ ಅಲ್ಲಿ ಸಣ್ಣ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಒಂದಿದ್ರೆ ಸಾಕು, ಲವ್ ಟ್ರಸ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ.
ಶೋರ್ ಬರುತ್ತೆ. ಹ್ಮ್. ಅಂಡರ್ಸ್ಟ್ಯಾಂಡಿಂಗ್ ಹಸ್ಬೆಂಡ್ ವೈಫ್ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ, ಲವ್ ಟ್ರಸ್ಟ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅದರಲ್ಲಿ. ಹ್ಮ್ 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 ಈ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಟ್ರಸ್ಟ್ ಇರಲ್ಲ. ಯಾವ ಹಸ್ಬೆಂಡ್ ಆಕ್ಚುಲಿ ಬಿಸಿ ಇದ್ರೆ ಅದರಲ್ಲೂ ಡೌಟ್ ಬರ್ಬೋದು, ಎಸ್ ಅದೇ ಅಥವಾ ಮೆಸೇಜ್ಗೆ ಆವಾಗಲೇ ರಿಪ್ಲೈ ಮಾಡಲಾದ್ರೆ ಅದರಲ್ಲೂ ಡೌಟ್ ಇರುತ್ತೆ, ಮನೆಗೆ ಸ್ವಲ್ಪ ಲೇಟ್ ಆಗಿ ಬಂದ್ರೆ ಅದರಲ್ಲೂ ಡೌಟ್ ಇರುತ್ತೆ. Yes. ಎಲ್ರ ಜೊತೆ ಇರುವಾಗ ನಮ್ ಜೊತೆ ನಗಾಡ್ಲಿಲ್ಲ ಅಂದ್ರೆ ನಮ್ಗೆ ಡೌಟ್ ಬರುತ್ತೆ, ಯಾಕೆ ನಗಾಡ್ತಿಲ್ಲ ಅಂತ. ಸೊ ಅಲ್ಲ ಎಸ್, ಸಣ್ಣ ಸಣ್ಣ ವಿಷಯದಲ್ಲೂ ನೆಗೆಟಿವ್ ಬರುತ್ತೆ. ಅಂದ್ರೆ ಇವಾಗ ಹೌದು. ಹೇಳ್ಬೇಕಂದ್ರೆ ಹಸ್ಬೆಂಡ್ ವೈಫ್ ಅಲ್ಲೂ ತುಂಬಾ ಟೈಪ್ಸ್ ಇದ್ದಾರೆ ಸರ್. ಅಂದ್ರೆ ಇವಾಗ ನಂಗೆ ಆಕ್ಚುಲಿ ರೀಸೆಂಟ್ಲಿ ಒಂದು ಕೇಸ್ ಬಂದಿರೋದು ಏನಂದ್ರೆ, ವೈಫ್ ಅನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ವೈಫ್ ಸರಿ ಇಲ್ಲ. ಹ್ಮ್ ಹ್ಮ್ ಬಟ್ ಆಕ್ಚುಲಿ ಅವಳು ಪ್ಯೂರ್ ಆಗಿದ್ದಾಳೆ. ಹ್ಮ್ ಅವಳು ನನ್ನ ವರ್ಡ್, ನಾವು ಹೇಳುದು ನಾನು ಬೇರೆ ಯಾರ ಅಫೇರ್ ಇಟ್ಕೊಳ್ಳಿ, ನನ್ಗೆ ಯಾರು ಬೇಡ, ನನ್ಗೆ ಹಸ್ಬೆಂಡೇ ಇರೋದು. ನಾನು ತುಂಬಾ ಫೋರ್ಸ್ ಮಾಡಿ ಹೇಳ್ದೆ, ನೀವು ನಿಜ ಹೇಳ್ಬೇಕು ನನ್ ಜೊತೆ, ಹ್ಮ್. ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು ಅಂತ. ಹ್ಮ್. ಇಲ್ಲ ಮ್ಯಾಮ್ ನಾನು ನಿಜಾನೇ ಹೇಳ್ತಿರೋದು, ಆ ತರ ಏನಾದ್ರು ಇದ್ರೆ ನಾನು ಹೇಳ್ತಿದ್ದೆ. ಮ್ಯಾರೇಜ್ ಮುಂಚೆ ನಂಗೆ ಲವ್ ಇತ್ತು, ಹ್ಮ್ ಹ್ಮ್ ಅಫೇರ್ ಇತ್ತು. ಬಟ್ ಆಫ್ಟರ್ ಮ್ಯಾರೇಜ್ ನಂಗೆ ಏನೂ ಇಲ್ಲ, ನಂಗೆ ನನ್ನ ಹಸ್ಬೆಂಡ್ ನನ್ನ ವರ್ಲ್ಡ್ ಆಗಿದ್ದಾರೆ, ನಾನು ಅವ್ರ ಜೊತೆ ಇದ್ದೀನಿ, ನಾನು ಪ್ಯೂರ್ ಹಾರ್ಟ್ ಇಂದ ಹೇಳ್ತಿದ್ದೀನಿ ಮ್ಯಾಮ್ ಅಂತ. ಹ್ಮ್. ಸೊ ಅವ್ರು ಹೇಳುವಾಗ ನಂಗೆ ಏನೋ ಒಂದು ವ್ಯಾಲ್ಯೂ ಇತ್ತು ಅವ್ರ ನಿಜ ಮಾತಾಡಿ, ಅನ್ಸುತ್ತೆ. ನಿಜ ಅನ್ಸಿತ್ತು. ಹ್ಮ್. ಅವಾಗ ಪ್ರಾಬ್ಲಮ್ ಆಕ್ಚುಲಿ ಏನಂದ್ರೆ, ಇವರು ಬಿಫೋರ್ ಮ್ಯಾರೇಜ್ ಅಲ್ಲಿ ಇದ್ದ ಸ್ಟೋರಿ ಹಸ್ಬೆಂಡ್ ಜೊತೆ ಶೇರ್ ಮಾಡಿದ್ದಾರೆ. ಓಹ್. ಅದು ಆಕ್ಚುಲಿ ಇವಾಗ ಅವ್ರಿಗೆ ಮೈನಸ್ ಆಗಿರೋದು. ಇವಾಗ ಏನೋ ಗೊತ್ತಿಲ್ಲ, ಹಸ್ಬೆಂಡ್ಗೆ ಏನೋ ಡೌಟ್ ಡೌಟ್ ಬರ್ತಾ ಇತ್ತು ಅದ್ರ ಬಗ್ಗೆ. ಅಂದ್ರೆ ಡೌಟ್. ಇವಾಗ ಹೇಳ್ತಾರಲ್ಲ 3 ಮಂತ್ ತುಂಬಾ ಚೆನ್ನಾಗಿರ್ತಾರೆ ಮದುವೆ ಆದ್ಮೇಲೆ, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಅದ್ ಆಕ್ಚುಲಿ ನಿಜ ಅಲ್ಲ ಅಂತ ಹೇಳ್ಬೋದು ನಾನು. ಹ್ಮ್ ನಾವ್ ಹಸ್ಬೆಂಡ್ ವೈಫ್ ನಡುವೆ ಏನು ಮುಚ್ಚುಮರೆ ಇಲ್ಲದಿದ್ರೆ, ಓಪನ್ ಅಪ್ ಆಗಿದೆ. ಎಸ್ ಓಪನ್ ಅಪ್ ಆಗಿದ್ರೆ ಯಾವ ಪ್ರಾಬ್ಲಮ್ ಬರಲ್ಲ. ಹ್ಮ್ 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 ಒಂದೇ ಪದದಲ್ಲಿ ಹೇಳ್ತೀನಿ, ಮತ್ತೆ ಹಸ್ಬೆಂಡ್ ಅಂಡ್ ವೈಫ್ ನಡುವಲ್ಲಿ ಮುಚ್ಚುಮರೆ ಇಲ್ಲದೆ ಏನು ವಿಷಯ ಇದ್ರು ಮುಚ್ಚುಮರೆ ಇರಬಾರ್ದು, ಓಪನ್ ಅಪ್ ಹೈಡ್ ಆಗಿರ್ಬಾರ್ದು, ಎಲ್ಲ ಓಪನ್ ಅಪ್ ಆಗಿರ್ಬೇಕು. ಅಂಡರ್ಸ್ಟ್ಯಾಂಡ್ ಇದ್ರೆ ಸಾಕು. ಇವ್ರು ಓಪನ್ ಅಪ್ ಆಗಿರೋದ್ರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದ್ರಿ. ಹ್ಮ್. ಹಸ್ಬೆಂಡ್ ಮನೆಗೆ ಬಂದ ತಕ್ಷಣ ಓಪನ್ ಅಪ್ ಆಗಿ ಮನೇಲಿ ಆಗಿರೋ ಎಲ್ಲಾ ವಿಷಯ ಶೇರ್ ಮಾಡ್ತೀವಿ, ಆಗಾಯ್ತು ಈಗಾಯ್ತು ಅದಾಯ್ತು. ಹೌದು. ಅವಾಗ ಅವ್ರು ಆಕ್ಚುಲಿ ಮನೆ ಕೆಲಸ ಬಿಟ್ಟು ಬಂದಿರ್ತಾರೆ, ಸ್ಟ್ರೆಸ್ ಅಲ್ಲಿ ಇರ್ತಾರೆ. ನಾವ್ ಅವಾಗ ತುಂಬಾ ಅವ್ರಿಗೆ ಫೋರ್ಸ್ ಮಾಡಿದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಸಾಕಾಗಿ ಬಿಡುತ್ತೆ. ಸಾಕಾಗ್ಬಿಡುತ್ತೆ, ಯಪ್ಪ ಮದ್ವೆನೇ ಬೇಡ ಆಗಿತ್ತು ಅಂತ ಅವಾಗ ಬರುತ್ತೆ ಆ ಮಾತು. ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ಅಲ್ವಾ. ಮೇನ್ ಇರೋದೇ ಅಂಡರ್ಸ್ಟ್ಯಾಂಡ್ ದಟ್ ಬೆಸ್ಟ್. ಅದ್ ಬೇಕು ಆಕ್ಚುಲಿ ಎಲ್ಲಾದ್ರ ರಿಲೇಶನ್ಶಿಪ್ ಅಲ್ಲೂ, ಹಸ್ಬೆಂಡ್ ವೈಫ್ ಮಾತ್ರ ಅಲ್ಲ, ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ಬೇಕಾಗಿರೋದು ಅಂಡರ್ಸ್ಟ್ಯಾಂಡ್. ಆ ಅಂಡರ್ಸ್ಟ್ಯಾಂಡ್ ಮಾತ್ರ ಇದ್ರೆ ಸಾಕು, ಲವ್ ಟ್ರಸ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಅವಾಗ ಯಾವ ಪ್ರಾಬ್ಲಮು ಬರಲ್ಲ. ಅಂಡರ್ಸ್ಟ್ಯಾಂಡ್. ಇವಾಗ ಸಣ್ಣ ಸಣ್ಣ ವಿಷಯದಲ್ಲೂ ಓಕೆ ಪರವಾಗಿಲ್ಲ, ಈ ರೀತಿ ಆಗಿರ್ಬೋದು ಅವ್ರು ಆ ತರ ಮಾಡಿರೋದು ಅಂತ ನಾವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತಾ, ರೆಡಿ ಆಗುತ್ತೆ, ಸರಿ ಆಗುತ್ತೆ. ಅವ್ರ ಏನಾದ್ರು ಗಲಾಟೆನೇ ಆಗಲ್ಲ, ಪರವಾಗಿಲ್ಲ ರೀ ಆ ತರ ಅಲ್ವಾ, ಪರವಾಗಿಲ್ಲ, ಪರವಾಗಿಲ್ಲ ಅದ ಹೋಗ್ಬಿಡು ಅಂದ್ರೆ ಮುಗೀತು, ಅಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಹೌದು. ಸೊ ಹಸ್ಬೆಂಡ್ ವೈಫ್ ಅಂದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಇವಾಗ ನೀವು ಈ ಸ್ಟ್ರೀಟ್ ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದ್ ಮಾಡ್ತಿರಲ್ಲ, ಮೆಂಟಲ್ ರೀಡಿಂಗ್ ಮಾಡ್ತಿರಲ್ಲ. ಸೊ ಇವಾಗ ಇಲ್ಲಿ ಟ್ರೈ ಮಾಡ್ಬೋದಾ? ಮೆಂಟಲಿಸಮ್ ಶೋರ್ ಮಾಡ್ಬೋದು. ಒಂದು ಟ್ರೈ ಮಾಡೋಣ, ಯಾವ ರೀತಿ ಮಾಡ್ತಾರೆ ಅಂದ್ರೆ ತುಂಬಾ ಮಂದಿ ಇದು ಡೌಟ್ ಇರುತ್ತೆ, ಇದು ನಿಜಾನಾ ಅಲ್ಲ, ಇವರ ಫ್ರೆಂಡ್ ಸರ್ಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾರಾ, ಅವರೇ ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತಾರ ಅಂತಾರೆ. ಅಂದ್ರೆ ಇವಾಗ ನಾವೆಲ್ಲ ರೀಲ್ಸ್ ಮಾಡ್ತೀವಲ್ಲ, ಆ ತರ ಮಾಡ್ತಾರಂತ. ಸೊ ನಮ್ಮ ಈ ಒಂದು ಚಾನಲ್ ಅಲ್ಲಿ ಕಸ್ಟಮರ್ಸ್ ಗೊತ್ತು ಇದೊಂದು ಒರಿಜಿನಲ್ ಏನಿದ್ರು ಇಲ್ಲಿ ನಡೆಯುತ್ತೆ ಅಂತ ಹೇಳಿ. ಸೊ ಇಲ್ಲೊಂದು ಟ್ರೈ ಮಾಡೋಣ, ಶೋರ್ ಮಾಡೋಣ. ಆಕ್ಚುಲಿ ಎಲ್ರಿಗೂ ಈ ಡೌಟ್ ಇದೆ, ನನ್ನ ಫ್ಯಾಮಿಲಿಯಲ್ಲಿ ತುಂಬಾ ಜನರಿಗೆ ಡೌಟ್ ಇದೆ ಆಕ್ಚುಲಿ ಇದು. ಓಕೆ ಶೋರ್ ಮಾಡೋಣ, ಐ ಆಮ್ ರೆಡಿ ಟು ಫೇಸ್. ಯಾವ್ದು ಮಾಡೋಣ ಅಂದ್ರೆ, ಇವಾಗ ಫೇವರೇಟ್ ಸಾಂಗ್ ಫಿಲ್ಮ್ ಅದೆಲ್ಲ ತುಂಬಾ ಮಾಡಿದ್ದೀನಲ್ಲ, ನೋಡ್ತೀರಲ್ಲ. ಒಂದು ಡಿಫ್ರೆಂಟ್ ಆಗಿ ಮಾಡೋಣ. ನಿಮ್ ಕೈಲಿ ಏನೆಲ್ಲ ಇದೆ ಥಿಂಗ್ಸ್, ಅಂದ್ರೆ ಸ್ಪೆಕ್ಸ್ ತೆಗಿತೀರಾ? ತೆಗಿಬೇಕಾ? ತೆಗೀರಿ, ಇಲ್ಲ ಇಟ್ಕೊಳ್ಳಿ. ಅಂದ್ರೆ ಓಕೆ ಸ್ಪೆಕ್ಸ್. ವಾಚ್ ತೆಗಿಬೇಕಾ? ಇದೆಲ್ಲ ಇರಬಾರ್ದಾ ಈ ತರ ಮಾಡಬೇಕಾದ್ರೆ? ತೆಗೀರಿ. ಓಕೆ. ರಿಂಗ್ ತೆಗಿಬೇಕಾ? ಏನೇನಾದ್ರೂ ಒಂದು ಥಿಂಗ್ಸ್ ಇದ್ರೆ ಮೊಬೈಲ್. ಮೊಬೈಲ್. ಓಕೆ ಮೊಬೈಲ್. ಈ ಶೀಟ್ ಅಂಡ್ ಪೆನ್ ಅಲ್ಲಿ 4 ಐಟಮ್ಸ್ ಇದೆಯಲ್ಲ, ಫೋರ್ ಐಟಮ್ಸ್ ಇದೆ. ಇವಾಗ ನನ್ ಕಣ್ ನೋಡಿ, ಓಕೆ ನನ್ನ ಫ್ರಂಟ್ ಅಲ್ಲಿ ಆ ವಸ್ತು, ಜಸ್ಟ್ ಆ ವಸ್ತು ಎಲ್ಲ ನೋಡಿ. ಯಾವ ಸ್ಪೆಕ್ಸ್ ಇದೆ, ರಿಂಗ್ ಇದೆ, ವಾಚ್ ಇದೆ, ಮೊಬೈಲ್ ಇದೆ, 4 ಐಟಮ್ಸ್. ಆ 4 ಐಟಮ್ಸ್ ಇವಾಗ ಜಸ್ಟ್ ನೋಡ್ಕೊಂಡ್ರಲ್ಲ, ಓಕೆ. ಇವಾಗ ಆ ಕಡೆ ನೋಡ್ಬೇಡಿ, ಮೈಂಡ್ ಅಲ್ಲಿ ಫಸ್ಟ್ ನೀವು ಯಾವ ಥಿಂಗ್ಸ್ ತಗೊಳ್ತೀರಾ ಅಂತ ಥಿಂಕ್ ಮಾಡಿದ್ರೆ ಸಾಕು. ಅಂದ್ರೆ ನಾನು ಅಲ್ಲಿ ತಗೊಳ್ಬೇಕು, ಅಲ್ಲಿ ತಗೊಳ್ಬೇಡಿ. ಇವಾಗ ಅದ್ರಲ್ಲಿ ನೀವು ಯಾವ್ದು ಫಸ್ಟ್ ತಗೊಳ್ತೀರಾ, ಯಾವ್ದು ಚೂಸ್ ಮಾಡ್ಕೊಳ್ತೀರಾ ಅಂತ. ಓಕೆ, ನಾನು ಥಿಂಕ್ ಮಾಡಬೇಕು, ಮೈಂಡ್ ಅಲ್ಲಿ ಥಿಂಕ್ ಮಾಡಿ ಅಲ್ಲಿಂದ ಯಾವ ತಗೊಳ್ತೀನಿ ಅಂತ ಹೇಳಿ. ಓಕೆ, ಫಸ್ಟ್ ಥಿಂಕ್. ಓಕೆ, ಓಕೆ.
ಥಿಂಕ್ ಮಾಡಿ. ನಾನು ಮಾಡ್ತೀನಿ. ಮಾಡ್ತಾ ಇರಿ. ಮಾಡ್ತಾ ಹಾ ಇರ್ಬೇಕು. ಎಸ್. ಇವಾಗ ಹ್ಮ್ ಆ ವಸ್ತು ನೀವು ತಗೊಂಡಿದ್ದೀರಾ. ಓಕೆ ಓಕೆ. ಓಕೆ, ಜಸ್ಟ್ ಥಿಂಕ್. ಹ್ಮ್ ಓಕೆ, ಪ್ರೆಡಿಕ್ಷನ್ ಬರ್ದಿಡ್ತೀನಿ ಇವಾಗ ನಾನು. ಓಕೆ, ಅಂದ್ರೆ ನಾನು ಯಾವ್ದು ಥಿಂಕ್ ಮಾಡಿದೆ ಅಂತ ನೀವು ಬರ್ದಿಟ್ಟಿದ್ದೀರಿ. ಒಂದು ಪ್ರೆಡಿಕ್ಷನ್ ತೆಗೆದು ಇಲ್ಲಿ ಇಡ್ತೀನಿ. ಓಕೆ. ಸೆಕೆಂಡ್ ಅದ್ರಲ್ಲಿ ಯಾವ್ದು ತೆಗಿತೀರಾ ಅಂತ ಇನ್ನು ಮತ್ತೆ ವಾಪಸ್ ಥಿಂಕ್ ಮಾಡಬೇಕು. ಏನೆಲ್ಲ ಇತ್ತು ಗೊತ್ತಾಯ್ತು. 4. ಓಕೆ ಏನ್ ಓಕೆ ತಗೊಂಡ್ರಿ ಅಂತ. ಓಕೆ ಓಕೆ. ಓಕೆ, ಹ್ಮ್. ಓಕೆ. ಎರಡು ಪ್ರೆಡಿಕ್ಷನ್ ಆಯ್ತು. ಮೂರನೇ ವಸ್ತು ನೀವು ಯಾವ್ದು ತೆಗಿತೀರಾ ಅಂತ. ಅದರಲ್ಲೇ ಏನು. ಯಾವ್ದು ತೆಗಿತೀರಾ ಅಂತ. ಓಕೆ. ಲಾಸ್ಟ್ ನನಗೆ ಮರ್ತೋಗೋದಿದೆ ಸಾಕು ಯಾವ್ದು ನೆನ್ಪಿಟ್ಟದು ಅಂತೇಳಿ. ಓಕೆ, ಇವಾಗ ನಾನು ಏನು ಅನ್ಕೊಂಡಿದ್ದೆ ನೀವು ಬರ್ದಿದ್ದೀರಾ. 3 ಪ್ರೆಡಿಕ್ಷನ್ ಆಯ್ತು. ಓಕೆ. ಅದೀಗ ಒಂದು ಆ ಕಡೆ ಈ ಕಡೆ ಆದ್ರೆ 4ನೇ ಪ್ರೆಡಿಕ್ಷನ್. ಇವಾಗ ಲಾಸ್ಟ್ ಒಂದು ಉಳಿದಿದೆಯಲ್ಲ, ಅದನ್ನ ನೀವು ಮೈಂಡ್ ಅಲ್ಲಿ ಥಿಂಕ್ ಮಾಡಿ. ಓಕೆ, ಇವಾಗ 4 ಪ್ರೆಡಿಕ್ಷನ್ ಬರ್ದಿಲ್ಲಿ ಇಟ್ಟಿದ್ದೀನಿ ನಾನು. ಇಲ್ಲ, ನನ್ನ ಕೈಯಲ್ಲಿ 4 ಪ್ರೆಡಿಕ್ಷನ್ಸ್ ಇದೆ. 4 ಪ್ರೆಡಿಕ್ಷನ್ಸ್. ಓಕೆ, ಇಲ್ಲಿ ಇಡ್ತೀನಿ. ಇವಾಗ ನಾನು ಕಣ್ ಮುಚ್ತೀನಿ. ಆ ಕಡೆ ತಿರ್ಕೊಳ್ಳ. ಪರವಾಗಿಲ್ಲ, ಕಣ್ಣು ಮುಚ್ಕೊಳ್ಳಿ. ಓಕೆ, ಕಣ್ ಮುಚ್ಕೊಳ್ತೀನಿ, ಆ ಕಡೆ ತಿರ್ಕೊಳ್ತೀನಿ. ಓಕೆ, ಇವಾಗ ನೀವು ಫಸ್ಟ್ ತಗೊಳ್ಳೋ ವಸ್ತು ಥಿಂಕ್ ಮಾಡಿದ್ರಲ್ಲ, ಅದೊಂದ್ಸತಿ ಕೈಯಲ್ಲಿ ಇಟ್ಕೊಳ್ಳಿ. ಚೀಟ್ ತಗೊಳ್ಬೇಕಾ ನನ್ನ ಐಟಮ್ ತಗೊಳ್ಬೇಕು? ಐಟಮ್. ನಾನು ಫಸ್ಟ್ ಯಾವ ತಗೊಳ್ತೇನೆ ಅಂತ ಹೇಳಿದ್ದು. ಓಕೆ, ತಗೊಂಡ್ರಾ? ಓಕೆ, ಆ ವಸ್ತು ನಿಮ್ಮ ಹತ್ರ ಒಂದು ಕವರ್ ಇದೆಯಲ್ವಾ, ಯೆಲ್ಲೋ ಕಲರ್, ಆ ಕಡೆ ಅದ್ರೊಳಗೆ ಹಾಕಿ. ಅದರೊಳಗೆ ಹಾಕ್ಬೇಕಾ? ಹಾಕಿದ್ರಲ್ಲ. ಓಕೆ. ನೀವು ಯಾವ ತಗೊಂಡಿರೋದು ನಂಗೆ ಗೊತ್ತಿಲ್ಲ. ಓಕೆ. ಸೆಕೆಂಡ್ ನೀವು ಥಿಂಕ್ ಮಾಡಿದ್ರಲ್ಲ, ಅದೊಂದ್ಸತಿ ತಗೊಳ್ಳಿ. ಸೆಕೆಂಡ್ ಥಿಂಕ್ ಮಾಡಿರೋದು ನನಗೆ ಬರ್ತೋಯ್ತು. ಸೆಕೆಂಡ್ ಥಿಂಕ್. ಓಕೆ, ಒಂದು ನಿಮಿಷ. ಸೆಕೆಂಡ್ ಥಿಂಕ್. ಎಸ್. ಓಕೆ. ಓಕೆ, ತಗೊಂಡ್ರಾ? ಓಕೆ, ಇವಾಗ ಅದು ಓಕೆ, ಅದು ನಿಮ್ಮ ಹತ್ರ ಒಂದು ಅಜ್ಜು ಸ್ಟಾಕ್ಸ್ ಅಂತ ಫ್ರೇಮ್ ಇದೆಯಲ್ಲ, ಅದ್ರ ಹಿಂದ್ಗಡೆ ಇಟ್ಕೊಳ್ಳಿ. ಅದ್ರ ಹಿಂದ್ಗಡೆ. ಓಕೆ. ಓಕೆ, ಅಂಡ್ ಇವಾಗ ನೆಕ್ಸ್ಟ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ತಗೊಂಡ್ರಾ? ಇವಾಗ ಅದು ಎಲ್ಲಿ ಇಟ್ಕೊಳ್ಬೇಕು ಅಂದ್ರೆ ದೂರಿನ ಸ್ಥಳ ಇದೆ ಅಲ್ಲಿ. ಓಕೆ, ನಿಮ್ ಪ್ಯಾಂಟ್ ಬ್ಯಾಕ್ ಕವರ್ ಅಲ್ಲಿ ಇಟ್ಕೊಳ್ಳಿ, ಬ್ಯಾಕ್ ಸೈಡ್ ಪಾಕೆಟ್ ಅಲ್ಲಿ. ಓಕೆ, ಇಟ್ಕೊಂಡ್ರಾ? ಇನ್ನೊಂದು ಲಾಸ್ಟ್ ಒಂದು ಉಳ್ಕೊಂಡಿದೆಯಲ್ಲ, ಅದು ನಿಮ್ ಶರ್ಟ್ ಒಳಗೆ ಹಾಕೊಳ್ಳಿ. ಓಕೆ, ಇಟ್ಕೊಂಡ್ರಿ ಅಲ್ವಾ? ನಾನು ಇವಾಗ ಕಣ್ಣು ಓಪನ್ ಮಾಡ್ತೀನಿ. ಓಕೆ, ಇವಾಗ ಯಾವ ವಸ್ತು ನೀವು ಫಸ್ಟ್ ಚೂಸ್ ಮಾಡಿದ್ರ ಅಂತ ನಂಗೆ ಹೇಳಿಲ್ಲ, ನಾನು ಕಣ್ಣು ಮುಚ್ಕೊಂಡಿದ್ದೆ. ಓಕೆ, ಇವಾಗ 4 ಐಟಮ್ಸ್ ಇತ್ತು ನಿಮ್ ಜೊತೆ. 100%. ಅಂಡ್ ಆ ಐಟಮ್ಸ್ ನೀವು ಇಲ್ಲೆಲ್ಲ ಅಡಗಿಸಿಟ್ಟಿದ್ರ. ಯಾವ ವಸ್ತು ಎಲ್ಲಿ ಅಡಗಿಸಿಟ್ಟಿದ್ರ ಅಂತ ನಂಗೆ ಗೊತ್ತಿಲ್ಲ. ಓಕೆ, ಆಲ್ರೆಡಿ ಫಸ್ಟ್ ನಾನು 4 ಪ್ರೆಡಿಕ್ಷನ್ ಇಲ್ಲಿ ಬರ್ದಿಟ್ಟಿದ್ದೆ ಅಲ್ವಾ, ಶೀಟ್ ಅಲ್ಲಿ 4 ಬರ್ದಿಟ್ಟಿದ್ದೆ. ಓಕೆ, ಈ 4 ಪ್ರೆಡಿಕ್ಷನ್ ಅಲ್ಲಿ ಏನಿದೆ ಅಂತ ಜಸ್ಟ್ ಓಪನ್ ಮಾಡಿ ನೋಡೋಣ. ಜಸ್ಟ್ ಓಪನ್ ಮಾಡೋಣ. ಯಾವ ತೆಗಿಲಿ ಫಸ್ಟ್? ಯಾರು, ನಾನು ತೆಗಿಬೇಕಾ? ನಾನು. ನೀವು ಚೂಸ್ ಮಾಡಿ ಯಾವ ತೆಗಿಬೇಕು ಅಂತ. ಇದು ತೆಗೀರಿ. ಇದು. ಓಕೆ, ಫಸ್ಟ್ ತೆಗಿತೀನಿ. ಇಲ್ಲಿ ಯಾವ ವಸ್ತುದಲ್ಲಿ ಇಟ್ಟಿದ್ರೆ ಗೊತ್ತಿಲ್ಲ. ಐ ಥಿಂಕ್ ಜೀನ್ಸ್ ಬ್ಯಾಕ್ ಅಲ್ಲಿ ಒಂದು ವಾಚ್ ಇರ್ಬೋದಲ್ಲ. ಅಂದ್ರೆ ಅರ್ಥ ಆಗಿಲ್ಲ ನನಗೆ, ತೋರಿಸಿ ಅದು ಹೇಗೆ ಅಂತ. ಜೀನ್ಸ್ ಬ್ಯಾಕ್ ಪಾಕೆಟ್ ಅಲ್ಲಿ ವಾಚ್ ಇದೆಯಾ? ವಾಚ್ ಬ್ಯಾಕ್. ವಾಚ್
ಬ್ಯಾಕ್ ಜೀನ್ಸ್ ಪ್ಯಾಂಟ್ ಅಲ್ಲಿ. ಪಾಕೆಟ್ ಅಲ್ಲಿ. ಅದು ಇವಾಗ ನೀವು ಅಲ್ಲಿ ಇದೆ ಅಂತ ಹೇಳುದು. ಎಸ್ ರೈಟ್. ತೆಗಿರಿ. ರೈಟ್ ಅಲ್ಲ ತೆಗಿರಿ. ಕರೆಕ್ಟ್. ಓಕೆ ನೆಕ್ಸ್ಟ್ ಅದಾಯ್ತು. ನೆಕ್ಸ್ಟ್ ಓಕೆ ಓಕೆ ಕವರ್ ಒಳಗೆ ರಿಂಗ್ ಇದ್ಯಾ? ತೆಗಿರಿ ತೋರ್ಸು. ಕವರ್ ಒಳಗೆ ಇಟ್ಟಿರೋ ರಿಂಗ್ ತೆಗಿಯೋಣ. ರೈಟ್. ಅದಂಗೆ ಇದು ರಿಂಗ್ ಕವರ್ ಅಲ್ಲಿ. ನೀವು ಫಸ್ಟ್ ಯಾವ ತೆಗೋತೀರಾ, ಸೆಕೆಂಡ್ ಯಾವ ತೆಗೊಳ್ತೀರಾ ಅಂತ ಮೈಂಡ್ ರೀಡ್ ಮಾಡ್ಕೊಂಡೆ ಅಷ್ಟೇ. ಓಕೆ. ಮೂರನೇ ನೋಡೋಣ, ಯಾವ್ದಾದ್ರು ಒಂದು ತಪ್ಪ ರಾಂಗ್ ಆಗ್ಬೋದು ಅಂತ ನೋಡೋಣ. ರಾಂಗ್ ಆಗ್ಲಿ ನೋಡುವ. ಮತ್ತೆ ಉಂಟು. ಜಸ್ಟ್ ನನ್ನ ಹೆದರಿಸಿ. ಕನ್ನಡಕ ಸ್ಕ್ರಾಚ್ ಬೀಳಲ್ವಾ ಕೆಳಗೆ ಇಟ್ರೆ? ಅಲ್ಲಿಲ್ಲ. ಇಲ್ವಾ? ತೆಗಿರಿ. ಕನ್ನಡಕ ಇಲ್ಲಿ. ಹೌದಾ? ಓಕೆ ತೆಗೊಳ್ಳಿ. ಇಲ್ಲಿದೆ. ಅದು ಕನ್ನಡಕ ಅಲ್ಲಲ್ಲ. ಮೆಂಟಲಿಸಮ್ ರಾಂಗ್ ಆಗಲ್ಲ. ಬರ್ದು ತೋರಿಸಿ. ಶೂರ್. ಕನ್ನಡಿ ಇನ್ DTV ಫ್ರೇಮ್ ಬ್ಯಾಕ್. ಕನ್ನಡಿ ಇನ್ DTV ಫ್ರೇಮ್ ಬ್ಯಾಕ್. ಶ್ಯೂರ್. ಫಸ್ಟ್ ಇದು ಸೆಕೆಂಡ್ ಇದು ತೋರಿಸೋಣ. ಡೌಟ್ ಆಗೋದು ಬೇಡ ಅಲ್ಲ. ಅದ ರಿಂಗ್ ಕವರ್. ರಿಂಗ್ ಕವರ್ ಅಲ್ಲಿ ಒಂದು ಕವರ್ ಇತ್ತು, ಅದರಲ್ಲಿ ರಿಂಗ್ ಇಡ್ಲಿಕ್ಕೆ ಹೇಳಿದ್ರು. ಅಲ್ಲಿ ಇಟ್ಟಿದ್ದೆ ಆಕ್ಚುಲಿ. ನೋಡಿ ಇಲ್ಲಿ ಚೀಟಲ್ಲಿ ಇವರು ಈ ಅಪ್ಪ ಬರೆದು ಬಿಟ್ಟಿದ್ದಾರೆ. ವಾಚ್ ಬ್ಯಾಕ್ ಜೀನ್ಸ್ ಪಾಕೆಟ್. ಲಾಸ್ಟ್ ಒನ್ ನೀವು ಇವಾಗ ಆಲ್ರೆಡಿ ತೆಗ್ದ್ರಲ್ಲ. ನಾನು ತೆಗ್ದೆ, ಮೊದಲೇ ತೆಗ್ದೆ. ಅಂದ್ರೆ ಇದು 3 ಸರಿ ಆಗಿದ್ರೆ ಅದು ಕರೆಕ್ಟ್ ಆಗಿರುತ್ತಲ್ಲ. ಶರ್ಟ್ ಅಂಡರ್. ಮೊಬೈಲ್ ಇನ್ ಶರ್ಟ್. ಎಸ್, ಇಲ್ಲಿ ಇಟ್ಟಿದ್ದೆ ಮೊಬೈಲ್ ಅನ್ನು. ಕರೆಕ್ಟ್ ಇದೆ. ಹೆಂಗೆ? ದಟ್ಸ್ ಮೆಂಟಲಿಸಮ್. ಏನು ಮೆಂಟಲಿಸಮ್? ಅಪ್ಪ. ಓಕೆ, ನೆಕ್ಸ್ಟ್ ಬೇರೆ ಯಾವ್ದಾದ್ರು ಎಕ್ಸ್ಪೆರಿಮೆಂಟ್ ಮಾಡೋದಾದ್ರೆ? ಬೇರೆ ಯಾವ್ದು ಮಾಡಲಿ? ಓಕೆ ಮಾಡ್ಬೋದು. ನಾನು ಇವಾಗ ಎಕ್ಸಾಂಪಲ್, ಇವಾಗ ಎಲ್ರ ಮೊಬೈಲ್ ಎಲ್ಲ ನೋಟ್ಸ್ ಇರುತ್ತಲ್ಲ, ನೋಟ್ ಅನ್ನೋ ಆ್ಯಪ್ ಎಲ್ರ ಮೊಬೈಲ್ ಎಲ್ಲೂ ಇರುತ್ತೆ. ಇವಾಗ ನಾನು ಮೊಬೈಲ್ ನಿಮ್ಗೆ ಕೊಡ್ತೀನಿ, ನಿಮ್ಮ ಮೊಬೈಲ್ ನಂಗೆ ಕೊಡ್ಬೇಕು. ಇವಾಗ ನನ್ನ ಮೊಬೈಲ್ ನಿಮ್ಗೆ ಕೊಡ್ಬೇಕು. ಎಸ್. ಓಕೆ. ಈಗ ನಿಮ್ಮ ಮೊಬೈಲಲ್ಲಿ ನಿಮ್ಮ ಮೊಬೈಲ್ ನಂಗೆ ಕೊಡ್ಬೋದಾ? ನನ್ನ ಮೊಬೈಲ್ ಕೊಡ್ಬೇಕಾ? ಲಾಕ್ ಓಪನ್ ಮಾಡ್ಬೇಕಾ? ಲಾಕ್ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿ ಕೊಡಿ. ಓಕೆ, ನಿಮಿಷ. ಎಸ್, ಓಕೆ. ಗೂಗಲ್ ಏನಿಲ್ಲಲ್ಲ, ಹೇಗೆ ಕ್ಲೋಸ್ ಮಾಡೋದು? ನ್ಯೂ ಟ್ಯಾಬ್. ಓಕೆ. ಗೂಗಲ್ ಓಪನ್ ಇದೆಯಲ್ಲ? ಗೂಗಲ್. ಓಕೆ, ಗೂಗಲ್ ಓಪನ್ ಮಾಡಿದ್ದೇನೆ. ಓಕೆ. 1 to 100 ರ್ಯಾಂಡಮ್ ಆಗಿ ಒಂದು ನಂಬರ್ ಸೆಲೆಕ್ಟ್ ಮಾಡಿ. ನಾನು ನಂಬರ್ ಸೆಲೆಕ್ಷನ್ ಮಾಡಬೇಕು, ಯಾವುದಾದ್ರು ಒಂದು ನಂಬರ್. ಓಕೆ. ಓಕೆ. ಓಕೆ, ಇಷ್ಟು ಆ ನಂಬರ್ ಮಾತ್ರ ಮೈಂಡಲ್ಲಿ ಥಿಂಕ್ ಮಾಡ್ತಾ ಇರಿ. 1 ಡಿಜಿಟಲ್ ನಂಬರ 2 ಡಿಜಿಟಲ್ ನಂಬರ ಅದು ಹೇಳ್ಬೇಕಾ? ಅಲ್ಲ, ಮನಸ್ಸಲ್ಲಿ ಇಲ್ಲ 2 ಡಿಜಿಟಲ್ ನಂಬರ 1 ಡಿಜಿಟಲ್ ನಂಬರ? 2 ಡಿಜಿಟಲ್ ನಂಬರ್. ಓಕೆ, ಆ 2 ಡಿಜಿಟಲ್ ನಂಬರ್ ಥಿಂಕ್ ಮಾಡಿದ್ರೆ ಅದು ಯಾವ ನಂಬರ್ ಅಂತ ನಂಗೆ ಗೊತ್ತಿಲ್ಲ. ಓಕೆ. ಓಕೆ. ಓಕೆ, ಕದಿತಾ ಇದ್ದೀರಾ? ಓಕೆ. ಆಯ್ತಾ, ತೆಗ್ದಾಯ್ತಾ? ಓಕೆ. ಇವರು ನಾನೊಂದು ನಂಬರ್ ಸೆಲೆಕ್ಷನ್ ಮಾಡಿದ್ದೀನಿ, ಅದನ್ನು ಅವರು ತಗೊಂಡಿದ್ದಾರೆ. ಇವಾಗ ಅದರಲ್ಲಿ ಒಬ್ಬ ಹೀರೋ ಹೀರೋಯಿನ್ ಹೆಸರನ್ನು ಹೇಳ್ತಾರಂತೆ. ನಾನೇನೋ ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇಲ್ಲಿ ಇಡ್ತೀನಿ. ಓಕೆ, ನಿಮ್ಮ ಮೊಬೈಲ್. ಈಗ ನನ್ನ ಮೊಬೈಲ್ ಅಲ್ಲಿ ಓಕೆ, ಯಾವ ನಂಬರ್ ಸೆಲೆಕ್ಟ್ ಮಾಡಿರೋದು ಅಂತ ಹೇಳ್ಬೋದಾ? ಈಗ ಹೇಳ್ಬೇಕಾ? ನಾನು ನಂಬರ್ ಹೇಳ್ಬೇಕಾ? 61 ನೀವು ಸೆಲೆಕ್ಟ್ ಮಾಡಿರೋ ನಂಬರ್. ಓಕೆ, ಇವಾಗ ಎಲ್ರ ಮೊಬೈಲ್ ನೋಟ್ ಇರುತ್ತೆ. ನಾನು ಇದ್ರಲ್ಲಿ ನಿಮಗೆ ಎಲ್ಲಾದ್ರೂ ಕಾಣ್ತಾ ಇದೆಯಾ ನೋಟ್? ಕಾಣ್ತಾ ಇಲ್ಲ. ಓಕೆ, ಇವಾಗ ಕಾಣ್ತಿದ್ಯಾ? ಇಲ್ಲ. ಓಕೆ, ಇವಾಗ ಇಲ್ಲಿ ಕಾಣ್ತಿದ್ಯಾ ನೋಟ್? ನೋಟ್ ಕಾಣ್ತಿದೆ, ಕಾಣಿಸ್ತಿದೆ ನೋಟ್. ಓಪನ್ ಮಾಡ್ತೀನಿ. ಇದ್ರಲ್ಲಿ ತುಂಬಾ ಇದೆ. ಸೆಲೆಬ್ರಿಟೀಸ್ ಇದೆ, ಶಾಪಿಂಗ್ ಲಿಸ್ಟ್ ಇದೆ, ವೆಹಿಕಲ್ಸ್ ಇದೆ, ಮಲಯಾಳಂ ಸೆಲೆಬ್ರಿಟೀಸ್ ಅಂತ ತುಂಬಾ ಇದೆ. ಫ್ಯಾಮಿಲಿ ಗಿಫ್ಟ್ ಐಡಿಯಾಸ್, ಬರ್ತ್ಡೇ ಲಿಸ್ಟ್ ಆ ತರ ಎಲ್ಲ ಇದೆ. ಸೆಲೆಬ್ರಿಟೀಸ್ ಇದು ಓಪನ್ ಮಾಡ್ತೀನಿ. ನೀವು ಸೆಲೆಕ್ಟ್ ಮಾಡಿರೋ ನಂಬರ್ ಯಾವುದು? 61. ಓಕೆ, ಆ 61 ಅಲ್ಲಿ ಯಾವ ಹೆಸರಿದೆ ಅಂತ ಜಸ್ಟ್ ನೀವೇ ನೋಡಿ. ಓಕೆ, ತುಂಬಾ ಹೆಸರಿದೆ, ಜಸ್ಟ್ ಓದಿ ಬೇಕಾದ್ರೆ. 1 ಮೋಹನ್ಲಾಲ್, 2 ಮಮ್ಮೂಟಿ, ಆತರ ಹೋದ್ರೆ ತುಂಬಾ ಇದೆಯಲ್ಲ. ಅದೇ ಸುರೇಶ್ ಗೋಪಿ ಎಲ್ಲ ಯಾರ್ದಲ್ಲ ಇದೆ ಅಂತ. 14 ಕಲಾಭಮನಿ, ಡೆತ್ ಆದವರು ಇದೆ. ಓಕೆ. ಓಕೆ, 61. ಎಸ್. ಓಕೆ,
ಯಾವುದೋ ಒಂದು ಹೆಸರಿದೆ, ಹೇಳ್ಬೇಡಿ. ಹೇಳೋದು ಬೇಡ. ಬೇಡ, ಹೇಳ್ಬೇಡಿ. ಓಕೆ ಓಕೆ, 61 ಯಾವುದೋ ಒಂದು ಹೆಸರಿದೆ ಅಲ್ಲ. ಓಕೆ. ಓಕೆ, ನೀವು 61 ಸೆಲೆಕ್ಟ್ ಮಾಡ್ಬೋದು ಅಂತ ಸೆಲೆಕ್ಟ್ ಮಾಡ್ತೀರಾ ಅಂತ ನಂಗೆ ಹೇಳಿದ್ರ ಮೊದಲೇ? ಇಲ್ಲ ಇಲ್ಲ ಹಾ. ಅಲ್ವಾ? ಹ್ಮ್ ಮೊಬೈಲ್ ಕೊಡ್ಬೋದು, ನಂದು ಸರಿ ಅಂತ ನೋಡ್ಬೇಕಲ್ವಾ? ಹ್ಮ್. ಓಕೆ, ಇಲ್ಲಿದೆ 60. 1 ಓಕೆ, ರಾಂಗ್ ಆಯ್ತಲ್ಲ, ಹಂಗಾಗಿದ. ಸ್ವಲ್ಪ ತೆಗೀರಿ. ಟಫ್ ಆಯ್ತು. ನಾನೇನು ಸೆಲೆಕ್ಟ್ ಮಾಡಿದ್ದೆ ಇದ್ರಲ್ಲಿ ಏನ್ ಹೆಸರು ಇರೋದು? ನಿವಿನ್ ಪೌಲಿ ಅಲ್ವಾ? ನಿವಿನ್ ಪೌಲಿ. ಹೌದು, ನಿವಿನ್ ಪೌಲಿ ಹೆಸರಿತ್ತು. ರಾಂಗ್ ಆಯ್ತು. ಹಂಗಾಯ್ತಾ? ಜಸ್ಟ್ ಓಪನ್ ಮಾಡಿ ತೋರಿಸಿ ಯಾವ್ದು ಅಂತ. ಮೈಂಡ್ ಸ್ವಲ್ಪ ಕಷ್ಟ ಆಗಿದೆ. ನಿವಿನ್ ಪೌಲಿ. ಓ ಮೈ ಗಾಡ್, ಇದ ಸರ್ಚ್ ಮಾಡಿದ್ದು. ನಿವಿನ್ ಪೌಲಿ ನನ್ಗೆ ಗೊತ್ತಿರ್ಲಿಲ್ಲ ನೀವು ನಿವಿನ್ ಪೌಲಿನ ಸೆಲೆಕ್ಟ್ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ, ಹೇಳಿರ್ಲಿಲ್ಲ. ಆ್ಯಂಡ್ 61 ನಂಬರ್ ಅಂತಾನು ನೀವು ಹೇಳಿರ್ಲಿಲ್ಲ. ಬಟ್ ನಾನು ಒಂದು ಜಸ್ಟ್ ಮೆಟೀರಿಯಲ್ಸಮ್ ಮಾಡಿ ನೀವು ಅದೇ ನಂಬರ್ ಸೆಲೆಕ್ಟ್ ಮಾಡ್ಬೋದು, ಅದೇ ಹೀರೋನ ಸೆಲೆಕ್ಟ್ ಮಾಡ್ಬೋದು ಅಂತ ಆಲ್ರೆಡಿ ನಿಮ್ಮ ಮೊಬೈಲಲ್ಲಿ ಗೂಗಲಲ್ಲಿ ಓ ಮೈ select ಗಾಡ್, ಮಾಡಿದ್ದೆ. ಅದೇ ಹೇಗೆ? ಅದೇ ಮೆಂಟಲಿಸಮ್ ಅಂತ ಹೇಳೋದು. ಶಿಟ್. ಆ ನಂಬರ್ ಹೆಂಗೆ ತೆಗ್ದಿರಿ ನೀವು? ನೀವು ಥಿಂಕ್ ಮಾಡಿದ್ರಲ್ಲ ಮೈಂಡಲ್ಲಿ, ಹಾ ಹೆಂಗೆ ತಗೊಂಡ್ರಿ? ಅದು ಮೈಂಡ್ ಟ್ರಿಕ್ ಅಲ್ಲಿ ತಗೊಂಡೆ ಅಷ್ಟೇ. ಡೇಂಜರ್ ಡೇಂಜರ್ ಇದ್ದಾರೆ ಅವರು. ಮೆಂಟಲಿಸಮ್. ಸೂಪರ್ ಸೂಪರ್ ಸೂಪರ್, ಇದು ನಿಜವಾಗ್ಲೂ ಸೂಪರ್. ಖುಷಿ ಆಯ್ತು. ಬೇರೆ ಏನಾದ್ರು ಇದೆಯಾ? ಬೇರೆ ಆ ಥರ ಹೇಳಿದ್ರೆ ಯಾವ್ದು ಹೇಳಿ? ಮೆಂಟಲಿಸಮ್ ಆಕ್ಚುಲಿ ತುಂಬಾ ಇದೆ, ಹ್ಮ್. ತುಂಬಾ ಐಟಮ್ಸ್ ಇದೆ. ಅಂದ್ರೆ ಇವಾಗ ಸ್ಟೇಜ್ ಪರ್ಫಾರ್ಮ್ ಮಾಡೋದು ಅಂತದ್ದು ಇದೆ, ಬೇರೆ ಬೇರೆ. ಹ್ಮ್. ಸ್ಟೇಜ್ ಪರ್ಫಾರ್ಮ್ ಮಾಡೋದು ಬೇರೆನೇ ಇದೆ, ಹ್ಮ್ ಹ್ಮ್ ಅಂಡ್ ಸಿಂಗಲ್ ಆಗಿ ಸಿಕ್ಕಿದ್ರೆ ಮಾಡೋದು ಬೇರೆನೇ ಇದೆ, ಹ್ಮ್. ಅಂಡ್ ಫ್ಯಾಮಿಲಿಯಲ್ಲಿ ಇರೋದು ಆ ಥರ ತುಂಬಾ 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 ಟ್ರಿಕ್ಸ್ ಇದೆ ಬರುತ್ತೆ. ಆಕ್ಚುಲಿ. ಓಕೆ. ಅದೊಂದು ಟ್ರಿಕ್ ಇಟ್ಕೊಂಡು ನಾವು ಆಡೋ ಗೇಮ್ ಅಷ್ಟೇ, ಅದಲ್ಲದೆ ಮೈಂಡ್ ರೀಡ್ ಮಾಡೋದಲ್ಲ, ಮೈಂಡ್ ರೀಡಿಂಗ್ ಅಲ್ಲ. ಹ್ಮ್. ಮೆಂಟಲಿಸಮ್ ಅನ್ನೋದು ಒಂದು ಟ್ರಿಕ್. ಆ ಹ್ಮ್. ಟ್ರಿಕ್ ಹಿಡ್ಕೊಂಡು ನಾವು ಆ ಮೆಂಟಲಿಸಮ್ ಮಾಡುವಾಗ ಆ ಟ್ರಿಕ್ ನಾವು ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ಓಕೆ ಓಕೆ ಓಕೆ. ಇದು ಇವಾಗ ನನಗೆ ಹೇಳಿ ಕೊಟ್ರೆ ನನಗೆ ಅವ್ರಿಗೆ ಮಾಡ್ಬೋದು, ನಾನು ಮಾಡ್ಬೋದು ಅವ್ರಿಗೆ? ಮಾಡ್ಬೋದು, ಬಟ್ ನಾನು ಹೇಳ್ಕೊಡಲ್ಲ. ಯಾಕೆ, ಅದು ಕಾಲೇಜ್ ಹೋಗಿ ಕಲಿಬೇಕಾ? ಇಲ್ಲ, ಅದು ಕಲಿಬೇಕು. ನಾನು ಎಷ್ಟು ಕಷ್ಟಪಟ್ಟು ಕಲ್ತಿದ್ದೀನಲ್ಲ, ನೀವು ಕಲೀರಿ. ಹಂಗೆ. ಅದ್ರೇನಿಲ್ಲ, ಹ್ಮ್. ಬಟ್ ಅದೊಂದು ಟ್ರಿಕ್ ಅಲ್ವಾ. ಆಕ್ಚುಲಿ ನಾನು ಕೌನ್ಸಿಲಿಂಗ್ ಮಾಡುವಾಗ ಯೂಸ್ ಮಾಡ್ಕೊಳ್ಳೋ ಒಂದು ಗೇಮ್ ಅದು, ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಅಷ್ಟೇ ಅಷ್ಟೇ. ಆಕ್ಚುಲಿ ನಂಗೆ ತುಂಬಾ ಮೆಸೇಜ್ ಬಂದಿತ್ತು, ಅಸ್ಟ್ರಾಲಜಿಯ ನೀವು ಅಂತ, ಜ್ಯೋತಿಷ್ಯರ ಹ್ಮ್. ಎಲ್ಲರೂ ಹೇಳ್ತಿರಲ್ಲ, ಮುಂಚೆನೆ ಹೇಳ್ತಿರಲ್ಲ ಏನ್ ಥಿಂಕ್ ಮಾಡ್ತೀವಿ ಅಂತ, ಹ್ಮ್. ಆ ಥರ ಎಲ್ಲ ಬಂದಿತ್ತು. ಬಟ್ ಹ್ಮ್. ದಟ್ಸ್ ನಾಟ್ ಅಸ್ಟ್ರಾಲಜಿ, ಇಟ್ಸ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಇವಾಗ ನಿಮ್ ಸೊ ಈಗ ಇನ್ನೊಂದು ಇದು ಮಾಡೋದು ಎಕ್ಸ್ಪೆರಿಮೆಂಟ್ ಮಾಡೋಣ. ಹ್ಮ್. ಓಕೆ, ಇವಾಗ ನಿಮ್ ಮೊಬೈಲ್ ಲಾಕ್ ನನ್ಗೆ ಗೊತ್ತಿಲ್ಲಲ್ಲ ಎಷ್ಟು ಅಂತ. ನಿಮ್ ಮೊಬೈಲ್ ಲಾಕ್ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ. ಹ್ಮ್. ನಿಮ್ ಮೊಬೈಲ್ ಲಾಕ್ ಡಿಜಿಟಲ್ ನಂಬರ್ ಅಥವಾ ಪ್ಯಾಟರ್ನ್? ಫೇಸ್ ಲಾಕ್ ಪ್ಲಸ್ ಇದು ಡಿಜಿಟಲ್ ನಂಬರ್ ಇದೆ. ಹಾ. ಎಷ್ಟು ಡಿಜಿಟಲ್ ನಂಬರ್ ಇದೆ? ಅಂದ್ರೆ 6 ನಂಬರ್ಸ್ ಇದೆ. 6 ನಂಬರ್ಸ್ ಇದೆ. ಆಲ್ರೆಡಿ 2 ಮಾಡಿದ್ರು, ಸಕ್ಸಸ್ ಆಗಿದೆ. 3ನೇದ್ದು ನೋಡೋಣ. ಇವಾಗ ಇದು 6 ಡಿಜಿಟಲ್ ನಂಬರ್ ಇದೆ ಅಲ್ಲ, ಹ್ಮ್. ಸ್ವಲ್ಪ ಟಫ್ ಆಗ್ಬೋದೇನೋ. Okay. ನೋಡುವ, ಟ್ರೈ ಮಾಡ್ತೀನಿ. ಟ್ರೈ 6 ಮಾಡೋಣ. ಡಿಜಿಟಲ್ ಓಕೆ ನಂಬರ್. ಓಕೆ ಓಕೆ. ನಿಮ್ ಫೋನ್ ನಂಬರ್ ಆಕ್ಚುಲಿ ನನ್ನ ಮೊಬೈಲ್ಗೆ ನಾನು ಹಾಕ್ತೀನಿ. ಹ್ಮ್. ಜಸ್ಟ್ ಇವಾಗ ಹ್ಮ್. ಫಸ್ಟ್ ಡಿಜಿಟಲ್ ನಂಬರ್ ಮಾತ್ರ ಜಸ್ಟ್ ಥಿಂಕ್ ಮಾಡಿ. ಯಾವ್ದು, ನನ್ನ ಫೋನ್ ನಂಬರಾ ಅಲ್ಲ ನನ್ನ ಲಾಕ್ ನಂಬರಾ? Lock. ನನ್ನ ಲಾಕ್ ನಂಬರ್. ಮೊಬೈಲ್ ನ ಲಾಕ್ ನಂಬರ್. ಲಾಕ್ ನಂಬರ್. Okay. ಫಸ್ಟ್ ಡಿಜಿಟಲ್ ನಂಬರ್ ಮಾತ್ರ ಜಸ್ಟ್ ಥಿಂಕ್ ಮಾಡಿ ಮೈಂಡ್ ಅಲ್ಲಿ. ಮಾಡಿದೆ. ಓಕೆ, ಕದ್ದಾಯ್ತು. ಸೆಕೆಂಡ್ ಡಿಜಿಟಲ್ ನಂಬರ್, ಓಕೆ ಥರ್ಡ್. ಓಕೆ. ಯಾವ್ದಾದ್ರು ಸೇಮ್ ಇದೆಯಾ ನಂಬರ್? ಒಂದು ರಿಪೀಟ್ ಇದೆಯಾ ಅಂತ? ಓಕೆ, ರಿಪೀಟ್ ಇದೆಯಾ? ಇದೆ ಇದೆ. ಇದೆ. ಓಕೆ, ಹಾ. 4 ಜಸ್ಟ್ ಥಿಂಕ್ ಮಾಡಿ. ಯಾವುದು? 4ನೇ ಡಿಜಿಟಲ್ ನಂಬರ್. ಓಕೆ. 5ನೇ ಡಿಜಿಟಲ್ ನಂಬರ್. ಓಕೆ. ಲಾಸ್ಟ್ ಡಿಜಿಟಲ್ ನಂಬರ್. ಓಕೆ. ಓಕೆ, ನಿಮ್ ಲಾಕ್ ನನ್ನ ಮೊಬೈಲ್ಗೆ ಹಾಕಿ ನೋಡೋಣ. ಟ್ರೈ ಮಾಡ್ತೀನಿ. ಓಕೆ, ಹ್ಮ್. ಸರಿ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ಹಾಕಿದ್ರೆ ಇಲ್ಲಿ ಓಪನ್ ಆಗುತ್ತಾ? ಇಲ್ಲ ಇಲ್ಲ, Okay. ಆ ಥರ ಏನಿಲ್ಲ, ಮ್ಯಾಜಿಕ್ ಏನಲ್ಲ ಇದು ಆಕ್ಚುಲಿ. ನಾನು ಆಕ್ಚುಲಿ ನನ್ನ Okay. ಮೊಬೈಲ್ಗೆ ನಿಮ್ ಲಾಕ್ ಹಾಕ್ತೀನಿ. ಹಾ. ಸರಿ ಆಗ್ಬೋದಾ? ಇದು ಮಾಡಿದ್ರೆ ತುಂಬಾ ಗ್ರೇಟ್. ಇವ್ರ ಹತ್ರ ಫೋನ್ ಹಿಡಿದ ಡೇಂಜರ್. ಜಸ್ಟ್ ಫಸ್ಟ್ ಡಿಜಿಟಲ್ ನಂಬರ್ ಥಿಂಕ್ ಮಾಡಿ. ಓಕೆ ಸೆಕೆಂಡ್, ಓಕೆ ಥರ್ಡ್, ಓಕೆ. 4ನೇದು. ಹಾ. ನೆಕ್ಸ್ಟ್. ಹಾ. ನೆಕ್ಸ್ಟ್. ಹಾ. ಓಕೆ,
ಟ್ರೈ ಮಾಡೋಣ. ರಾಂಗ್ ಆದ್ರೆ ಹಾಕ್ಬೇಡಿ ಆಯ್ತಾ. ವಿಡಿಯೋ ಹಾಕೋದು ಬೇಡವಾ? 6 ಡಿಜಿಟಲ್ ನಂಬರ್ ಇದೆಯಲ್ಲ, ಸ್ವಲ್ಪ ಟಫ್ ನನ್ನ ಇದೆ ಫೋನು ಆಕ್ಚುಲಿ. ನನ್ನ ಫೋನು ಇದರ ಲಾಕ್ ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಇವಾಗ ನಾನು ಪಿನ್ ಹಾಕಿದ್ದೀನಿ ನಿಮ್ದು. ಹ್ಮ್ ಜಸ್ಟ್ ಬೇಕಾದ್ರೆ ಟೈಪ್ ಮಾಡಿ ನೋಡ್ತೀನಿ. ಹ್ಮ್ ಓಪನ್ ಆಗಲ್ಲ. ಓಕೆ, ಓಪನ್ ಆಗ್ತಿಲ್ಲ. ನೀವು ಒಂದ್ಸತಿ ನಿಮ್ ಡಿಜಿಟಲ್ ನಂಬರ್ ಹೊಡೀರಿ. ಇದ್ರಲ್ಲಿ ಹಾಕ್ಬೇಕು, ಇದ್ರಲ್ಲಿ ಇಲ್ಲ ಹಾಕ್ಬೇಕು, ಇಲ್ಲ, ಇದ್ರಲ್ಲಿ ಇದ್ರಲ್ಲಿ ಹೊಡಿಬೇಕಾ? ಅದ್ರಲ್ಲಿ ಹೊಡೀರಿ. ಹ್ಮ್ ಓಪನ್ ಆಯ್ತಾ? ಓಕೆ ಕೊಡ್ಬೇಕಾ? ಹ್ಮ್. ಇಲ್ಲ, ರಾಂಗ್ ಅಂತಲ್ಲಿ ಬರ್ತಾ ಇದೆ. ರಾಂಗಾ? ಹಾ. ಕರೆಕ್ಟಾಗಿ ಹೊಡೀರಿ. ರಾಂಗ್ ಪಿನ್ ಎಂಟರ್ಡ್. ರಾಂಗಾ? ಯಮ್ಮ, ಒಂದ್ ನಿಮಿಷ. ನಾನು ಇಲ್ಲ ಮೇಲೆ ಮಾಡಿ ನೋಡ್ತೇನೆ ನಂದು ಲಾಕ್ ಸರಿ ಅಂತ. ನಿಮ್ಮ ಮೊಬೈಲ್ ಕೊಡಿ. ಓಕೆ, ಟ್ರೈ ಮಾಡಿ ನೋಡ್ತೀನಿ. ಹ್ಮ್. 6 ಡಿಜಿಟಲ್ ಇದೆಲ್ಲ ಸ್ವಲ್ಪ ಟಫ್ ಇದೆ. ಹ್ಮ್. ಓಕೆ, ಓಕೆ ಓಕೆ. ಆ ನಂಬರ್ ಎಲ್ಲ ಜಸ್ಟ್ ಮೈಂಡ್ಲಿ ಥಿಂಕ್ ಮಾಡ್ತಾ ಇರಿ. 1 2 ಆ ಥರ. ಓಕೆ, ಹ್ಮ್. ಅದಂಗೆ ಓಪನ್ ಮಾಡಿದ್ರಿ? ವೈಫೈ ಗೊತ್ತಾ? ಗೊತ್ತು. ಬಚ್ಚವಾದ್ರಿ. ಅಲ್ಲ, ಅದೇ ಓಪನ್ ಮಾಡಿದ್ರಿ? ದಟ್ಸ್ ಮೆಂಟಲಿಸಮ್. ಇನ್ನೊಮ್ಮೆ ಓಪನ್ ಮಾಡಿ. ಈಗ ಓಪನ್ ಮಾಡಿ. ಓಕೆ, ಇವ್ರ ಹತ್ರ ಹೋದ್ರೆ ಹಂಗ್ ಹೋಯ್ತು. ಮರ್ತೋಯ್ತು. ಜಸ್ಟ್ ಒಂದ್ಸತಿ ಥಿಂಕ್ ಮಾಡಿ. ಹ್ಮ್. ಫಸ್ಟ್ ಡಿಜಿಟಲ್ ನಂಬರ್, ಹ್ಮ್. ಸೆಕೆಂಡ್ ಡಿಜಿಟಲ್ ನಂಬರ್, ಹ್ಮ್. ಮತ್ತೆ ಸೇಮ್ ಅಲ್ವಾ? ಎಸ್ ಕರೆಕ್ಟಾ? ಓಕೆ. ಓ ಮೈ ಗಾಡ್. ಅಲ್ಲ ರೀ, ನಿಮ್ಗೆಲ್ಲ ಫೋನ್ ಬಿದ್ದು ಸಿಕ್ಕಿದ್ರೆ ಹೋಯ್ತು. ಇಲ್ಲ, ಮೊಬೈಲ್ ಹಾ, ಯಾರ್ದ ನಾವು ವ್ಯಕ್ತಿ ಬೇಕು. ಬೇಕಲ್ವಾ ಹಾ, ನನಗೆ? ನಾವು ಬೇಕು ಫ್ರಂಟ್ ಅಲ್ಲಿ. Okay, ಓಕೆ, ಪುಣ್ಯ. ಸರಿ. ಸೂಪರ್. ಇದು 3ನೇ ಟ್ರೈ ಮಾಡಿದ್ದು. ಅಂದ್ರೆ ಫಸ್ಟ್ ಒಂದು ನಂದು ಏನು ಐಟಮ್ಸ್ ಇತ್ತಲ್ಲ, ಇದು ವಾಚ್, ಸ್ಪೆಕ್ಸ್, ಮೊಬೈಲ್, ಇದೆಲ್ಲ ಒಂಥರ ಅಡಗಿಸಿ ಇಟ್ಕೊಂಡು ಇದು ಮಾಡಿದೆವು, ಅದರಲ್ಲಿ ಸಕ್ಸಸ್. ಸೆಕೆಂಡ್ ಒನ್ ಇದು ಆಕ್ಟರ್ ಇದ್ದು ಒಂದು ನಂಬರ್ ಥಿಂಕ್ ಮಾಡಿದೆ, ಅದು ಸಕ್ಸಸ್. 3ನೇ ನನ್ನ ಫೋನ್ ಲಾಕೆ ತೆಗ್ದ್ಬಿಟ್ರು ಇವರು. ಓ ಮೈ ಗಾಡ್. ಇದೆಲ್ಲ ಇದರಲ್ಲೇ ಬರುದಾ? ಮೆಂಟಲಿಸಮ್ ಅಲ್ಲಿ? ಮೆಂಟಲಿಸಮ್, ಸೈಕಲಾಜಿಕಲ್ ಕೌನ್ಸಿಲರ್ ಬೇರೆ ಇದೆ, ಹ್ಮ್. ಅಂಡ್ ಇದು ಬೇರೆ, ಮೆಂಟಲಿಸಮ್ ಬೇರೆ. ನಾನು ಆಕ್ಚುಲಿ ಕೌನ್ಸಿಲಿಂಗ್ ಕಲ್ತದ್ದು ಬೇರೆನೆ, ಮೆಂಟಲಿಸಮ್ ಕಲ್ತಿರೋದು ಬೇರೆ. ಹ್ಮ್ ಹ್ಮ್ ಬೇರೆ ಬೇರೆ ಪಾರ್ಟ್ ಇದು, ಒಂದ್ರಲ್ಲೇ ಬರಲ್ಲ. ಹ್ಮ್, ಆದ್ರೆ yes. ಅದು ಇದಕ್ಕೆ ಅನ್ವಯ ಆಗುತ್ತೆ. ಇವಾಗ ಒಂದಷ್ಟು ರ್ಯಾಪಿಡ್ ಕ್ವಶನ್ಸ್ ಕೇಳ್ತೀನಿ, Okay. ಸಿಂಪಲ್ ಆಗಿರುವಂಥದ್ದು. ಓಕೆ, ಯಾಕಂದ್ರೆ ಈಗ ನಿಮಗೆ ಮೈಂಡ್ ರೀಡ್ ಆಗಿರ್ಬೋದು, ಇಂಥ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾಡಿದಾಗ ನಿಮ್ಮಲ್ಲಿ ಒಂದಷ್ಟು ಕುತೂಹಲದ ಪ್ರಶ್ನೆ ಇರ್ಬೋದು. ಸೊ ನಾನು ನಿಮಗೆ ಒಂದು 4-5 ರ್ಯಾಪಿಡ್ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿ, ತಪ್ಪ ಆನ್ಸರ್ ಮಾಡ್ಬೇಕು. ಓಕೆ, ಜಾಬ್ ಆರ್ ಬಿಸ್ನೆಸ್? ಬಿಸ್ನೆಸ್. ಬಿಸ್ನೆಸ್. ಮನಿ ಆರ್ ಪೀಸ್? ಪೀಸ್. ರಿಸ್ಕ್ ಆರ್ ಸೇಫ್ ಪ್ಲೇ? ರಿಸ್ಕ್. ರಿಸ್ಕ್. ಫೇಮ್ ಆರ್ ಪ್ರೈವೇಸಿ? ಏನು? ಫೇಮ್ ಆರ್ ಪ್ರೈವೇಸಿ? ಪ್ರೈವಸಿ. ಪ್ರೈವೇಸಿ. ಹ್ಮ್. ಸಕ್ಸಸ್ ಫಾಸ್ಟ್ ಸಕ್ಸಸ್ ಆರ್ ಸ್ಲೋ ಆ್ಯಂಡ್ ಸ್ಟಡಿ? ಸ್ಲೋ ಅಂಡ್ ಸ್ಟಡಿ. ಸ್ಟಡಿ. ಯಾಕೆ ಜಾಬ್ ಮತ್ತು ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಲೈಕ್ ಮಾಡ್ಕೊಂಡ್ರಿ? ಬಿಸ್ನೆಸ್ ಯಾಕಂದ್ರೆ ಜಾಬ್ ಆಕ್ಚುಲಿ ನಾವು ಒಬ್ರ ಅಂಡರ್ ಅಲ್ಲಿ ಕೆಲಸ ಮಾಡೋದಲ್ಲ. ಎಸ್ ಬಟ್ ಬಿಸ್ನೆಸ್ ಅಂದ್ರೆ ನಮ್ ಕಾಲಲ್ಲಿ ನಾವು ನಿಂತ್ಕೊಂಡಾಗಿ, ಎಸ್. ನಮ್ ಕಾಲಲ್ಲಿ ನಾವು ನಿಂತ್ಕೊಂಡು ಆಕ್ಚುಲಿ ಅದೆಲ್ಲರೂ ಡ್ರೀಮ್ ಆಗಿರುತ್ತೆ. ಎಲ್ಲರ ಡ್ರೀಮ್ ಆಕ್ಚುಲಿ ಒಬ್ರಿಂದ ಸ್ಯಾಲರಿ ತಗೊಳ್ಳೋದಕ್ಕಿಂತ ನಾವು ಒಬ್ರಿಗೆ ಸ್ಯಾಲರಿ ಕೊಡ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಅದು ಬೆಸ್ಟ್ ಅಂತ. ಎಲ್ರಿಗೂ ಒಂದು ಆಸೆ ಇರೋದು, ಅವನ ಕೈಯಿಂದ ನಾನು ಸ್ಯಾಲರಿ ತಗೊಳ್ಳೋದಕ್ಕಿಂತ ನಾನೇ ಒಬ್ರಿಗೆ ಸ್ಯಾಲರಿ ಕೊಡೋ ತರ ಆಗ್ಬೇಕು ಅಂತ. ಸೊ Yes. ಚೂಸ್ ಮಾಡ್ಕೊಂಡೆ ಬಿಸ್ನೆಸ್. ಬಿಸ್ನೆಸ್. ಮನಿ ಅಥವಾ ಪೀಸ್? ಅಂದ್ರೆ ಹಣ ಬೇಡವಾ? ಹಣ ಆಕ್ಚುಲಿ ಹಣ ಇಲ್ದೆ ಏನು ಇಲ್ಲ ಅಂತ ಹೇಳ್ತಾರೆ, ಹಣ ಬೇಕು ಮೇನ್. ಎಸ್ ಕೋರ್ಸ್ ಮನಿ ಇಂಪಾರ್ಟೆಂಟ್, ಬಟ್ ಪೀಸ್ ಇಸ್ ಇಂಪಾರ್ಟೆಂಟ್. ಎಷ್ಟೋ ಶ್ರೀಮಂತರು ನೆಮ್ಮದಿ ಇಲ್ಲದೆ ಇದ್ದಾರಲ್ವಾ, ಹಣ ಇದ್ದು ಎಷ್ಟೋ ಪ್ರಯೋಜನ, ಜನ ನೆಮ್ಮದಿ ಎಸ್ ಬೇಕು. ನೆಮ್ಮದಿ ಬೇಕು ಅಂತ ಹೇಳ್ತಾರೆ. ಇವಾಗ ಕೋಟಿ ಒಬ್ಬ ವ್ಯಕ್ತಿಯನ್ನು ಶೂಟ್ ಮಾಡ್ಕೊಂಡು ತೀರೋದ್ರು, ಹ್ಮ್. ಅವ್ರ ಹತ್ರ ಎಷ್ಟು ಹಣ ಇತ್ತು, ಹೌದು, ಕೋಟಿ ಹಣ ಇತ್ತು, ಬಟ್ ಆದ್ರೆ ಪೀಸ್ ಅವ್ರಿಗೆ ಪೀಸ್ ಇಲ್ಲ, ಅವರೇ ಹೊರಟೋದ್ರು. ಹೌದು. ಸೊ ಅದ್ ಚೂಸ್ ಮಾಡ್ಕೊಂಡು ಮನಿ ಇಸ್ ಇಂಪಾರ್ಟೆಂಟ್, ಹ್ಮ್. ಬಟ್ ಮನಿಗಿಂತ ಎಷ್ಟೇ ಹಣ ಇದ್ರು ನೆಮ್ಮದಿ ಬೇಕು. ಹೌದು. ಆಕ್ಚುಲಿ
ಶ್ರೀಮಂತ ನಿದ್ದೆ ಮಾಡಲ್ಲ ಅಂತ ಹೇಳ್ತಾರೆ. ಹ್ಮ್. ಬಡವನ ಒಂದು ಸ್ಟೋರಿ ಇದೆಯಲ್ಲ, ಶ್ರೀಮಂತ ಹೌದು. ಮನೆ ಆಕ್ಸಿಡೆಂಟ್, ಬಸ್ ಸ್ಟ್ಯಾಂಡ್ ಅಲ್ಲಿ ಇಬ್ರು ಮಲಗಿರ್ತಾರೆ. ಹ್ಮ್. ಶ್ರೀಮಂತ ರಾತ್ರಿ ಫುಲ್ ನಡ್ಕೊಂಡು ಹೋಗ್ತಾ ಇರ್ತಾನೆ, ಹ್ಮ್. ಮಲ್ಗೋದೇ ಇಲ್ಲ, ಬೆಳಗ್ಗೆ ಹೊತ್ತು ಮಲ್ಗ್ತಾನೆ. ಆದ್ರೆ ಈ ಬಡವ ಬೆಳಿಗ್ಗೆ ಕೆಲಸ ಮಾಡಕ್ ಹೋಗ್ತಾನೆ, ರಾತ್ರಿ ಚೆನ್ನಾಗಿ ಮಲ್ಗ್ತಾನೆ. ಅವಾಗ ಅವಾಗ ಈ ಶ್ರೀಮಂತ ಹೇಳ್ತಾನೆ, ನೀನ್ ರಾತ್ರಿ ಇಷ್ಟ ಚೆನ್ನಾಗಿ ಮಲಗ್ತೀಯಲ್ಲ ಹೇಗೆ ಅಂತ. ಅವಾಗ ಬಡವ ಹೇಳ್ತಾನೆ, ನನ್ ಜೊತೆ ಏನು, ನೀವ್ ಯಾಕೆ ಮಲಗ್ತಿಲ್ಲ, ನಿಮ್ ಜೊತೆ ಹಣ ಇದೆ, ಇಷ್ಟು ದೊಡ್ಡ ಕೋಟ್ಯಾಂತರ ಇದಿದೆ, ನೀವು ಬೆಳೆ ಬಾಳ್ತಿದ್ದೀರಾ, ಮಳಕಲ್ಲ. ಯಾಕಂದ್ರೆ ನೆಮ್ಮದಿಲ್ಲ, ನನ್ನ ಇಷ್ಟ ಹಣ ಯಾರಾದ್ರೂ ಬಂದ್ರೆ ಕಲರ್ ಬರ್ತಾರೋ, ಅಟ್ಯಾಕ್ ಮಾಡ್ತಾರೋ, ಅಥವಾ ಅದು ತುಂಬಾ ಹೆದರಿಕೆಯಿಂದ ಟೆನ್ಷನ್ ಅಲ್ಲಿ ಮಲಗ್ತಾ ಇಲ್ಲ. ಆದ್ರೆ ಈ ಬಡವ, ನನ್ನ ಹತ್ರ ಎಷ್ಟು ಹಣ ಇದೆಯೋ ನಾನ್ ತಿಂತಿದ್ದೀನಿ, ಜೀವಿಸ್ತಿದ್ದೀನಿ, ಆರಾಮಾಗಿ ಮಲಗ್ತಿದ್ದೀನಿ, ಪೀಸ್ ಅವನ ಜೊತೆ ಇದೆ. ಅವನ ಜೊತೆ ಮನಿ ಇದೆ, ಈ ಬಡವನ ಜೊತೆ ಪೀಸ್ ಇದೆ. ಸೊ ಐ ಚೂಸ್ ಪೀಸ್. ರಿಸ್ಕ್ ಆರ್ ಸೇಫ್ ಪ್ಲೇ? ಸೇಫ್ ಪ್ಲೇ ಬೆಸ್ಟ್ ಅನಿಸ್ತಾ ಇಲ್ವಾ? ಸೇಫ್ ಪ್ಲೇ ಬೆಸ್ಟ್ ಅಂತ ಅನಿಸ್ತಿಲ್ಲ. ಸ್ವಲ್ಪ ರಿಸ್ಕ್ ಆಗಿದ್ರೆ ತಾನೇ ನಮ್ಗೆ ನಮ್ ಸಕ್ಸಸ್ ನ ವ್ಯಾಲ್ಯೂ ಗೊತ್ತಾಗೋದು. ಈಸಿಯಾಗಿ ಇವಾಗ ಎಕ್ಸಾಮ್ ಇದೆ ಅಂತ ಹೇಳಿ ಕದ್ದು ನೋಡಿ ಬರೆದು ಪಾಸ್ ಆಗೋದಕ್ಕಿಂತ ಕಲ್ತು ಪಾಸ್ ಆದ್ರೆ ಎಷ್ಟೋ ಒಂದು ಬೆಸ್ಟ್ ಅನ್ಸುತ್ತೆ. ಅಂದ್ರೆ ಕದ್ದು ನೋಡಿ ಪಾಸ್ ಆದ್ರೆ ಮೈಂಡ್ ಅಲ್ಲಿ ಇರುತ್ತೆ, ಮೈಂಡ್ ಅಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ಇರುತ್ತೆ, ನಾನ್ ಸ್ವಯಂ ಪಾಸ್ ಆಗ್ಲಿಲ್ಲ, ಕಾಪಿ ಹೊಡೆದೋ ಅಥವಾ ಅದೊಂದು ಗಿಲ್ಟ್ ಫೀಲ್ ಇರುತ್ತೆ. ಕಷ್ಟಪಟ್ಟು ರಾತ್ರಿ ಬೆಳಿಗ್ಗೆ ಕಲ್ತು 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 ಎಕ್ಸಾಮ್ ಬರೆದು ಪಾಸ್ ಆದ್ರೆ ಅದ್ರಲ್ಲಿ ಸಿಗೋ ಫೀಲ್ ಬೇರೆನೆ ಇರುತ್ತೆ. ಸೊ ರಿಸ್ಕ್ ಇಂದ ಪಾಸ್ ಆಗ್ಬೇಕಷ್ಟೇ, ಸೇಫ್ಟಿಯಿಂದ ಪಾಸ್ ಆಗೋದಕ್ಕೆ. ಫಾಸ್ಟ್ ಸಕ್ಸಸ್ ಆರ್ ಸ್ಲೋ ಸ್ಟಡಿ? ಯಾಕೆ ಫಾಸ್ಟ್ ಸಕ್ಸಸ್ ಅಂದ್ರೆ ನಮ್ಗೆ ಅದ್ರಲ್ಲಿ ಏನು ವ್ಯಾಲ್ಯೂ ಸಿಗಲ್ಲ ಆಕ್ಚುಲಿ. ಅಂದ್ರೆ ತುಂಬಾ ಮಂದಿ ಬೇಗ ಶ್ರೀಮಂತರಾಗಬೇಕು, ಬೇಗ ಸಕ್ಸಸ್ ತಗೊಳ್ಬೇಕು, ಬೇಗ ಬಿಸ್ನೆಸ್ ಸೆಟ್ ಆಗ್ಬೇಕು ಅಂತ ಹೇಳ್ತಾರೆ. ತುಂಬಾ ಮಂದಿ ಸ್ಲೋಲಿ ಆತರ ಹೇಳೋರು ಯಾವತ್ತೂ ಸಕ್ಸಸ್ ಆಗ್ಲಿಲ್ಲ, ಅಲ್ಲೇ ಇದ್ದಾರೆ. ಬಿಕಾಸ್ ಅವ್ರ ಗೋಳು ಸಕ್ಸಸ್ ಆಗ್ಬೇಕು, ಏನೋ ಎಷ್ಟೊಂದು ಬೇಗ ಮುಗಿಸಿ ಒಂದ್ಸತಿ ಮೇಲೆ ಕೂತ್ಕೊಳ್ಬೇಕು ಅಂತ. ಬಟ್ ಸ್ಟಡಿ ಕಲ್ತು ಕಷ್ಟಪಟ್ಟು ನೆಮ್ಮದಿಯಿಂದ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಸ್ಲೋ ಆದ್ರೂ ಪರವಾಗಿಲ್ಲ, ಕಾಮ್ ಡೌನ್ ಇಂದ ನಿಧಾನವಾಗಿ ಅಲ್ಲಿಗೆ ನಾನು ರೀಚ್ ಆಗ್ಬೇಕು ಅಂತ ಕಾಮ್ ಮನಸ್ಸಿಂದ ನಾವು ಥಿಂಕ್ ಮಾಡಿದ್ರೆ ಈಸಿಯಾಗಿ ನಮ್ಗೆ ಮಾಡ್ಕೋಬಹುದು. ನಾವು ಫಾಸ್ಟ್ ಸ್ಟಡಿ ಆಗ್ಬೇಕು, ಅಲ್ಲಿಗೂ ಕೂತ್ಕೊಳ್ಬೇಕು ಅಂತ ಏನೋ ಬಿದ್ದು ಎದ್ದು ಹೋರಾಡಿ ಮೇಲೆ ಕೂತ್ರೆ ಅದಕ್ಕೇನು ವ್ಯಾಲ್ಯೂ ಇರಲ್ಲ. ಇದು ಇವಾಗ ನಿಮ್ಗೆ ಇನ್ನೊಂದು ಆಪ್ಷನ್ ಇದ್ರೆ, ಈಗ ಮ್ಯಾರೇಜ್ ಆಗಿದಲ್ಲ ನಿಮ್ಗೆ, ಓಕೆ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್. ಇವಾಗ ಇನ್ನೊಂದು ಆಪ್ಷನ್ಸ್ ಇದ್ರೆ, ಇವರೇನೆ ನಿಮ್ಮ ಹಸ್ಬೆಂಡ್ ಈಗ ಇದ್ದಾರೆ, ಅವರನ್ನೇ ಇನ್ನೊಮ್ಮೆ ಮ್ಯಾರೇಜ್ ಆಗುವಂತ ಆಪ್ಷನ್ ಸಿಕ್ಕಿದ್ರೆ ಲವ್ ಮ್ಯಾರೇಜ್ ಆಗ್ತೀರಾ, ಅರೇಂಜ್ ಮ್ಯಾರೇಜ್ ಆಗ್ತೀರಾ? ಅರೇಂಜ್ ಮ್ಯಾರೇಜ್. ಯಾಕೆ ಅರೇಂಜ್ ಮ್ಯಾರೇಜ್? ಬೆಸ್ಟ್ ಇಸ್ ಅರೇಂಜ್ ಮ್ಯಾರೇಜ್ ಅಂತ ನನ್ನ ಪ್ರಕಾರ ಗೊತ್ತಾಗೋದು. ಓಕೆ, ಯಾಕೆ ಲವ್ ಮ್ಯಾರೇಜ್ ಇಷ್ಟ ಇಲ್ಲ? ಲವ್ ಮ್ಯಾರೇಜ್ ಇಷ್ಟ ಇಲ್ಲ ಅಂತಲ್ಲ, ಅದೆಲ್ಲ ಆಕ್ಚುಲಿ ದಟ್ಸ್ ನಾಟ್ ಗುಡ್. ಅಂದ್ರೆ ಅದು ಯಾವುದು ನಿಜ ಅಲ್ಲ. ಅರೇಂಜ್ ಇದ್ರೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ ಅಂಡ್ ಎಕ್ಸ್ಪೆಕ್ಟೇಷನ್ ತುಂಬಾ ಇರಲ್ಲ. ಹೌದು, ನಮ್ಗೆ ಯಾವ ತರ ಬೇಕು ಆ ರೀತಿ ನಮ್ಗೆ ಹೊಂದಾಡ್ಕೊಂಡು ಹೋಗ್ಬೋದು. ಅವ್ರನ್ನ ಆಕ್ಚುಲಿ ಇದೆಯಲ್ಲ, ಫಸ್ಟ್ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಜೊತೆಗೆ ಕೂತ್ಕೊಂಡು ಮಾತಾಡಿ ಲವ್ ಮಾಡಿ ಮದ್ವೆ ಆಗೋ ಫೀಲ್ ಬೇರೆನೆ. ಅದು ನಂಗೆ ಗೊತ್ತಿಲ್ಲ ಆಕ್ಚುಲಿ. ಗೊತ್ತೇ ಇಲ್ದೇ ಇರೋ ವ್ಯಕ್ತಿ, ಪರಿಚಯನೇ ಇಲ್ದಿರೋ ವ್ಯಕ್ತಿ, ಯಾರು ಅಂತಾನೆ ಗೊತ್ತೇ ಇರಲ್ಲ, ಫಸ್ಟ್ ಟೈಮ್ ನೋಡ್ತೀವಿ, ದೆನ್ ಮದ್ವೆ ಆಗ್ತೀವಿ. ಮದ್ವೆ ಆದ ನಂತರ ಮಾತಾಡೋ ಕಾನ್ವೊಕೇಶನ್ ಇದಲ್ಲ, ದಟ್ಸ್ ಪ್ಯೂರ್ ಆಗಿರುತ್ತೆ ಅಂಡ್ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ. ಗೌರವ ಇರುತ್ತೆ, ರೆಸ್ಪೆಕ್ಟ್ ಆಗಿರುತ್ತೆ. ಅದಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಲವ್ ಮ್ಯಾರೇಜ್ ಅಂಡ್ ಅರೇಂಜ್ ಮ್ಯಾರೇಜ್, ಐ ಚೂಸ್ ಅರೇಂಜ್ ಮ್ಯಾರೇಜ್. ಓಕೆ, ಇವಾಗ ಮುಗಿಸ್ಕೊಂಡು ಬರೋಣ ನಮ್ಮ ಇವತ್ತಿನ ಎಪಿಸೋಡ್. ಓಕೆ, ಕೊನೆಯದಾಗಿ ಇವಾಗ ತುಂಬಾ ಎಕ್ಸ್ಪೆರಿಮೆಂಟ್ ಇರ್ಬೋದು, ನನ್ನ ಲೈಫಲ್ಲಿ ಇದೊಂದು ಮರೆಯಕ್ಕೆ ಆಗಲ್ಲ ಅಂತ ಹೇಳುವಂತ ಘಟನೆ ಯಾವ್ದಾದ್ರು ನಡೆದಿದೆ ನಿಮ್ಮಲ್ಲಿ? ಇದು ನನಗೆ ಮರೆಯಕ್ಕೆ ಆಗಲ್ಲ ಈ ಒಂದು ಇನ್ಸಿಡೆಂಟ್. ಓಕೆ, ನನ್ಗೆ ಇನ್ಸಿಡೆಂಟ್ ಇದೆ ಅಂತ, ತುಂಬಾ ಇನ್ಸಿಡೆಂಟ್ ಇದೆ. ಅದ್ರಲ್ಲಿ ನನಗೆ ಆಕ್ಚುಲಿ ದ ಹ್ಯಾಪಿ ಮೂಮೆಂಟ್ ಅಂದ್ರೆ, ನನಗೆ ಕಾನ್ವರ್ಸೇಷನ್ ಆಯ್ತಲ್ಲ, ಈ ಸೈಕಲಾಜಿಕಲ್ ಕೌನ್ಸಿಲರ್ ಕಲ್ತು ನಾನು ಆ ಸ್ಟೇಜ್ಗೆ ಹೋಗಿ ಸರ್ಟಿಫಿಕೇಟ್ ತೆಗಿತೀನಲ್ಲ, ಆ ಮೂಮೆಂಟ್ ಆಕ್ಚುಲಿ ದ ಸ್ಪೆಷಲ್ ಮೂಮೆಂಟ್ ಅಂತ. ತುಂಬಾ ಖುಷಿ ಆಗಿದೆ, ತುಂಬಾನೇ ಖುಷಿ, ಮರೆಯಕ್ಕಾಗಲ್ಲ. ಅಂದ್ರೆ ನನ್ನ ಫ್ಯಾಮಿಲಿ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ಎಲ್ರು ನನ್ನನ್ನು ಹೇಳ್ತಿರೋದು ದಡ್ಡಿ ಅಂತಾನೆ ಕರಿತಿದ್ರು ಮ್ಯಾರೇಜ್ ಮುಂದೆ. ನನ್ಗೆ ಯಾರು ವ್ಯಾಲ್ಯೂ ಇಡ್ತಿರ್ಲಿಲ್ಲ, ಒಬ್ರು ವ್ಯಾಲ್ಯೂ ಇಡ್ತಿರ್ಲಿಲ್ಲ. ನಾನೇನಾದ್ರೂ ಮಾಡ್ತಿದ್ರೆ ಅವಳು ಏನ್ ಮಾಡ್ತಾರೆ, ಅವಳಿಗೆ ಏನು ಮಾಡಕ್ಕಾಗಲ್ಲ, ಅವಳ ಕೈಲಿ ಏನು ಆಗಲ್ಲ. ಆಕ್ಚುಲಿ ಎಸ್, ಈ ಕಸಿನ್ಸ್ ಅಂಡ್ ಫ್ರೆಂಡ್ಸ್ ಅಲ್ಲಿ ಇರ್ತಾರಲ್ಲ, ಅದ್ರಲ್ಲಿ ಒಬ್ರು ಕೆಳಗಾಗಿರೋ ವ್ಯಕ್ತಿ ಅಂದ್ರೆ ನಾನೇ ಇದ್ದಿದ್ದು ಆಕ್ಚುಲಿ ಅವಾಗ. ಇವಾಗ ನಂಗೆ ಪ್ರೌಡ್ ಫೀಲ್ ಆಗ್ತಿದೆ. ಅಂದ್ರೆ ನನ್ನ ಫ್ರೆಂಡ್ಸ್ ಆಗಿರ್ಲಿ, ನನ್ನ ಕಸಿನ್ಸ್ ಆಗಿರ್ಲಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ, ನನ್ ಫೋಟೋಸ್ ಅಥವಾ ನನ್ನ ವಿಡಿಯೋಸ್ ಅವ್ರ ಸ್ಟೋರಿ ಹಾಕುವಾಗ, ಅವ್ರ ಸ್ಟೇಟಸ್ ಹಾಕುವಾಗ ತುಂಬಾನೇ ಖುಷಿ ಆಗುತ್ತೆ. ಅವಾಗ ನನ್ಗೆ ಪ್ರೌಡ್ ಫೀಲ್ ಆಗುತ್ತೆ, ನನ್ಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಗುತ್ತೆ. ನಂಗೆ ಆಕ್ಚುಲಿ ಒಂದೊಂದ್ಸಲ ಅವಮಾನ ಇರುತ್ತೆ, ಒಂದೊಂದ್ಸತಿ ಸನ್ಮಾನ ಬರೋದು. ನನ್ನ ಲೈಫ್ ಅನ್ನಂತೂ ತುಂಬಾನೇ ನಡೆದಿದೆ. ಬಿಕಾಸ್ 10th ಕಲ್ತು ಎಲ್ರು ಹೇಳ್ತಿದ್ರು ಕಲೀಲಿಲ್ಲ, ಸ್ಕೂಲ್ ಕಲೀಲಿಲ್ಲ, ಏನು ಸಕ್ಸಸ್ ಮಾಡಲ್ಲ ಅಂತೆಲ್ಲ.
ಬಟ್ ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಏನು ಅಂದರೆ 10th ಕಲ್ತ ನಾನು ಇವಾಗ ಈ ಸ್ಟೇಜಲ್ಲಿ ಇದ್ದೀನಿ ಅಂದರೆ ಐ ಆಮ್ ರಿಯಲಿ ಪ್ರೌಡ್. ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಗುತ್ತೆ. ನನಗೆ ಆ್ಯಕ್ಚುಲಿ ಮರೆಯೋಕ್ಕಾಗದ ಮೂಮೆಂಟ್ ಆ್ಯಕ್ಚುಲಿ ಆ ಸರ್ಟಿಫಿಕೇಟ್ ತೆಗೆದಿರೋ ಅದ್ರ ಬ್ಯಾಕ್ ಬೋನ್ ಆ್ಯಕ್ಚುಲಿ ನನ್ನ ಹಸ್ಬೆಂಡ್. ಅವ್ರು ಕಲಿಸಿಲ್ಲ ಅಂದರೆ ನನಗೆ ಕಲಿಯೋಕ್ಕಾಗ್ತಿರ್ಲಿಲ್ಲ. ಎಸ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಇನ್ನೊಂದು ಎಲ್ಲಾದ್ರೂ ಯಾವತ್ತಾದ್ರೂ ಕಡೆ ಒಂದು ಇನ್ಸಿಡೆಂಟ್ ಆಯಿತು, ಅದು ಅಲ್ಲಿ ಅವತ್ತು ಆಗಿದ್ರೆ ನಾನು ಬದುಕ್ತಿರ್ಲಿಲ್ಲ, ಬದುಕಿ ಬಂದೆ ಅಂತ ಹೇಳುವಂಥ ಒಂದು ಪ್ಲೇಸ್ ಅಂದರೆ ಯಾವುದಾದೊಂದು ಆಕ್ಸಿಡೆಂಟ್, ಇನ್ಸಿಡೆಂಟ್ ಅಥವಾ ಏನಾದೊಂದು ಪ್ರಾಬ್ಲಮಲ್ಲಿ ಸಿಕ್ಕಿ ಬಿದ್ರಿ, ಅದರಿಂದ ಬದುಕಿ ಬಂದೆ ಅಂತಹ ಯಾವುದಾದ್ರು ಇನ್ಸಿಡೆಂಟ್ ಆಗಿದೆ ಲೈಫಲ್ಲಿ? ಇಲ್ಲ, ಆ ಥರ ಏನು ಆ ಥರ ಅಂತ ಆಗಲಿಲ್ಲ. ಓಕೆ. ತುಂಬ ಗೌರವ ಕೊಡುವಂಥ ವ್ಯಕ್ತಿ ಯಾರು ನಿಮ್ಮ ಲೈಫಲ್ಲಿ? ನನ್ನ ಲೈಫಲ್ಲಿ ತುಂಬ ಗೌರವಿಸುವಂಥ ಒಬ್ಬ ವ್ಯಕ್ತಿ? ನಾನು ಗೌರವಿಸುವಂಥ ವ್ಯಕ್ತಿ, ನಾನು ಆ್ಯಕ್ಚುಲಿ ಗೌರವಿಸೋ ವ್ಯಕ್ತಿ ಅಂದರೆ ನನ್ನ ಅಪ್ಪ ಅಪ್ಪ. ಹೇಳ್ಬೋದು. ಹಸ್ಬೆಂಡ್ ಇಲ್ಲ? ಹಸ್ಬೆಂಡ್ ಇದ್ದಾರೆ. ಹಸ್ಬೆಂಡ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಬಟ್ ಎಸ್. ಅಂದ್ರೆ ಕಾನ್ವೊಕೇಶನ್ ತುಂಬ. ಆ್ಯಂಡ್ ಹಸ್ಬೆಂಡ್ ಫಾದರ್ ಇದ್ದಾರೆ. ಆ್ಯಕ್ಚುಲಿ ಅವ್ರು ಇವಾಗಿಲ್ಲ. ಹ್ಮ್. ಅವ್ರು ನನ್ನ ಜೊತೆ ಇದ್ದದ್ದು ಜಸ್ಟ್ ಮ್ಯಾರೇಜ್ ಆಗಿ 10 days ಅಷ್ಟೇ. ಓಹ್, ಹೌದಾ? ಮ್ಯಾರೇಜ್ ಆಗಿ 10 days ಎಲ್ಲ ಅವ್ರು ಹೋದ್ರು. ಅವ್ರಿಗೆ ಆ್ಯಕ್ಚುಲಿ ನಾನು ತುಂಬಾನೇ ರೆಸ್ಪೆಕ್ಟ್ ಇಡ್ತೀನಿ. ಇದು ಬೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನನ್ನ ತಂದೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಇವರನ್ನು ನೋಡೋದಕ್ಕಿಂತ ನನ್ನ ಫಾದರ್ ಇನ್ ಲಾ ನೋಡಿ ನನಗೆ ಮದುವೆ ಫಿಕ್ಸ್ ಮಾಡಿರೋದು. ಒಳ್ಳೆ ಮಾವ ಇದ್ದಾರೆ, ನೀವು ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಬಟ್ 10 days ಅಷ್ಟೇ ಇದ್ರು ಅಷ್ಟೇ. ಓಕೆ, ಸರಿ. ಇವಾಗ ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಎಲ್ಲ ಬಂದಿರ್ಬೋದು. ಓಕೆ, ತುಂಬ ಕಡೆ ನೀವು ತಪ್ಪು ಮಾಡಿರ್ಬೋದು, ಆಯ್ತಾ? ನಿಮ್ಮ ಕಡೆಗೂ ತಪ್ಪು ಬಂದಿರ್ಬೋದು. ಸೊ ಯಾರ ಹತ್ರ ಅದು ಸಾರಿ ಕೇಳ್ಬೇಕಂತ ಇದ್ರೆ ಇವತ್ತು ಇಲ್ಲಿ ಯಾರ ಹತ್ರ ಸಾರಿ ಕೇಳ್ತೀರಾ? ಸಾರಿ ಕೇಳ್ಬೇಕಂತ ಇದ್ರೆ ಇವಾಗ ಗಿಲ್ಟ್ ಇರ್ಬೋದು, ಅವತ್ತೊಂದು ಮಾಡಿದ್ದೀನಿ, ಅವ್ರ ಹತ್ರ ಕೇಳಲಿಕ್ಕಾಗಲಿಲ್ಲ. ಅಪ್ಪ ಅಮ್ಮನ ಜೊತೆ ಆಗಿರ್ಬೋದು, ಹಸ್ಬೆಂಡ್ ಜೊತೆ ಆಗಿರ್ಬೋದು, ಇಲ್ಲ ನಿಮ್ಗೆ ಎಲ್ಲಾದರೂ ಹೇಳೋಕ್ಕಾಗಲ್ಲ, ಒಂದು ತಪ್ಪು ಮಾಡಿದ್ರಿ ನೀವು, ಬಟ್ ಅದು ಇವತ್ತಿಗೂ ಇದೆ ಮನಸ್ಸಲ್ಲಿ ಅಂತ ಇದ್ದರೆ ಯಾರ ಹತ್ರ ಸಾರಿ ಕೇಳ್ತೀರಾ? ಅಥವಾ ಇಲ್ಲ ನನಗಿಂತ ಈ ವ್ಯಕ್ತಿ ಹತ್ರ ಸಾರಿ ಕೇಳ್ಬೇಕಂತ ಇದ್ರೆ ಕೇಳ್ಬೋದು ಓಪನ್ ಆಗಿ. ಓಕೆ, ನನಗೆ ಆ್ಯಕ್ಚುಲಿ ಆ ಥರ ಸಾರಿ ಕೇಳೋ ಥರ ನಾನು ಯಾರ ಜೊತೆ ತಪ್ಪು ಮಾಡಲಿಲ್ಲ ಅನ್ಕೊಳ್ತೀನಿ. ಬಟ್ ಆ ರೀತಿ ಸಾರಿ ಕೇಳ್ಬೇಕಂದ್ರೆ ಅಮ್ಮನ ಜೊತೆ ಕೇಳ್ತೀನಿ. ಅಂದರೆ ಇವಾಗ ಬಿಫೋರ್ ಮ್ಯಾರೇಜಲ್ಲಿ ನಾನು ತುಂಬಾ ಅಮ್ಮನ ಜೊತೆ ರೂಢ್ ಆಗಿದ್ದೆ, ಮಾತಾಡ್ತಿದ್ದೆ. ಆದರೆ ಇವಾಗ ಗೊತ್ತಾಗ್ತಿದೆ ದಟ್ಸ್ ಮೈ ಫಾಲ್ಟ್ ಅಂತ, ನನ್ನ ತಪ್ಪು ಅಂತ. ಸೊ ಸಾರಿ ಅಂತ ಅಮ್ಮನಿಗೆ ಕೇಳ್ತೀನಿ. ರಿಯಲಿ ಸಾರಿ. ಕೇಳಿ ಅಮ್ಮನ ಹತ್ರ. ಏನು ಹೇಳ್ತೀರಾ ಅಮ್ಮನಿಗೆ ಇಲ್ಲಿಂದ? ಅಯ್ಯೋ, ಅಮ್ಮನಿಗೆ ಆ್ಯಕ್ಚುಲಿ ನಾನು ಈ ಕಲ್ತದ್ದೇ ಅಮ್ಮನಿಗೆ ದೊಡ್ಡ ಒಂದು ಖುಷಿಯಾಗಿ, ತುಂಬಾನೇ ಖುಷಿಯಾಗಿದೆ. ಅವರಿಗೆ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ. ಅಂದ್ರೆ ನಾವು ಇವಾಗ ಅಪ್ಪ ಹೇಳ್ತಿದ್ದಾರೆ ಅವಳನ್ನ ನಾನ್ ಕಳಿಸ್ಬೇಕಿತ್ತು ಅಂತ. ಹೌದಾ? ಅಪ್ಪನಿಗೆ ಇವಾಗ ಪ್ರೌಡ್ ಫೀಲ್. ಅವ್ನು ಕಳಿಸಿದ್ನಲ್ಲ, ಖುಷಿ ಇದೆ. ಅಪ್ಪ ತುಂಬಾನೇ ಖುಷಿಯಾಗಿದ್ದಾರೆ. ನನ್ನ ಫಾದರ್ ಆಕ್ಚುಲಿ ಇಸ್ ಅ ಪ್ಯೂರ್ ಹಾರ್ಟ್, ಅಂದ್ರೆ ಒಳ್ಳೆ ಮನುಷ್ಯರು. ಅವ್ರು ನಂಗೆ ತುಂಬಾನೇ ಇಷ್ಟ. ಅಂಡ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ನನ್ನ ಅಪ್ಪ, ನನ್ನ ಅಮ್ಮ ಕೂಡ ಅಷ್ಟೇ ಬೆಸ್ಟ್ ಫ್ರೆಂಡ್. ನನ್ನ ಸಿಸ್ಟರ್ ಕೂಡ ಇದ್ದಾಳೆ, ಶಿ ಈಸ್ ಬ್ರಿಲಿಯಂಟ್. ನಂಗೆ ತುಂಬಾನೇ ಇಷ್ಟ. ನನ್ನ ಫ್ಯಾಮಿಲಿ ಆಕ್ಚುಲಿ ಐ ಲವ್, ನನ್ನ ಫ್ಯಾಮಿಲಿ ತುಂಬಾ ಲವ್ ಮಾಡ್ತೀನಿ. ಅಪ್ಪ ಅಮ್ಮ, ನಂದೇ ಒಂದು ಚಿಕ್ಕ ಕುಟುಂಬ ಆಗಿತ್ತು. ನಾನು, ತಂಗಿ, ಅಪ್ಪ, ಅಮ್ಮ, ನಾವೇ 4 ಜನ ಇದ್ವಿ. ಇವಾಗ ಫ್ಯಾಮಿಲಿ ಮ್ಯಾರೇಜ್ ಆಗಿ ಹೋಗಿ ಈ ಥರ ಎಲ್ಲ ಆಯ್ತು. ಓಕೆ, ಇನ್ನು ಮುಂದಕ್ಕೆ ಅಶ್ರೀಫಾ ಏನಾಗಬೇಕು ಅಂದರೆ ಒಂದು 5 ವರ್ಷ 10 ವರ್ಷ ಆಗುವಾಗ ಎಲ್ಲಿ ತಲುಪಿರ್ಬೇಕು ಅಂತ ಇಲ್ಲಿ ಒಂದು ಡ್ರೀಮ್ ಇರುತ್ತಲ್ಲ, ಗೋಲ್ ಸೆಟ್ ಮಾಡಿರ್ತೀವಿ ನಮ್ಮ ಲೈಫಲ್ಲಿ. ನಾವು ಒಂದು ಗೋಲ್ ಸೆಟ್ ಮಾಡಿರ್ತೀವಿ. ಸೊ ಏನು ಪ್ಲ್ಯಾನ್ ಇದೆ ಮುಂದಕ್ಕೆ? ಅಂದರೆ ಇವಾಗ ಕಾಸರಗೋಡಲ್ಲಿದ್ದೀರಾ, ಕೇರಳದಲ್ಲಿದ್ದೀರಾ, ಕರ್ನಾಟಕ ಮಿನಿ ಬರ್ತೀರಾ ಅಥವಾ ಆ ಕಡೆನೇ ಹೋಗ್ತೀರಾ? ಆ ಕಡೆ ಹೋಗೋ ವಿಷಯನೇ ಇಲ್ಲ. ನಾನು ಹೇಳಿದ್ನಲ್ಲ, ಕರ್ನಾಟಕದ ಹುಡುಗಿ. ನಾನು ಆಕ್ಚುಲಿ ಕೇರಳದಲ್ಲಿ ಕಲ್ತ್ರು ಕೂಡ ನನಗೆ ಆಕ್ಚುಲಿ ಕೇರಳದಲ್ಲೇ ಇರ್ಬೋದಿತ್ತು. ಬಟ್ ನಾನು ಕೇರಳದಲ್ಲಿ ಮೂವ್ ಆನ್ ಮಾಡಿದೆ, ಕರ್ನಾಟಕದಲ್ಲಿ ಮೂವ್ ಆನ್ ಮಾಡ್ತಿದ್ದೀನಿ. ಅಂದ್ರೆ ಐ ಲವ್ ಕರ್ನಾಟಕ. ನಾನು ಕರ್ನಾಟಕನೇ ಚೂಸ್ ಮಾಡ್ಕೊಳ್ತೀನಿ. ಬಿಕಾಸ್ ನನ್ನ ಊರು, ನಾನು ನೋಡಿದ್ದೀನಿ ನನ್ನ ಊರಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಎಷ್ಟೋ ಪ್ರಾಬ್ಲಮ್ ಆಗ್ತಿದೆ. ಟೀನೇಜ್ ಹುಡುಗಿರು ಎಷ್ಟೋ ಜನ ಏನೆಲ್ಲ ಪ್ರಾಬ್ಲಮ್ ಸಿಕ್ಕಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಆಸರೆ ಆಗ್ಬೇಕು ಅನ್ನೋ ನನ್ನ ಆಸೆ. ನನ್ನ ಆಕ್ಚುಲಿ ಗೋಲ್ ಏನಂದ್ರೆ ಅಶ್ರೀಫಾ ಸೈಕಾಲಜಿಕಲ್ ಕೌನ್ಸಿಲರ್. ಎಸ್, ನನ್ಗೆ ಪ್ರೌಡ್ ಫೀಲ್ ಆಗಿ ಐ ಆಮ್ ಅ ಕೌನ್ಸಿಲರ್ ಅಂತ ಹೇಳೋ ಆ ಒಂದು ಪದ ನನ್ನ ಬಾಯಲ್ಲಿ ಯಾವಾಗ್ಲೂ ಇರಬೇಕು. ಯಾವ ತರ ಇರೋ ಕಸ್ಟಮರ್ ಬೇಕಾದ್ರೂ ನನ್ನ ಜೊತೆ ಬರ್ಬೋದು. ನಾನು ಅವರನ್ನು ಫ್ಯಾಮಿಲಿ ತರನೇ ಟ್ರೀಟ್ ಮಾಡಿ, ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರು ಐ ಆಮ್ ಆಲ್ವೇಸ್ ಅವ್ರ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ಅವ್ರಿಗೊಂದು ಹೆಗ್ಲಾಗಿ ನಾನು ಇರ್ತೀನಿ ಅನ್ನೋ ಆಸೆ ನನಗೆ. ಎಷ್ಟೋ ಇವಾಗ ಸುಸೈಡ್ ಮಾಡೋಕೆ ಹೊರಟವ್ರು ಇರ್ತಾರೆ, ಡಿವೋರ್ಸ್ ಆಗೋ ಕೇಸಸ್ ತುಂಬಾ ಇರುತ್ತೆ, ದೆನ್ ಮಕ್ಕಳು ಸ್ಟಡೀಸ್ ಅಂತ ತುಂಬಾ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅವ್ರಿಗೆಲ್ಲ ನಾನು ಆಸರೆ ಆಗ್ಬೇಕು, ನನ್ನ ಜೊತೆ ಅವ್ರು ಇರ್ಬೇಕು ಅನ್ನೋದೊಂದು ಆಸೆ ಇದೆ. ದೆನ್ ನಾನು ಈ ಥೆರಪಿ ಎಲ್ಲ ಮಾಡ್ತಿದ್ದೀನಿ. ಜಸ್ಟ್ ಕ್ಯಾಂಪ್ ಇಡೋ ಪ್ಲಾನ್ ಕೂಡ, ನಾನು ಕ್ಯಾಂಪ್ ಕೂಡ ಮಾಡ್ಬೇಕು ಅಂತಿದ್ದೀನಿ, ವುಮೆನ್ಸ್ ಕ್ಯಾಂಪ್ ಅಂತ ಹೇಳಿ. ಮೆನ್ಸ್ಗೂ ಹುಡುಗರಿಗೂ ಕ್ಯಾಂಪ್ ಮಾಡ್ಬೋದು. ಕ್ಯಾಂಪ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಯಾಂಪ್ಸ್ ಆ ಥರ ಮಾಡಿ ಅವ್ರ ಮೈಂಡ್ ಫ್ರೆಶ್ ಮಾಡಬೇಕು ಅನ್ನೋ ಒಂದು ಡ್ರೀಮ್ಸ್ ಕೂಡ ನನಗೆ. ಅಂದ್ರೆ 10 ವರ್ಷದಲ್ಲಿ ಏನು ಹಣ ಎಲ್ಲ ಮಾಡ್ಬೇಕಂತ ಇದೆಯಾ ಪ್ಲಾನ್? ಹಣ ಮಾಡಬೇಕು ಅಂತ ಇಲ್ಲ,
ಟೋಟಲ್ ಲೈಫ್ ಎಂಜಾಯ್ ಮಾಡ್ತಾ ಇರ್ಬೇಕು ಲೈಫ್ ಎಂಜಾಯ್ ಇದ್ದಷ್ಟು ದಿನ. ಇದ್ದಷ್ಟು ದಿನ ಎಂಜಾಯ್ ಮಾಡ್ತಾ ಇರ್ಬೇಕು. ಯಾವಾಗ Jolly ಅಲ್ಲಿ ಇರ್ಬೇಕು. ಹೋಗ್ತೀವಿ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಸಣ್ಣ ಮಕ್ಳು ಕೂಡ ಇವಾಗ ಹೌದು. ಹೇಳೋಕ್ಕಾಗಲ್ಲ. ಹ್ಮ್ ಸೊ ಬಿ ಹ್ಯಾಪಿ ಎವ್ರಿ ಟೈಮ್. ಅಷ್ಟೇ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಒನ್. ಅಷ್ಟೇ. ಅಷ್ಟೇ. ಓಕೆ, ಥ್ಯಾಂಕ್ ಯು. ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಬಂದ್ರಿ, ನಮ್ಮ ಸ್ಟುಡಿಯೋಗೆ ಬಂದಿರಿ. ಅಜ್ಜು ಟಾಕ್ ವಿತ್ DTV ಕನ್ನಡದಲ್ಲಿ ನಿಮ್ಮ ಟೈಮನ್ನು ಕೂಡ ಸ್ಪೆಂಡ್ ಮಾಡಿದ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಇವತ್ತಿನೊಂದು ಪ್ರೋಗ್ರಾಮಿಗೆ ನಿಮಗೊಂದು ಡ್ರೀಮ್ ಕ್ರಿಯೇಷನ್ಸ್ ಕಡೆಯಿಂದ ಒಂದು ಮೊಮೆಂಟ್ ಇದೆ. ಸೊ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಡ್ರೀಮ್ ಕ್ರಿಯೇಷನ್ಸ್ ಕಡೆ. ಇವ್ರದ್ದು ಗ್ಯಾಲರೀಸ್ ಇದೆ, ಅಂದರೆ ಫೋಟೋಶೂಟ್ ಆಗಿರ್ಬೋದು, ವಿಡಿಯೋ ಶೂಟ್ ಆಗಿರ್ಬೋದು, ಆಮೇಲೆ ಪೋಸ್ಟರ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸರ್ವಿಸ್ ಅವ್ರು ಕೊಡ್ತಾ ಇದ್ದಾರೆ. ಸೊ ಅವ್ರು ನಮ್ಮ ಈ ಒಂದು ಸ್ಟುಡಿಯೋ ಇದೆ ಪ್ರಾಜೆಕ್ಟಿಗೆ ಒಂದು ಅವ್ರ ಕಡೆಯಿಂದ ಎಲ್ಲ ಗೆಸ್ಟಿಗೂ ಮೊಮೆಂಟ್ ಅವ್ರ ಕಡೆಯಿಂದ ಬರ್ತಾ ಇದೆ. ಸೊ ನೀವು ತಗೊಳ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೂಪರ್. ಸೊ ಇನ್ನೊಂದು ಗಿಫ್ಟ್ ಇದೆ, ಬಿ ಬೈ ಪರ್ಫ್ಯೂಮ್ ಅಂತ ಹೇಳಿ. ಅವ್ರ ಕಡೆಯಿಂದ ಒಂದು ಪರ್ಫ್ಯೂಮ್ ಕೂಡ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಇವತ್ತು. ಇದು ಒಳ್ಳೆ ಬ್ರ್ಯಾಂಡ್, ಪ್ರೀಮಿಯಂ ಕ್ವಾಲಿಟಿ ಕೂಡ ಹೊಂದಿದೆ, ಬಿ ಬೈ ಪರ್ಫ್ಯೂಮ್ ಅಂತ ಹೇಳಿ. ಸೊ ಈಗಾಗಲೇ ಎಲ್ಲ ಕಡೆ ಫೇಮಸ್ ಆಗ್ತಾ ಇದೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದ ವೈರಲ್ ಆಗ್ತಿರುವಂಥ ಒಂದು ಐಟಮ್ ಕೂಡ ಹೌದು. ಸೊ ಇದರ ಕೋಂಬೋ ಪ್ಯಾಕ್ ಇವತ್ತು ನಿಮ್ಗೆ ಕೊಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ 3 ಐಟಮ್ಸ್ ಇದೆ, ಕೋಂಬೋ ಪ್ಯಾಕ್ ಇದೆ, 3 ಐಟಮ್ಸ್ ಬರ್ತಾ ಇದೆ ಇದರಲ್ಲಿ. ಅಂದರೆ ಒಂದು ಎಕ್ಲಿಪ್ಸ್ ಇದೆ, ಸ್ಟೆಲ್ಲರ್ ಇದೆ, ಊದ್ ಆರ್ಬಿಟ್ ಇದೆ. ಅಂದರೆ ಎಕ್ಲಿಪ್ಸ್ ಅಂದರೆ ಲೇಡೀಸ್ ಯೂಸ್ ಮಾಡುವಂಥದ್ದು, ಸ್ಟೆಲ್ಲರ್ ಅಂದರೆ ಬಾಯ್ಸ್ ಯೂಸ್ ಮಾಡುವಂಥದ್ದು, ಊದ್ ಆರ್ಬಿಟ್ ಅಂದರೆ ಈ ಒಫಿಷಿಯಲ್ಸ್ ಜನರಿಗೆ ಯೂಸ್ ಮಾಡೋದು. ಒಂದೇ ಪ್ಯಾಕಲ್ಲಿ ಮಾಡಿದ್ದಾರೆ. ಸೊ ಯಾರಾದ್ರೂ ಇದನ್ನು ಯೂಸ್ ಮಾಡಿ ಅವರಿಗೆ ಒಂದು ಲೈಕ್ ಆಯ್ತು ಅಂತ ಹೇಳಿದ್ರೆ ಅದರ ಪರ್ಸನಲ್ ಅಂದರೆ ಇದರದ್ದು ದೊಡ್ಡ ಬಾಟ್ಲ್ ಕೂಡ ಅವರದ್ದಿದೆ. ಸೊ ಇದರೊಂದು ಟೆಸ್ಟ್ ಒಂದು ನೀವು ಮಾಡಬೇಕು. ಟೆಸ್ಟ್ ಮಾಡಿ ಕಸ್ಟಮರ್ಸಿಗೆ ಹೇಳಬೇಕು, ಯಾಕಂದರೆ ನಮ್ಮ ಗೆಸ್ಟಿಗೆ ಅವ್ರು ಗಿಫ್ಟ್ ಆಗಿ ಒಂದು ಕೊಟ್ಟಿದ್ದಾರೆ. 1499 ಇದು ಇದು ಬ್ರ್ಯಾಂಡ್ ಐಟಮ್ಸ್ ಇದು. ಸೊ ಇವತ್ತು ಗಿಫ್ಟ್ ಆಗಿ ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಒಂದು ಎಕ್ಲಿಪ್ಸ್ ಒಂದು ಕೊಡಿ, ಒಂದು ಟೆಸ್ಟ್ ಮಾಡೋಕ್ಕೆ. ಈಗೊಳ್ಳಿ, ತಗೊಳ್ಳಿ. ನಮ್ಮ ಸ್ಟುಡಿಯೋಗೆ ಬಂದದಕ್ಕೆ ಬಿ ಬೈ ಅವರಿಂದ ನಿಮ್ಗೊಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಕೊಡಿ. ಸೊ ಇದು ನಾನು ಹೇಳಿದಲ್ಲ, ಅದರಲ್ಲಿ ಬರುವಂತಹ ಸಿಂಗಲ್ ವೇರಿಯಂಟ್. ಅಂದರೆ ಈಗ ನಿಮ್ಗೆ ಅದರಲ್ಲಿ ಇದು ಚಾಯ್ಸ್ ಆಯಿತು, ಲೈಕ್ ಆಯಿತು ಅಂತ ಹೇಳಿದರೆ ನೀವು ಇದದ್ದು ಫುಲ್ ಬಾಟಲ್ ತಗೊಳ್ಬೋದು, 100 ml ಇದ್ದು. ಸೊ ಈ ರೀತಿಯಾಗಿ ಬರುತ್ತೆ, ಅದರ ಬಾಟ್ಲ್ ಈ ಥರ ಇರುತ್ತೆ. ಇದು ಆ್ಯಕ್ಚುಲಿ ಇಲ್ಲಿ ಯೂಸ್ ಮಾಡುವಂಥದ್ದು. ಸೊ ನೀವು ಸ್ಮೆಲ್ ಚೆಕ್ ಮಾಡಿ. ಇದು ಉಮೆನಾ? ಇದು ಒಮ್ಮೆ ತುಂಬ ಚೆನ್ನಾಗಿದೆ. ಹೇಗಿದೆ? ಸೂಪರ್. ಸೂಪರ್ ಆಗಿದೆಯಾ? ಸ್ಟ್ರಾಬೆರಿ ಫ್ಲೇವರ್. ಇದು ಎಕ್ಲಿಪ್ಸ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ಸ್ಟ್ರಾಬೆರಿ ಫ್ರೂಟ್ಸ್ ಸಮಥಿಂಗ್ ಫ್ಲೇವರ್ ಆಗಿದೆ, ಸ್ಪೆಷಲ್ ಆಗಿದೆ. ಲೇಡೀಸ್ ತುಂಬಾ ಅಡಿಕ್ಟ್ ಆಗಿರುವಂತ ಇವಾಗ ಇದರಲ್ಲಿ ಲೇಡೀಸ್ ಗೆ ಅಡಿಕ್ಟ್ ಆಗಬಹುದು. ಆ ತರನೇ ಇದೆ ಒಂದು ಸ್ಟ್ರಾಬೆರಿ ಐಟಮ್ಸ್. ಒಳ್ಳೆದಿಲ್ಲ, ಸ್ವಲ್ಪ ಟೈಮ್ ತಗೊಂಡ್ರೆ ಇನ್ನು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ಏನ್ ಹೇಳ್ತೀರಾ ಬಿ ಬೈ ಪರ್ಫ್ಯೂಮ್ ಬಗ್ಗೆ? ಏನ್ ಹೇಳ್ತೀರಾ? ಯೂಸ್ ಮಾಡಬಹುದು ಎಲ್ರು? ನಿಮ್ ಪ್ರಕಾರ ಯೂಸ್ ಮಾಡಬಹುದು. ಲೇಡೀಸ್ ಗೆ ತುಂಬಾ ಚೆನ್ನಾಗಿದೆ ಅದು ಬಿ ಬೈ. ತುಂಬಾ ಚೆನ್ನಾಗಿದೆ. ಅದು ಇದರ ಒಳಗಡೆನೇ ಇದೆ. ಅಂದ್ರೆ ಒಂದು ಫ್ಯಾಮಿಲಿ ತಗೊಂಡ್ರೆ 3 ಮಂದಿಗೆ ಯೂಸ್ ಮಾಡಬಹುದು. 3 ಮಂದಿಗೆ ಯೂಸ್ ಮಾಡೋದು ಒಳ್ಳೆ ಪ್ರಾಡಕ್ಟ್. ಆಕ್ಚುಲಿ ನಾವು ತಗೊಳ್ಳೋದಾದ್ರೆ ಹಸ್ಬೆಂಡ್ ಗೆ ಫಾಗ್ ತಗೊಳ್ತೀವಿ, ವುಮೆನ್ಸ್ ಗೆ ಬೇರೆ ತಗೊಳ್ತೀರಾ. ಆದ್ರೆ ಇದೊಂದು ಪ್ರಾಡಕ್ಟ್ ಅಲ್ಲಿ ಎಲ್ಲ ಸಿಗುತ್ತಲ್ಲ, ಒಳ್ಳೆ ಬ್ರೈನ್. ತುಂಬಾ ಚೆನ್ನಾಗಿದೆ. ಅದು ಸ್ಮೆಲ್ ತುಂಬಾನೇ ಚೆನ್ನಾಗಿದೆ. ಅಡಿಕ್ಟ್ ಆಗೋ ಒಂದು ಸ್ಮೆಲ್. ಆಕ್ಚುಲಿ ವುಮೆನ್ಸ್ ಎಲ್ಲರೂ ಅಡಿಕ್ಟ್ ಆಗ್ಬೋದು ಇದ್ರ ಸ್ಮೆಲ್ ಗೆ. ತುಂಬಾ ಚೆನ್ನಾಗಿದೆ. 3 ಕಾಂಬೋ ಮಾಡಿದ್ರಲ್ಲ, ದಟ್ಸ್ ಬ್ಯೂಟಿಫುಲ್. ಒಳ್ಳೆದು ಎಲ್ರಿಗೂ. ಪ್ಯಾಕಿಂಗ್ ಎಲ್ಲ ಆಗಿದೆ, ಗಿಫ್ಟ್ ಎಲ್ಲ ಕೊಡಬಹುದು. ಎಸ್, ಅದೇ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಈ ಎಪಿಸೋಡ್ ಅನ್ನು ಮುಗಿಸುವಂತಹ ಸಮಯ. ಸೊ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಏನು ಸಪೋರ್ಟ್ ಆಗಿ ನಿಂತಹ ಬಿ ಬೈ ಪರ್ಫ್ಯೂಮ್ ಆಗಿರ್ಬೋದು, ಡ್ರೀಮ್ ಕ್ರಿಯೇಷನ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ನೊಂದು ಗೆಸ್ಟ್ ಜೊತೆಗೆ ಮತ್ತೆ ಒಂದೊಳ್ಳೆಯ ಕಂಟೆಂಟ್ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.